ಮೋಹನ್ ಬಿ ಕೆರೆ ಅವರ ಈ ಜರ್ನಿ ದೊಡ್ಡ ಜರ್ನಿ. ಮೋಹನ್ ಬಿ ಕೆರೆ ಅನ್ನೋ ಒಂದು ಹೆಸರನ್ನ ಇಷ್ಟು ದೊಡ್ಡದಾಗಿ ಕಟ್ಕೊಂಡಿರೋದಕ್ಕೆ ಕಾರಣ ಇಸ್ಮಾಯಿಲ್ ರವ್ರೆ. ಅದ್ರ ಜೊತೆಗೆ ನಮ್ಮ ರವಿ ಸರ್ ಅವ್ರು ಆಕ್ಚುಲಿ ಇವತ್ತು ಕ್ರಿಯೇಟ್ ಮಾಡಿದ ಸೆಟ್ ನ ನೆಕ್ಸ್ಟ್ ಬರೋಷ್ಟೊತ್ತಿಗೆ ಅದಕ್ಕೆ ರೆಕ್ಕೆ ಪುಕ್ಕ ಸಮೇತ ಬರೋರು. ಇಸ್ಮಾಯಿಲ್ ಅನ್ನೋ ಒಬ್ರು ಗುರು, ರವಿ ಸರ್ ಅನ್ನೋ ಒಬ್ರು ದೊಡ್ಡ ಗುರು, ಇವ್ರ ಜೊತೆಲ್ಲ ನಾನು ಬೆಳೆದಿದ್ದಕ್ಕೆ ಇವತ್ತು ಇಲ್ಲಿವರೆಗೂ ನನ್ನ ಹೆಸರು ನಿಂತಿರೋದು. ಇವತ್ತು ನಾವೇನು ಪ್ಯಾನ್ ಇಂಡಿಯಾ ಅಂತೇಳಿ ದೊಡ್ಡ ದೊಡ್ಡ ಸೆಟ್ಗಳು ಹಾಕಿ ದೊಡ್ಡ ದೊಡ್ಡ ಸೆಟ್ ನೋಡ್ತಾ ಇದೀವಿ, ಆ ಸೆಟ್ಗಳನ್ನ ನಾವು ರವಿ ಸರ್ ಕಾಲದಲ್ಲಿ ನೋಡ್ಬಿಟ್ವಿ. ಅಲ್ಲ, 90s ಅನ್ನೋದೇ ಒಂದು ದೊಡ್ಡ ಸೆಲೆಬ್ರೇಷನ್ ಇಯರ್ಸ್ ಅದು. ಅಣ್ಣವ್ರ ಜೊತೆ ವರ್ಕ್ ಮಾಡಿದೆ. ವಿಷ್ಣು ಸರ್ದು ಬಳ್ಳಾರಿ ನಾಗ ಅನ್ನೋದಕ್ಕೆ ಇಂಡಿವಿಜುವಲ್ ನಾನೇ ಆಡಿದೆ. ಆಮೇಲೆ ಅಂಬರೀಶ್ ಸರ್ದು ಏ ಜಲೀಲ ಸಾಂಗ್ ನಾನೇ ಸೆಟ್ ಆಗಿದ್ದೆ. ಪ್ರಭಾಕರ್ ದೇವರಾಜ್ ಕಾಂಬಿನೇಷನ್ ಮಿಂಚು ಅನ್ನೋ ಒಂದು ಸಿನಿಮಾಗೆ ವರ್ಕ್ ಮಾಡಿದೆ. ಆಮೇಲೆ ಅಣ್ಣವ್ರದ್ದು ಶಬ್ದ ವೇದಿಕೆ ನಾನು ಅಸಿಸ್ಟೆಂಟ್ ಇಸ್ಮಾಯಿಲ್ ಸರ್ ಜೊತೆ. ಅಣ್ಣವ್ರ ಪೀಳಿಗೆ 3 ತಲೆಮಾರಿಗೂ ವರ್ಕ್ ಮಾಡ್ಬಿಟ್ಟೆ. ಇಲ್ಲ, ಹುಡುಗಾಟದ ಒಂದು ಒಳ್ಳೆ ಕತೆ ಇದೆ, ಕೆ ಎಂ ಪ್ರಕಾಶ್ ಹೇಳ್ತಾ ಇದ್ರು. ಅಲ್ಲಿಂದ ಆ ಸಿನಿಮಾ ಮಾಡಿ ಬಂದವರು ಅವಾಗಲೇ ಅಪ್ಪು ಸರ್ ಕೇಳ್ತಾರೆ, ಯಾರು ಇದಕ್ಕೆಲ್ಲ ಟೆಕ್ನಿಷಿಯನ್ಸು. ಅದು ಮೇಲೆ ಸ್ಟೈಲ್ ಆಗಿ ಸೆಟ್ ಹಾಕಿದ್ದೆ. ನನಗೆ ಮೆಟೀರಿಯಲ್ ಸೆನ್ಸ್ ತುಂಬಾ ಇತ್ತು. ನನಗೆ ಎಲ್ಲ ಟೆಕ್ನಿಷಿಯನ್ ಸೇರಿ DI ಮಾಡೋದಕ್ಕೆ ನಾವು 15,000 ಸಾವಿರ ರೂಪಾಯಿ ಹಾಕಿದ್ವಿ. ಮಾರ್ಟಿನ್ ಅನ್ನುವಂತ ಒಂದು ದೊಡ್ಡ ಸಿನಿಮಾ, ಒಂದು ಹಾಲಿವುಡ್ ಮೂವಿನಲ್ಲಿ ನಾನು ಕೆಲಸ ಮಾಡೋದಷ್ಟು ಖುಷಿ ಇದೆ, ಹೆಮ್ಮೆ ಇದೆ. ಪಾಕಿಸ್ತಾನದ ಒಂದು ಜೈಲ್ ಸೆಟ್ ಹಾಕ್ಬೇಕಿದ್ರಲ್ಲಿ ಹೆಂಗ್ ಮಾಡೋಣ ಮೋಹನ್ ಸರ್ ಅಂದ್ರೆ, ಸರ್ ನಾನು ಹೇಳಿದೆ 1 ವಾರ ಟೈಮ್ ಕೊಡಿ, ನಾನು ನಿಮ್ಗೊಂದು ಸರ್ಪ್ರೈಸ್ ಜೊತೆ ಬರುತ್ತೆ. ಒಂದು ಮಿನಿಯೇಚರ್ ಜೈಲ್ ಸೆಟ್ ಏನಿದೆ ಪಾಕಿಸ್ತಾನದ ಜೈಲ್ ಸೆಟ್ ನ 8 ದಿನದಲ್ಲಿ ಮಾಡೋ ಕೆಲಸ ಅಲ್ಲ, ಹಗಲು ರಾತ್ರಿ ಹುಡುಗನ ಜೊತೆ ಇಟ್ಕೊಂಡು ರೆಡಿ ಮಾಡಿದ್ವಿ ಅದನ್ನ. ನಾವು ಯಾವ್ದಕ್ಕೂ ಇವತ್ತವರೆಗೂ ಇಂಡಸ್ಟ್ರಿನಲ್ಲಿ ಸರ್ ಅದು ಆಗಲ್ಲ, ಅದು ಕಷ್ಟ ಅಂತ ಅಂದಿಲ್ಲ. ಅದಕ್ಕೆ ಇಲ್ಲಿವರೆಗೂ ಉಳ್ಕೊಂಡಿದ್ವಿ. ಟಿಜಿ ಇಲ್ದಿರೋ ಟೈಮಲ್ಲಿ ಬೆಟ್ಟದ ತುದಿನಲ್ಲಿ, ಬೆಟ್ಟದ ಪೀಕಲ್ಲಿ ಸೆಟ್ಗಳು ಆಗ್ತಾ ಇದ್ವಿ. ಅವಾಗ ಗುರು ಒಂದು ದೊಡ್ಡ ಸಿನಿಮಾ ಮಾಡಬೇಕು ಅಂತ ಹೆಜ್ಜೆ ಇಡೋದೇ ದೊಡ್ಡ ವಿಷಯ. ಅದು ಈ ಒಂದು ಧೈರ್ಯದ ಬಗ್ಗೆ ಏನ್ ಹೇಳ್ತೀರಿ? ಉದಯ್ ಮೆಹ್ತಾ ಸರ್ ಅವರು ಲಿಮಿಟ್ ಬಜೆಟ್ ಅಲ್ಲಿ ಮಾಡೋ ಅಂತ ನಿರ್ಮಾಪಕರವರು. ಬಟ್ ಇದ್ರಲ್ಲಿ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ನಾನು ಈ ರೇಂಜ್ ಬಜೆಟ್ ಮೂವಿ ಮಾಡ್ತಾ ಇದ್ದೀನಿ ಅಂತ. ಎಲ್ಲೂ ಇಲ್ಲ ರೀ, ಇದು ಬಜೆಟ್ ಜಾಸ್ತಿ ಆಗುತ್ತೆ, ಇದನ್ನ ಈ ರೇಂಜಿಗೆ ನಾವು ಮಾಡೋಕ್ಕಾಗಲ್ಲ, ಇದನ್ನ ಚಾನ್ಸಸ್ ಇಲ್ಲ ಅಂತ ಒಂದು ವರ್ಡ್ ಅವ್ರು ಯಾವತ್ತೂ ಹೇಳಿಲ್ಲ. ಅವರೆಲ್ಲ ನಿಂತ್ಕೊಂಡ್ರೆ ನಮ್ಮಂಥ ಟೆಕ್ನಿಷಿಯನ್ಸ್ಗಳಿಗೋಸ್ಕರ ಎಷ್ಟೋ ಸಿನಿಮಾ ಮಾಡ್ತಾರೆ. ರಾಜ್ಕುಮಾರ್ ಅವರು ಹೇಳ್ತಾರೆ ಅನ್ನದಾತರು ಅಂತ. ರಿಯಲಿ ಅದೊಂದು ಒಳ್ಳೆ ವರ್ಡು. ನಾವು ಹಗಲು ರಾತ್ರಿ ನಾವೇನು ಬೆವರು ಸುರಿಸಿದೀವಿ ಅದಕ್ಕೆಲ್ಲ ಕಾರಣ ಅವ್ರ ಬೆವರು. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ ಹೇಳ್ತಾ ಮಾರ್ಟಿನ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ರವಿ ಸಾಸ್ನೂರ್. ಮಾರ್ಟಿನ್ ಸಿನಿಮಾದ ಟೆಕ್ನಿಷಿಯನ್ಸ್ಗಳ ಸಂದರ್ಶನ ಮಾಡ್ತಾ ನಮಗೆ ಸಿಕ್ಕಂಥ ಒಬ್ಬ ವಿಶೇಷವಾದಂಥ ಅಪರೂಪದ ವ್ಯಕ್ತಿ, ನಮ್ಮ ಕನ್ನಡ ಇಂಡಸ್ಟ್ರಿಯ ಪ್ರತಿಭಾವಂತ ಕಲಾ ನಿರ್ದೇಶಕ ಮೋಹನ್ ಬಿ ಕೆರೆ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮೇಲೆ ಕಂಪ್ಲೇಂಟ್ ಇದೆ ಸರ್, ಯಾರ ಕೈಗೆ ಸಿಗಲ್ಲ, ತುಂಬ ಕೆಲಸ ಮಾಡ್ತೀರಿ, ಬ್ಯುಸಿ ಇದ್ದೀರಿ. ಆಲ್ಮೋಸ್ಟ್ 190ಕ್ಕೂ ಹೆಚ್ಚು ಸಿನಿಮಾಗಳು, ದೊಡ್ಡ ಎಕ್ಸ್ಪೀರಿಯೆನ್ಸು. ಬಟ್ ಮೋಹನ್ ಬಿ ಕೆರೆ ಅಂದ ತಕ್ಷಣ ನಾರ್ತ್ ಕರ್ನಾಟಕದವರು ಅಂತ ಇಂಡಸ್ಟ್ರಿಯವರು ಕೇಳ್ತಾರೆ, ನಮ್ಮವರು ಕೇಳ್ತಾರೆ, ನಿಮಗೂ ತುಂಬ ಜನ ಕೇಳ್ತಾರೆ. ನೀವು ಯಾವ ಊರವರು, ನಿಮ್ಮ ಪರಿಚಯ ಹೇಳ್ಬೇಕು ನನಗೆ. ಆ್ಯಕ್ಚುಲಿ ಮೋಹನ್ ಬಿ ಕೆರೆ ಅಂದರೆ ಎಲ್ಲರೂ ಅದೇ ನೀವು ಹೇಳ್ದಂಗೆ ಉತ್ತರ ಕರ್ನಾಟಕದವರೆಲ್ಲ ಸರ್ನೇಮ್ ಇಟ್ಕೊಳ್ತಾರೆ. ಆ್ಯಕ್ಚುಲಿ ನಂದು ಅದೇ ಥರ ಅಂದ್ಕೊಂಡು ಉತ್ತರ ಕರ್ನಾಟಕದವರು ಅಂದ್ಕೊಳ್ತಾರೆ. ಆ್ಯಕ್ಚುಲಿ ನಾನು ಉತ್ತರ ಕರ್ನಾಟಕದವನಲ್ಲ. ನಮ್ಮ ಕುಣಿಗಲ್ ನಿಯರಲ್ಲಿ ಯಡಿಯೂರು ಬಿಫೋರ್ ಒಂದು ಬ್ಯಾಲ್ದ್ ಕೆರೆ ಅಂತ ಒಂದು ಊರಿದೆ. ಆ ಬ್ಯಾಲ್ದ್ ಕೆರೆನ ನಾನು ಶಾರ್ಟ್ ಆಗಿ ಬಿ ಕೆರೆ ಅಂತ ಇಟ್ಕೊಂಡಿದ್ದೀನಿ. ನಾನು ಮೋಹನ್ ಬಿ ಕೆರೆ ಅಂತ ಹೇಳ್ಬಿಟ್ಟು. ಸರ್, ಇಂಡಸ್ಟ್ರಿಯಲ್ಲಿ ನಿಮ್ಗೆ ಗೊತ್ತಿರೋ ಯಾರು ಇದ್ರ ಮುಂಚೆ, ಅಥವಾ ಅಪ್ಪ ಅಮ್ಮ ಏನು ಅಂತ? ಇಲ್ಲ ಸರ್, ನಮ್ಮ ಯಾರು ಪೇರೆಂಟ್ಸ್ ಆಗಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಖಾನ್ದಾನಲ್ಲಿ ಯಾರು ಸಿನಿಮಾದಲ್ಲಿ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲ ಸರ್. ಸಿನಿಮಾಗೆ ಎಂಟ್ರಿ ಆಗಿದೆ ಮೊದಲನೇವನೇ ನಾನು. ಹಂಗಾಗಿ ನನಗೆ ಯಾವುದೇ ಸಿನಿಮಾದ ಸಂಬಂಧಗಳು ಮುಂಚೆ ಇರಲಿಲ್ಲ. ನಾನೇ ಬಂದು ಬೆಳೆಸ್ಕೊಂಡು ಇವತ್ತು ಎಲ್ಲ ನಿಮ್ಮಂಥವ್ರ ಎಲ್ಲ ಸಹಕಾರ, ಎಲ್ಲ ನಿರ್ದೇಶಕರ ಸಹಕಾರ, ಎಲ್ಲ ನಿರ್ಮಾಪಕರ ಸಹಕಾರ, ಎಷ್ಟೋ ಜನ ಹೀರೋಗಳ ಸಹಕಾರ, ಅಲ್ಲಿಂದ ಈ ಮೋಹನ್ ಬಿ ಕೆರೆ ಟ್ರಾವೆಲ್ ಹೆಚ್ಚು ಕಮ್ಮಿ 190 ಸಿನಿಮಾಗಳವರೆಗೂ ತಗೊಂಬಂದು ಇಲ್ಲಿವರೆಗೂ ಬಿಟ್ಟಿದೆ. ಆಮೇಲೆ ನೀವು ಇನ್ನೊಂದು ಕ್ವಶನ್ ಕೇಳಿದ್ರಿ, ಖಂಡಿತ ನನ್ನ ಮೇಲೆ ಕಂಪ್ಲೇಂಟ್ ಇದೆ. ಯಾಕೆಂದರೆ ಮೋಹನ್ ಬಿ ಕೆರೆ ತುಂಬ ಬ್ಯುಸಿ ಇರ್ತಾರೆ, ಸಿಗಲ್ಲ ಅಂತ. ಯಾಕಂದರೆ ಅಟ್ ಎ ಟೈಮ್ ನಾನು 4-5 ಸಿನಿಮಾ ಮಾಡ್ತಾ ಇರ್ತೀನಿ. 4-5 ಸಿನಿಮಾ ಮಾಡ್ಬೇಕಾದ್ರೆ ಎಲ್ಲ ದೊಡ್ಡ ಸೆಟ್ಸ್ಗಳು ಹಾಕ್ತಾ ಇರ್ತೀನಿ. ಯಾಕಂದರೆ ಇಲ್ಲೂ ನಿಭಾಯಿಸ್ಬೇಕು, ಅಲ್ಲೂ ನಿಭಾಯಿಸ್ಬೇಕು, ಇಲ್ಲೂ ನಿಭಾಯಿಸ್ಬೇಕು. ಹಂಗಾಗಿ ಯಾರಿಗೂ ಸಿಗದೆ ಅದೊಂದು ಸಣ್ಣ ಕಂಪ್ಲೇಂಟ್ ಇರುತ್ತೆ. ಬಟ್ ವರ್ಕಲ್ಲಿ ಏನು ಕಂಪ್ಲೇಂಟ್ ಇಲ್ಲ. ಅಲ್ಲ, ಒಂದು ಪ್ರೆಸ್ ಮೀಟಿಂಗ್ ಬಂದು ಇನ್ನೊಂದು ಪ್ರೆಸ್ ಮೀಟಿಂಗ್ ಬರದೇ ಹೋದರೆ ಬೇಜಾರಾಗುತ್ತೆ ಅಂತ ನೀವು ಯಾವ ಪ್ರೆಸ್ ಮೀಟಿಂಗ್ ಹೋಗೋದೇ ಇಲ್ಲ ಇವತ್ತವರೆಗೂ. ಯಾಕಂದರೆ ಇದೇ ನೀವೇನು ನಮ್ಮ ಮಾರ್ಟಿನ್ ನಡೀತು ಅದು ಆ ಸೇಮ್ ಇರಲಿ. ಸಿನಿಮಾಗಳ ಹೆಸರು ಹೇಳೋದು ಬೇಡ, ಪ್ರೆಸ್ ಮೀಟ್ ಇತ್ತು. ನಾನು ಹೋಗ್ದಿರೋದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾರೆ. ಬಟ್ ಏನಂದರೆ ಆಗೋದಿಲ್ಲ, ಕೆಲವೊಂದು ಸಲ ಇದಾಗುತ್ತೆ. ಬಟ್ ಆದ್ರೂ ಯಾರು ನಮ್ಮ ಚಲನಚಿತ್ರದಲ್ಲಿ ಯಾರೇ ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ ಬೇಜಾರು ಮಾಡ್ಕೊಳ್ಳಲ್ಲ. ನನ್ನ ಪ್ರೆಷರ್ ಗೊತ್ತಿರುತ್ತೆ, ಹಂಗಾಗಿ ಎಲ್ಲರೂ ಕ್ಷಮಿಸ್ತಾರೆ ಖಂಡಿತ. ಜೊತೆಗೆ ಇನ್ನೊಂದು ಕುತೂಹಲ ಅಂದರೆ, ಮಾರ್ಟಿನ್ ವಿಷಯನ ನಾನು ತುಂಬ ಇಂಪಾರ್ಟೆಂಟಾಗಿ ಮಾತಾಡ್ತೀನಿ. ಇದ್ರ ಜೊತೆಗೆ ನನಗೆ ಒಂದು ಕುತೂಹಲ ಅಂದರೆ, ಮೋಹನ್ ಬಿ ಕೆರೆ ಅವರ ಈ ಜರ್ನಿ ದೊಡ್ಡ ಜರ್ನಿ. ತುಂಬ ಜನ ಅನ್ಕೋತೀವಿ ಮೋಹನ್ ಬಿ ಕೆರೆ ಅವರು ಇಷ್ಟು ವರ್ಷ ಆಯ್ತು, ಅಷ್ಟು ವರ್ಷ ಆಯ್ತು. ಬಟ್ ನಿಮ್ಮ ಜರ್ನಿಯಲ್ಲಿ ದೊಡ್ಡ ಥ್ರಿಲ್ಲಿಂಗ್ ಮೂಮೆಂಟ್ಗಳನ್ನ ನೀವು ನೋಡಿದಿರಿ.
ನಿಮ್ಮದು ಫಸ್ಟ್ ಪ್ರಾಜೆಕ್ಟ್ ಯಾವುದು ಸರ್? ಅದೊಂದು ಇನ್ಫಾರ್ಮೇಷನ್ ಬೇಕು ನನಗೆ. ಸರ್ ಆ್ಯಕ್ಚುಲಿ ನನ್ನ ಫಸ್ಟ್ ಪ್ರಾಜೆಕ್ಟ್ ಅಂದರೆ ನನ್ನ ಸಿನಿಮಾ ಎಂಟ್ರಿ ಆಗಿದ್ದು ಬಂದು ನಮ್ಮ ಗುರು ಇಸ್ಮಾಯಿಲ್ ಅವರಿಂದ ನಾನು ಸ್ಟಾರ್ಟ್ ಆಗ್ತದೆ. ತುಂಬ ಒಳ್ಳೆ ಪಾಯಿಂಟ್. ಆಮೇಲೆ ಗುರುಗಳವರು ಖಂಡಿತ, ಯಾಕಂದರೆ ಅವ್ರನ್ನ ನಾನು ಇವತ್ತು ನಾನು ಇವತ್ತು ಬೆಳೆದಿದ್ದೀನಿ. ಮೋಹನ್ ಬಿಕೆರೆ ಅನ್ನೋ ಒಂದು ಹೆಸರನ್ನ ಇಷ್ಟು ದೊಡ್ಡದಾಗಿ ಕಟ್ಕೊಂಡಿರೋದಕ್ಕೆ ಕಾರಣ ಇಸ್ಮಾಯಿಲ್ರವ್ರೆ. ಅದ್ರ ಜೊತೆಗೆ ನಮ್ಮ ರವಿ ಸರ್ ಯಾಕಂದರೆ ರವಿ ಸರ್ ಹತ್ರ ನಾವು ಫಸ್ಟು ಹೋದಾಗ ಕಲಾವಿದ ಸಿಪಾಯಿ ಅನ್ನೋ ಸಿನಿಮಾಗೆ ಎಂಟ್ರ್ ಆಗ್ತೀನಿ. ಅಲ್ಲಿ ನನಗೆ ಹೆಂಗಾಯಿತು ಅಂದರೆ ಆ್ಯಕ್ಚುಲಿ ನನ್ನ ಜೀವನದಲ್ಲಿ ನಾನು ಯಾವುದೇ ಹಾಲಿವುಡ್ ಬಾಲಿವುಡ್ ಟೆಕ್ನಿಕಲಾಗಿ ತಿಳ್ಕೊಳಕ್ಕೆ ಹೋದ್ರು ನಾನು ಕಲಿದೇ ಇರೋಷ್ಟು ರವಿ ಸರ್ ಹತ್ರ ಕಲಿತೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್. ಹೌದು, ಖಂಡಿತ. ಯಾಕಂದರೆ ಅವರು ನಮಗೆ ಮೂಲ ಗುರುಗಳವರು. ಯಾಕಂದರೆ ಆ್ಯಕ್ಚುಲಿ ಒಂದು ಸೆಟ್ ಹಾಕೋದಂಗೆ ಏನು ಅನ್ನೋದೇಳಿ ಇವತ್ತಿನ ಬರೋರಿಗೆ ತಿಳ್ಕೊಳ್ಳೋದಕ್ಕೆ ತುಂಬ ಕಷ್ಟ. ಆವತ್ತಿನ ಕಾಲಕ್ಕೆ ರವಿ ಸಾರು ಫಸ್ಟು ಆ್ಯಕ್ಚುಲಿ ಅವರು ಟಾಕಿ ಪೋರ್ಷನ್ನ ಶೂಟ್ ಮಾಡ್ತಾ ಇರಲಿಲ್ಲ. ಫಸ್ಟ್ ಏನು ಮಾಡ್ತಾರೆ, ಸಾಂಗ್ಸ್ಗಳನ್ನ ಮುಗಿಸ್ಬಿಡೋರು. ಆ ಸಾಂಗ್ಸ್ಗಳನ್ನ ಮುಗಿಸೋದಕ್ಕೆ ತಿಂಗಳಾನ್ಗಟ್ಲೆ ತೊಗೊಳ್ಳೋದು. ಓಕೆ. ಒಂದೊಂದು ಸಾಂಗ್ನ ಅಷ್ಟು ಅದ್ಧೂರಿಯಾಗಿ ಮಾಡೋರು. ಯಾಕಂದರೆ ಅವ್ರಿಗೆ ಅವರು ಎಷ್ಟು ಅವರು ಅಂದರೆ ಅವರ ಇಮ್ಯಾಜಿನರೀಸ್ ಏನೇನಿರುತ್ತೆ, ಅವ್ರು ಆ್ಯಕ್ಚುಲಿ ಇವತ್ತು ಕ್ರಿಯೇಟ್ ಮಾಡಿದ ಸೆಟ್ನ ನೆಕ್ಸ್ಟ್ ಬರೋಷ್ಟೊತ್ತಿಗೆ ಅದಕ್ಕೆ ರೆಕ್ಕೆ ಪುಕ್ಕ ಸಮೇತ ಬರೋರು. ಇದನ್ನು ಇನ್ನೂ ಇಂಪ್ರೂವೈಸ್ ಮಾಡೋಣ ಅಂತ. ಅಂಥ ಒಂದು ಯೂನಿವರ್ಸಿಟಿನಲ್ಲಿ ನಾನು ಬೆಳೆದು ಬಂದಿರೋದು. ಅದೆಲ್ಲ ಇಸ್ಮಾಯಿಲ್ ಅನ್ನೋ ಒಬ್ಬರು ಗುರು, ರವಿ ಸರ್ ಅನ್ನೋ ಒಬ್ಬರು ದೊಡ್ಡ ಗುರು, ಇವ್ರ ಜೊತೆಲ್ಲ ನಾನು ಬೆಳೆದಿದ್ದಕ್ಕೆ ಇವತ್ತು ಇಲ್ಲಿವರೆಗೂ ನನ್ನ ಹೆಸರು ನಿಂತಿರೋದು. ಖಂಡಿತ. ಯಾಕಂದರೆ ಎಲ್ಲ ಅನುಭವಗಳು ಅವತ್ತೇ ನಾವು ಕಲ್ತೀವಿ. ಇವತ್ತು ನಾವೇನು ಪ್ಯಾನ್ ಇಂಡಿಯಾ OTT ಅಂತೇಳಿ ದೊಡ್ಡ ಸೆಟ್ಗಳು ಹಾಕಿ ದೊಡ್ಡ ಸೆಟ್ ನೋಡ್ತಾ ಇದ್ದೀವಿ. ಆ ಸೆಟ್ಗಳನ್ನ ನಾವು ರವಿ ಸರ್ ಕಾಲದಲ್ಲೇ ನೋಡ್ಬಿಟ್ವಿ. ಯಾಕೆಂದರೆ ಇಡೀ ಸಿನಿಮಾ ಅವರು ಸ್ಟುಡಿಯೋನಲ್ಲೇ ಮಾಡ್ತಾಯಿದ್ದು. ಆ ಥರ ಇತ್ತು. ಅಲ್ಲ, 90s ಅನ್ನೋದೇ ಒಂದು ದೊಡ್ಡ ಸೆಲೆಬ್ರೇಷನ್ ಇಯರ್ ಸರ್ ಅದು. ರಿಯಲಿ ಸರ್, ರಿಯಲಿ ಎಲ್ಲ ಮಾತಾಡ್ತೀವಿ, ಬಟ್ ಆ 90sಲ್ಲಿ ಬಿ ಸುರೇಶ್ ಅವರು, ರವಿ ಸರ್, ಹೌದು, ಮೇಲಾಗಿ ಆ ಒಂದು ಟ್ರೆಂಡ್ ಸೆಟ್ಟರ್ ಜೊತೆ ಕೆಲಸ ಮಾಡಿದಿರಿ. ಅವಾಗೆಲ್ಲ ಹೇಗಿತ್ತು ಸರ್ ಎನರ್ಜಿ ಫ್ಲೋ ನಿಮ್ಮಲ್ಲಿ? ಸರ್ ಅವಾಗ ಏನು ಗೊತ್ತಾ ಸರ್, ಆ್ಯಕ್ಚುಲಿ ಮೊಬೈಲ್ ಇಲ್ಲ, ಪೇಜರ್ ಇರಲಿಲ್ಲ. ಫೋನ್ ಏನಂತ ಹೇಳಿದ್ರೆ, ನಿಮಗೆ ನಾನು ಈ ಮನೇಲಿ ಇದ್ದೀನಿ ಅಂದರೆ ಈ ರೋಡ್ನಲ್ಲಿ ಯಾವ್ದಾದ್ರು ಒಂದು ಮನೆಯಲ್ಲಿ ಫೋನ್ ಇದ್ದರೆ ಆ ನಂಬರ್ನ ರಿಕ್ವೆಸ್ಟ್ ಮಾಡಿ ಕೊಡ್ತಾ ಇದ್ದದ್ದು. ಅವರು ಅಲ್ಲಿಗೆ ಕಾಲ್ ಮಾಡಿ ಒಂದು 5 ನಿಮಿಷ ಬಿಟ್ಟು ಮಾಡಿ ಅಂತೇಳಿ ತಿರುಗಿ ಕರೆಸಿ ನಾವು ಹೋಗಿ ಮಾತಾಡಿ ಆಮೇಲೆ ನಾವೆಲ್ಲ ಅಸೆಂಬಲ್ ಆಗ್ತಾಯಿದ್ದದು. ಎಲ್ಲ ಹೈಲ್ಯಾಂಡ್ ಹೋಟ್ಲು ಇಲ್ಲ ಮೋತಿ ಮಾಲ್ ಹೋಟೆಲ್ ಹತ್ರ ಅಸೆಂಬಲ್ ಆಗ್ತಾಯಿದ್ವಿ. ನಮಗೆ ಅಂತ ಒಂದು ಗಾಡಿ ವೆಯ್ಟ್ ಮಾಡೋದು, ಆ ಗಾಡಿಯಿಂದ ಅಲ್ಲಿಂದ ಲೊಕೇಶನ್ ಪಿಕ್ ಮಾಡೋರು. ತುಂಬಾ ಕಷ್ಟ ಆಯ್ತು ಸರ್. ಈಗೆಲ್ಲ ಏನಂತ ಹೇಳಿದ್ರೆ, ಇವನ್ ನಾವು ಮೆಟೀರಿಯಲ್ಸ್ ಆಲ್ಸೋ ಏನಾದ್ರು ಬೇಕಾದ್ರೆ ಸೆಟ್ ವರ್ಕ್ಗೆ ಸೆಟ್ ಹಾಕೋದಕ್ಕೆ ಒಂದು ಕಾಲ್ಗೆ ಪೋರ್ಟರ್ ಬುಕ್ ಮಾಡಿ ಬಂತು ಮೆಟೀರಿಯಲ್ ಬೀಳುತ್ತೆ. ಅವತ್ತಿನ ದಿನ ಹಂಗಿರಲಿಲ್ಲ, ನಾವೇ ಖುದ್ದಾಗಿ ಹೋಗ್ಬೇಕಾಗಿತ್ತು. ಅವ್ರಿಗೆ ಅವಾಗ ಈಗಿನ ಥರ ಟ್ರಾನ್ಸ್ಫರ್ ಇಲ್ಲ, ಗೂಗಲ್ ಪೇ ಇಲ್ಲ, ಫೋನ್ಪೇ ಇಲ್ಲ, ಕ್ಯಾಶ್ನ ಅವ್ರ ಕೈಗೆ ಕೊಡಬೇಕಾಗಿತ್ತು. ಅಲ್ಲಿಂದ ಸಾಮಾನು ಜೊತೆನಲ್ಲಿ ನಾವು ಇಲ್ಲ ಹುಡುಗರ ಜೊತೆಲಿ ಬರಬೇಕಾಗಿತ್ತು. ಆವಾಗ ನಂಬರ್ ಆಫ್ ಡೇಸ್ಗಳು ಸೆಟ್ಗಳಿಗೆ ತುಂಬ ಎಳಿತಾ ಇತ್ತು ಅಲ್ವಾ. ಬಟ್ ಹಂಗೆ ಮಾಡಿನೂ ನಾವು ಆವಾಗಿನ ಇದರಲ್ಲಿ ದೊಡ್ಡ ಸೆಟ್ಗಳು ಹಾಕಿದ್ವಿ. ಆವಾಗ ಒಬ್ಬರು ಟೆಕ್ನಿಷಿಯನ್ಸು ಒಂದು ಸ್ಟುಡಿಯೋ ಅಂದರೆ ಎಲ್ಲರೂ ಬಂದು ಸ್ಟುಡಿಯೋಗೆ ಅಸೆಂಬಲ್ ಆಗ್ಬಿಟ್ರು. ಯಾಕಂದ್ರೆ ಸ್ಟುಡಿಯೋ ಎಲ್ಲರಿಗೂ ಗೊತ್ತು. ಸ್ಟುಡಿಯೋ ಅಲ್ಲದೇ ಅಂತ ಯಾವ್ದಾದ್ರು ಒಂದು ಮಿಡ್ ಲೊಕೇಶನ್, ಎಲ್ಲೋ ಒಂದು ಫಾರೆಸ್ಟು, ಅದು ಯಾವುದೋ ಒಂದು ಮನೆ, ಅಲ್ಲಿಗೆಲ್ಲ ಹೋಗಬೇಕು ಅಂತೇಳಿದ್ರೆ ನಾವೆಲ್ಲರೂ ಅಸೆಂಬಲ್ ಆಗೋದು. ಆವಾಗಿಂದ ಏನಿತ್ತು ಸೇಮ್ 9 to 6 ಕಾಲ್ ಶೀಟ್. ಅದಕ್ಕೆ ಮುಂಚೆ ನಾವೆಲ್ಲ ಅಸೆಂಬಲ್ ಆಗಿ 6 ಗಂಟೆಗೆ ನಾವು ಅಲ್ಲಿ ಇರಬೇಕಾಯ್ತು. 6:30 7 ಗಂಟೆ ಎಲ್ಲ ಸೆಟ್ ರೆಡಿ ಮಾಡಿ ಆಮೇಲೆ ಎಲ್ಲ ಬರೋರು. ಆದ್ರೂ ಎಲ್ಲರೂ ಒಬ್ಬರು ಮಿಸ್ ಆಗದೆ, ಇನ್ಕ್ಲೂಡಿಂಗ್ ಆರ್ಟಿಸ್ಟ್ ವಿತ್ ಮೇಕಪ್ ಎಲ್ಲ ರೆಡಿ ಇರೋರು. ಆ ಥರ ಇರೋದು. ನಾನು ಯಾಕೆಂದರೆ ಆಲ್ಮೋಸ್ಟ್ ಅಣ್ಣವ್ರ ಜೊತೆ ವರ್ಕ್ ಮಾಡಿದೆ. ವಿಷ್ಣು ಸರ್ದು ಬಳ್ಳಾರಿನಾಗ ಅನ್ನೋದಕ್ಕೆ ಇಂಡಿವಿಜುವಲ್ ನಾನೇ ಆರ್ಟ್ ಡೈರೆಕ್ಟ್ರು. ಸೂಪರ್. ಆಮೇಲೆ ಅಂಬರೀಷ್ ಸರ್ದು ಲಾಸ್ಟಲ್ಲಿ ಏ ಜಲೀಲ ಸಾಂಗ್ ನಾನೇ ಸೆಟ್ ಆಗಿದೆ. ಪ್ರಭಾಕರ್ ದೇವರಾಜ್ ಕಾಂಬಿನೇಷನ್ ಮಿಂಚು ಅನ್ನೋ ಒಂದು ಸಿನಿಮಾಗೆ ವರ್ಕ್ ಮಾಡಿದೆ. ಆಮೇಲೆ ಅಣ್ಣವ್ರದ್ದು ಶಬ್ದವೇದಿಗೆ ನಾನು ಅಸಿಸ್ಟೆಂಟ್ ಇಸ್ಮಾಯಿಲ್ ಸರ್ ಜೊತೆ ಅವ್ರ ಜೊತೆಲ್ಲ ಒಟ್ಟಿಗೆ ವರ್ಕ್ ಮಾಡಿದ್ದೀನಿ. ನನ್ನ ಇನ್ನೊಂದು ಹೆಮ್ಮೆ ವಿಷಯ ಏನಂದರೆ, ಅಣ್ಣವ್ರ ಪೀಳಿಗೆದು 3 ತಲೆಮಾರಿಗೂ ವರ್ಕ್ ಮಾಡಿಬಿಟ್ಟೆ. ಅಣ್ಣವ್ರ ಜೊತೆ ಮಾಡಿದೆ, ಶಿವಣ್ಣವ್ರದ್ದು ಮಾಡಿದೆ, ಇವರು ಅಪ್ಪು ಸಾರ್ದು ಮಾಡಿದೆ, ಆ ರಾಘಣ್ಣನ ಮಗ ಯುವ ಅವ್ರದ್ದು ಮಾಡಿಬಿಟ್ಟೆ. ಅದೊಂದು ನನಗೆ ಹೆಮ್ಮೆ ಇದೆ ಇಂಡಸ್ಟ್ರಿಗೆ ಬಂದಿದ್ದಕ್ಕೆ. 3 ತಲೆಮಾರಿಗೂ ನಾನು ಕಲಾ ನಿರ್ದೇಶನ ಮಾಡಿರೋ ಅನ್ನೋ ಒಂದು ಹೆಮ್ಮೆ ಇದೆ. ಸರ್, ಟೋಟಲ್ ಅಸಿಸ್ಟೆಂಟ್ ಆಗಿ ಎಷ್ಟು ಸಿನಿಮಾಗಳಿಗೆ ಮಾಡಿದ್ರಿ? ಇಂಡಿಪೆಂಡೆಂಟ್ ಆಗಿ ಎಲ್ಲಿಂದ ಶುರು ಆಯಿತು? ಅಸಿಸ್ಟೆಂಟು ಮತ್ತು ಇಂಡಿಪೆಂಡೆಂಟ್ ಮಧ್ಯೆ ಮೋಹನ್ ಬಿಕೆರೆ ಎಷ್ಟು ಪರ್ಫೆಕ್ಟ್ ಆದರು ಈ ಕೆಲಸದಲ್ಲಿ ಅಂತ? ಸರ್, ಅಸಿಸ್ಟೆಂಟ್ ನಾನು ಹೇಳಿದ್ನಲ್ಲ, ಸಿಪಾಯಿ ಕಲಾವಿದಾಗ ಎಂಟ್ರಿ ಆಗಿದ್ದು ನಾನು. ಹೆಚ್ಚು ಕಮ್ಮಿ ಅಸಿಸ್ಟೆಂಟಾಗಿ ಹೇಳ್ಬೇಕಂದ್ರೆ ಒಂದು 250 ಸಿನಿಮಾಗಳ ಮೇಲೆ ಮಾಡಿದ್ದೀನಿ. 250 ಸಿನಿಮಾಗಳು. ಯಾಕಂದರೆ ಅವಾಗ 250 ಸಿನಿಮಾ ಹೆಂಗಾಯಿತು ಅಂತ ಹೇಳಿದ್ರೆ, ನಾನು ಆ್ಯಕ್ಚುಲಿ ಫುಲ್ ಸಿನಿಮಾಗಿನ ನಂದು ವರ್ಕ್ ಏನಿರ್ತಿತ್ತು, ನಾನು ಆ್ಯಕ್ಚುಲಿ ಬೇಸಿಕ್ಲಿ ನಾನು ಪೇಂಟಿಂಗ್ ಎಲ್ಲ ಮಾಡ್ತಾಯಿದ್ದೆ, ಥರ್ಮೋಕೋಲ್ ಸ್ಕಲ್ಪ್ಚರ್ ಮಾಡ್ತಾಯಿದ್ದೆ.
ಆಮೇಲೆ ಇದು ಬ್ಯಾಕ್ಗ್ರೌಂಡ್ ವರ್ಕ್ ಮಾಡ್ತಾಯಿದ್ದೆ. ಇದನ್ನೆಲ್ಲ ಮಾಡಿದಾಗ ನನಗೇನಂದ್ರೆ ಎಲ್ಲ ಸಿನಿಮಾಗಳದ್ದು ಕೆಲಸ ಬರೋದು ನನಗೆ. ಇಂಡಿವಿಜುವಲ್ ಫುಲ್ ಅಸಿಸ್ಟೆಂಟಾಗಿ ಮಾಡಿ ಒಂದು 100-150 ಸಿನಿಮಾ ಮಾಡಿದ್ದೀನಿ. ಇನ್ನು ಪಾರ್ಟ್ ಬರೀ ಸಾಂಗ್ಗಳಿಗೆ ಇದಕ್ಕೆಲ್ಲ ಹೋಗಿ ಮಾಡಿಕೊಟ್ಟಿರೋದು ಆ ಥರ ಎಲ್ಲ ಒಂದು 250 ಸಿನಿಮಾಗಳ ಮೇಲೆ ಆಗ್ತದೆ. ನಾನು ಇಸ್ಮಾಯಿಲ್ ಸರ್ ಜೊತೆ ಅಲ್ಲದೆ ಬೇರೆ ಕಲಾ ನಿರ್ದೇಶಕರು, ಅವಾಗ ಹೆಸರಾಂತ ಕಲಾ ನಿರ್ದೇಶಕರುಗಳ ಜೊತೆಯಲ್ಲಿ ಪೇಂಟಿಂಗ್ ವರ್ಕು, ಥರ್ಮಾಕೋಲ್ ಸ್ಕಲ್ಪ್ಚರು, ಬ್ಯಾಕ್ಗ್ರೌಂಡ್ ವರ್ಕು ಎಲ್ಲ ಮಾಡ್ತಾಯಿದ್ದೆ ಅವಾಗ. ಅಲ್ಲಿಂದ ನನಗೆ ಈ ಅನುಭವದಲ್ಲಿ ಏನಾಯಿತು, ಪರ್ಫೆಕ್ಷನ್ ಸಿಗ್ತಾ ಬಂತು ನನಗೆ. ಯಾಕಂದರೆ ಸೆಟ್ ಅಂದ್ರೇನು, ಪರ್ಸ್ಪೆಕ್ಟಿವ್ ವ್ಯೂ ಅಂದ್ರೇನು, ಆಮೇಲೆ ಸೆಟ್ಸ್ಗೆ ಹೆಂಗಿರಬೇಕು, ಸಿನಿಮಾ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಆಮೇಲೆ ಅವಾಗ ಮಾಮೂಲಿ CG ಮಾಡ್ಬೇಕಾದ್ರೆ ಇದಕ್ಕೆ ಎಷ್ಟು ಬೇಕು, ಅದರಿಂದ ಎಕ್ಸ್ಟೆನ್ಷನ್ ಅವ್ರು ಹೆಂಗೆ ಮಾಡ್ಕೊಳ್ತಾರೆ, ಇದೆಲ್ಲ ನಾನು ಕಲಿತಾ ನಾನು ಆ್ಯಕ್ಚುಲಿ ಅಸಿಸ್ಟೆಂಟ್ ಕಾರ್ಡ್ ತೊಗೊಂಡಾದ್ಮೇಲೆ ಇಂಡಿವಿಜುವಲ್ ಆರ್ಟ್ ಡೈರೆಕ್ಟರ್ ಕಾರ್ಡ್ಗೆ ನಾನು ಅಪ್ಲೈ ಮಾಡಿದ್ದೆ ನಮ್ಮ ಇದರಲ್ಲಿ ಯೂನಿಯನಲ್ಲಿ. ಆವಾಗ ಏನಾಯಿತು, ಒಂದು ಜೂಟ್ ಅನ್ನೋ ಒಂದು ಸಿನಿಮಾ ಎಸ್ ನಾರಾಯಣ್ ಅವ್ರ ತಮ್ಮ ಎಸ್ ಗೋವಿಂದ್ ನಿರ್ದೇಶನ ಮಾಡ್ತಾ ಇರ್ತಾರೆ. ಆ ಸಿನಿಮಾಗೆ ವರ್ಕ್ ಮಾಡ್ಬೇಕಾದ್ರೆ 50% ಸಿನಿಮಾ ಶೆಡ್ಯೂಲ್ ಮುಗಿತಾ ಬಂತು. ಅಷ್ಟು ನನ್ನ ಕಾರ್ಡ್ ಆಗಿದ್ದು ನನಗೆ ಅನೌನ್ಸ್ ಆಯಿತು, ನಿಮಗಿಲ್ಲ ಇಂಡಿವಿಜುವಲ್ ಆರ್ಟ್ ಡೈರೆಕ್ಟರ್ ಕಾರ್ಡ್ ಆಗಿದೆ ಅಂತ. ಅವತ್ತು ಎಸ್ ಗೋವಿಂದ್ ಅವರು ಇಡೀ ಯೂನಿಟ್ಗೆ ಸ್ವೀಟ್ ತರಿಸಿ ಮಧ್ಯಾಹ್ನ ಎಲ್ಲರೂ ಊಟದ ಜೊತೆ ಮೋಹನ್ ಬಿ ಕೆರೆಗೆ ಕಾರ್ಡ್ ಆಗಿದೆ, ಈ ಥರ ಕಾರ್ಡ್ ಆಗಿದೆ, ಸಂತೋಷದ ವಿಷಯ ಅಂತೇಳಿ ಪಾಪ ಸೆಲೆಬ್ರೇಷನ್ ಮಾಡೋರು ಅವತ್ತು. ಅದಾದಮೇಲೂ ಏನು ಮಾಡ್ತೀನಿ, ನಾನು ಆರ್ಟ್ ಡೈರೆಕ್ಟ್ರ್ ಕಾರ್ಡ್ ಸಿಕ್ಕಿದ ಮೇಲೂ ಒಂದಷ್ಟು ದಿನ ನಾನು ಇದಕ್ಕೆ ಯೂಸ್ ಆಗಿಬಿಟ್ಟಿದೆ. ಯಾಕಂದರೆ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡೋದು, ಪೇಂಟ್ ಮಾಡೋದು, ಸ್ಕಲ್ಪ್ಚರ್ ಮಾಡೋದು ಅದೆಲ್ಲ ಅದೇ ಮಾಡ್ಕೊಳ್ತಾ ಹೋದೆ. ಒಂದು ದಿನ ಬರಗೂರು ರಾಮಚಂದ್ರಪ್ಪ ಅವರು ಕಾಲ್ ಬರುತ್ತೆ ನನಗೆ. ಅವರು ಸಿನಿಮಾದಲ್ಲಿ ಕೆಲವೊಂದೇನೋ ಈ ಥರ ಆರ್ಟ್ ವರ್ಕ್ಗಳೆಲ್ಲ ಇತ್ತು. ಇಲ್ಲ ಹಿಂಗೆ ಹೇಳಿದ್ದಾರೆ ಬನ್ನಿ ಅಂತ ಹೇಳ್ಬಿಟ್ಟು ನನ್ನ ಕರೆಸಿದ್ರು. ಆಮೇಲೆ ಹೋಗಿ ನಾನು ಇದು ಮಾಡೋದು, ಇಲ್ಲ ನೀವು ಫುಲ್ ಸಿನಿಮಾಗೆ ನೀವೇ ಆರ್ಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿ, ಹೆಂಗಿರೋ ಕಾರ್ಡ್ ಇದೆ, ನಿಮ್ಗೆ ಇಲ್ಲಿ ಒಳ್ಳೆ ಸ್ಕೋಪ್ ಇದೆ ಅಂತ. ಆ ಸಿನಿಮಾಗೆ ಅವಾಗ ರಾಧಿಕಾ ಕುಮಾರಸ್ವಾಮಿ ಅವ್ರದ್ದು 2ನೇ ಸಿನಿಮಾ ಅನ್ಸುತ್ತೆ ಅದು. ಅದಾದಮೇಲೆ ಬರಗೂರು ರಾಮಚಂದ್ರಪ್ಪ ಅವರು ಫುಲ್ ಟೈಮ್ ನನಗೆ ಕಲಾ ನಿರ್ದೇಶಕನಾಗಿ ಕೆಲಸ ಮಾಡೋಕ್ಕೆ ಕೊಟ್ಟರು. ಅಲ್ಲಿಂದ ನಂದು ಸ್ಟಾರ್ಟ್ ಆದಮೇಲೆ ನೆಕ್ಸ್ಟು ಹುಡುಗಾಟ ಮಾಡ್ತೀನಿ. ಇಲ್ಲ, ಹುಡುಗಾಟದೊಂದು ಒಳ್ಳೆ ಕಥೆ ಇದೆ. KM ಪ್ರಕಾಶ್ ಹೇಳ್ತಾ ಇದ್ರು, ನಾನು ಮೋಹನ್ ಬಿ ಕೆರವರು, ಇಮ್ರಾನ್ ಸರ್ದಾರಿಯಾ, ಹೌದು, ಸೇಮ್ ಬ್ಯಾಚು ಸರ್, ಎಲ್ಲ ಸಖತ್ತು ಎಕ್ಸ್ಟ್ರಾಡಿನರಿ ಬ್ಯಾಚ್ ಸರ್. ನೀವು ಒಂಥರ ಲೆಜೆಂಡು, ಇಮ್ರಾನ್ ಮಾಸ್ಟ್ರು, ಈ ಕಡೆ KM. ಅಲ್ಲಿಂದ ಎಕ್ಸಿಟ್ ಆದವರು ಎಲ್ಲರೂ ಅಲ್ಲಿಂದ ಆ ಸಿನಿಮಾ ಮಾಡಿ ಬಂದವರು ಆವಾಗಲೇ ಅಪ್ಪು ಸರ್ ಕೇಳ್ತಾರೆ, ಯಾರು ಇದಕ್ಕೆಲ್ಲ ಟೆಕ್ನಿಷಿಯನ್ಸು, ಯಾಕಂದರೆ ಏನೋ ಒಂಥರ ಅಂತ ಒಂದು ಸಾಂಗ್ ಮಾಡಿದ್ವಿ, ಅದು ಮೇಲೆ ಸ್ಟೈಲಾಗಿ ಸೆಟ್ ಹಾಕಿದ್ದೆ. ಅದೆಲ್ಲ ಏನಂದರೆ ಅವಾಗ ಆ್ಯಕ್ಚುಲಿ ನಾನು ಸಿನಿಮಾದಲ್ಲಿ ಉಳ್ಕೊಂಡಿದ್ದೆ ಇದೇ ಕಾರಣಕ್ಕಾಗಿ. ನನಗೆ ಮೆಟೀರಿಯಲ್ ಸೆನ್ಸ್ ತುಂಬ ಇತ್ತು ನನಗೆ. ಇವನ್ ಯಾಕಂದರೆ ನಾನು ಅವಾಗ ಅದಕ್ಕೆ ಮುಂಚೆ ಸ್ವಲ್ಪ ಗ್ಯಾಪಲ್ಲಿ ಇಂಟೀರಿಯರ್ ವರ್ಕ್ಗಳು ಮಾಡ್ತಾಯಿದ್ದೆ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಿಗೆ. ಆ ಇಂಟೀರಿಯರ್ ವರ್ಕ್ ಮಾಡ್ಬೇಕಾದ್ರೆ ಆ ವರ್ಕ್ ಜರ್ಮನ್ ಮೈಕಾ ಮತ್ತು ಕ್ಯಾರಗಟೆಡ್ ಶೀಟು ಅದೆಲ್ಲ ಅವಾಗೆಲ್ಲ ಹೊಸದದು. ಆಮೇಲೆ ನಿಯಾನ್ ಲೈಟ್ಸು ಇದೆಲ್ಲ ಹೊಸದು. ಇದನ್ನೆಲ್ಲ ಇಟ್ಟು ಆ ಸೆಟ್ ಡಿಸೈನ್ ಮಾಡಿದೆ. ಅದೇನಾಯಿತು, ಫುಲ್ಲು ಗ್ಲಾಸಿಯಾಗಿ ಇತ್ತು, ಸ್ಟೈಲಿಶಲ್ಲಿ. ಈಗಲೂ ಫ್ರೆಶ್ ಆಗಿ ಕಾಣುತ್ತದು. ಇವತ್ತಿಗೂ ನಿಮ್ಮ ಪ್ರತಿ ಫ್ರೇಮ್ ಸೆನ್ಸ್ ಕೊಡುತ್ತೆ ನಿಮ್ಗೆ, ಆ ಎಸೆನ್ಸೇ ಸಕ್ಕತ್ತದು. ಹೌದು. ಆಮೇಲೆ ಇವನ್ ಏನೋ ಒಂಥರ ಸಾಂಗಲ್ಲೂ ಅಷ್ಟೇ, ಫ್ಲಾಟ್ ವೈಟ್ಗೆ ಕಲರ್ಗಳು ಥ್ರೋ ಮಾಡೋದು. ಆಮೇಲೆ ಇದು ಬೋಟ್ನ ಸ್ಕೆಲಿಟನ್ ಬೋಟ್ ಮಾಡಿ ಅದಕ್ಕೆ ಔಟ್ಲೈನ್ ಲೈಟ್ಸ್ ಮಾಡಿ ಸ್ವಿಂಗ್ ಮಾಡಿಸೋದು, ಇದೆಲ್ಲ ಏನಾದ್ರು ಹೊಸ ಕಾನ್ಸೆಪ್ಟ್ ಮಾಡಿದ್ವಿ. ಸಂಜೆ ಎಲ್ಲ ಕ್ಲೋಸ್ ಫ್ರೆಂಡ್ಸು. ಆವಾಗ KM ಪ್ರಕಾಶು, ಇಮ್ರಾನ್ ಸರ್ದಾರೆಲ್ಲ ಹೊಸಬ್ರು. KM ಪ್ರಕಾಶು ಆಲ್ರೆಡಿ ಮಾಡಿರೋ 1-2-3 ಸಿನಿಮಾ ಒಂದು ನಂತರ ಮಾಡ್ತಾಯಿದ್ರು. ನಾವೆಲ್ಲ ಅವಾಗ ಹೊಸದಾಗಿ ಸ್ನೇಹಿತರಾಗಿದ್ದು. ಹಂಗಾಗಿ ಸಂಜಯ್ನ ಡೈರೆಕ್ಟ್ರು ಮಾಡಬೇಕು ಅಂತ, ಯಾಕಂದ್ರೆ ಸಂಜಯ್ ಎಸ್ ಮಹೇಂದರ್ ಹತ್ರ ಮುಂಚೆ ಅಸಿಸ್ಟೆಂಟ್ ಆಗಿದ್ದರು. ನಾನು ಅವ್ರ ಹತ್ರ ಎಲ್ಲ, ಯಾಕಂದರೆ ಇಸ್ಮಾಯಿಲ್ ಸರ್ದು ಯಾವಾಗಲೂ ನಂತರನೇ ಅವರು ಒಂದೊಂದ್ಸಲಿಗೆ ಅಟ್ ಎ ಟೈಮ್ 6-7 ಸಿನಿಮಾ ಮಾಡೋರು. ನಾನು ಇವಾಗ ಹೆಂಗೆ ಮಾಡ್ತಾಯಿದ್ದೀನಿ ಹಂಗೇ ಸೇಮ್ ಅವ್ರು ಆ ಟೈಮ್ಗೆ ಮಾಡೋರು, ಅಷ್ಟು ಬ್ಯುಸಿ ಇದ್ದರು. ಹಂಗಾಗಿ ಇವರೆಲ್ಲ ಪರಿಚಯ ಆಗಿದ್ದು. ಸಂಜಯ್ನ ಡೈರೆಕ್ಟ್ರ್ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾವೆಲ್ಲ ಹಗಲು ರಾತ್ರಿ ಇದು ಮಾಡಿ ಸಿನಿಮಾನ ಮಾಡಿದ್ವಿ. ಸುಳ್ಳು ಹೇಳಬಾರ್ದು, ಇದೇ KM ಪ್ರಕಾಶು, ನಾವು ಎಲ್ಲ ಟೆಕ್ನಿಷಿಯನ್ ಸೇರಿ DI ಮಾಡೋದಕ್ಕೆ ನಾವು 15,000 ಸಾವಿರ ರೂಪಾಯಿ ಹಾಕಿದ್ದೀವಿ ಸರ್. ಯಾಕಂದರೆ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ. ಕೊನೆಗೆ ಅದು ಬಂದು ಔಟ್ಪುಟ್ ಹೆಂಗೆ ಸಿಕ್ತು ಅಂದರೆ, ಅಪ್ಪು ಸರ್ ಕೇಳಿದೆ, ಯಾರು ಇದಕ್ಕೆ ಆರ್ಟ್ ಡೈರೆಕ್ಟ್ರ್ ಯಾರು, ಆಮೇಲೆ ಎಡಿಟ್ರ್ ಯಾರು, ಟೆಕ್ನಿಷಿಯನ್ಸ್ ಯಾರು ಅಂತ. ಆ ರೇಂಜಿಗೆ ಸಿನಿಮಾ ನಿಂತ್ಕೋತದು. ಅದೊಂದು ಸೆಟ್ ಅನ್ನೋ ಕಾನ್ಸೆಪ್ಟನ್ನ ಒಂದು ಇಂಪ್ರೆಸಿವ್ ಆಗಿ ಸಖತ್ತು ಇದಾಯಿತು. ಮೇಲಾಗಿ ಮೋಹನ್ ಬಿ ಕೆರವರ ಹೆಸರು ಹೆಂಗೆಂದರೆ, ಯಾವುದೇ ಸಿನಿಮಾಗೆ ಹೋಗಲಿ, ಇದು ನನಗಾದಂಥ ಎಕ್ಸ್ಪೀರಿಯನ್ಸ್. ಪರ್ಸ್ನಲಿ ನಾನು ಯೂಶಲಿ ಟೆಕ್ನಿಷಿಯನ್ಸ್ ನೋಡ್ತೀನಿ ಯಾರು ಹೆಸರಿದೆ ಅಂತ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 1
ಆರ್ಟ್ ಡೈರೆಕ್ಟರ್, ಕಲಾ ನಿರ್ದೇಶಕ ಮೋಹನ್ ಬಿಕೆರೆ. ತುಂಬ ಕಡೆ ಸರ್ ನಿಮ್ಮದೇ ಸೌಂಡಿಂಗ್ ಜಾಸ್ತಿ ಇದೆ, ಹೊಗಳ್ತಾ ಇಲ್ಲ ನಾನು, ಅಷ್ಟು ಬ್ಯುಸಿ ಆಗಿದ್ದೀರಿ. ಖಂಡಿತ ಖಂಡಿತ. ಅದರ ಮಧ್ಯೆ ಮಾರ್ಟಿನ್ ಅನ್ನುವಂಥ ಒಂದು ದೊಡ್ಡ ಸಿನಿಮಾ, ದೊಡ್ಡ ಟಾಕ್ ಇದೆ. ಮಾರ್ಟಿನ್ಗೆ ಹೇಗೆ ಎಂಟ್ರಿ ಆದರು ಮೋಹನ್ ಬಿಕೆರೆ? ಮಾರ್ಟಿನ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಸರ್? ಮಾರ್ಟಿನ್ ಎಕ್ಸ್ಪೀರಿಯನ್ಸ್ ರಿಯಲಿ ಹೇಳ್ತೀನಿ, ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಅದ್ಭುತ ಅನ್ನೋದಕ್ಕಿಂತ ವೆರಿ ಸಿಂಪಲ್. ನಾನು ಹೇಳ್ತೀನಿ, ಒಂದು ದಿವಸ ಉದಯ್ ಮೆಹ್ತಾ ಸರ್ ನನಗೆ ಆಫೀಸ್ಗೆ ಕರೆಸ್ತಾರೆ. ಮೋಹನ್ ಹೇಗಿದೆ ಶೆಡ್ಯೂಲ್ ನಿಮ್ಮದು ಅಂತ. ಸರ್ ಏನಿಲ್ಲ ಸರ್, ನಡೀತಾ ಇದೆ, ಒಂದು 2-3 ಸಿನಿಮಾ. 2-3 ಸಿನಿಮಾ ಮಾಡ್ತಾಯಿದ್ದೀರೇನ್ರಿ? ಸರ್ 2-3 ಸಿನಿಮಾ ನನಗೆ ಅದು ಕಾಮನ್ ಸರ್. 2-3 ಸಿನಿಮಾ ಕಮ್ಮಿ ಇದೆ ಆ್ಯಕ್ಚುಲಿ, 4-5 ಮಾಡೋಕ್ಕೆ. ಈಗ ಸದ್ಯಕ್ಕೆ 2-3 ಇಲ್ಲ, ನಮ್ದು ಹಿಂಗಿದೆ ಟೈಟ್ ಶೆಡ್ಯೂಲು, ಒಂದು 2-3 ಶೆಡ್ಯೂಲಲ್ಲಿ ಮುಗಿಸ್ಬೇಕು ಅಂತ ಇದ್ದೀವಿ. ಒಂದೊಂದಷ್ಟು ಸೆಟ್ಗಳಿದೆ. ನಿಮ್ಮ ಪ್ರೆಸೆನ್ಸ್ ಹೆಂಗೆ, ನೀವೇ ಇರಬೇಕು, ನೀವೇ ನಮಗೆ ಮಾಡಿಕೊಡ್ಬೇಕು, ಹಂಗೆ ಸರ್. ನಾನೇ ಇದು ಮಾಡಿಕೊಡ್ತೀನಿ, ಮೇಜರ್ ಸೆಟ್ಗಳು ಏನಿದ್ರು ನಾನೇ ನಿಂತು ಮಾಡಿಕೊಡ್ತೀನಿ. ಸಣ್ಣ ಪುಟ್ಟ ಇದ್ದಾಗ ಅಸಿಸ್ಟೆಂಟ್ಸ್ಗಳು ಇರ್ತಾರೆ, ಮೇಂಟೈನ್ ಮಾಡ್ತಾರೆ ಸರ್. ಸರಿ ಆಯಿತು ಬನ್ನಿ, ಏನಂತ ನೀವು ಅಂದರೆ ತುಂಬಾ ಹೆವಿ ವರ್ಕ್ ಇಲ್ಲ, ಹಂಗೆ ಆವತ್ತಿನ ಲೆಕ್ಕಕ್ಕೆ ಹಂಗಿತ್ತು. ಆಮೇಲೆ ಅದನ್ನು ಕರೆದು ಎಲ್ಲ ಕೊಟ್ಟು ಒಂದು ಡಿಸ್ಕಷನ್ ಆಗುತ್ತೆ. ಅದೆಲ್ಲ ಆದಮೇಲೆ ಒಂದು ದಿವಸ ಎ ಪಿ ಅರ್ಜುನ್ದು ಕಾಲ್ ಬರುತ್ತೆ. ಮೋಹನ್ ಸಾರ್ ಹೆಂಗಿದ್ದೀರ ಅದಕ್ಕೆ. ಎ ಪಿ ಅರ್ಜುನ್ದು ಮೊದಲನೇ ಸಿನಿಮಾಯಿಂದ ನಾನು ಜೊತೆಲಿದ್ದೆ ಅವ್ರಿಗೆ. ಅದ್ದೂರಿನ ಇದೇ ನಮ್ಮ ಹೀರೋ ಧ್ರುವ ಸರ್ ಏನಿದ್ದಾರೆ, ಧ್ರುವ ಬಂದಾಗ ಅವಾಗೆಲ್ಲ ಧ್ರುವನು ಇವರೆಲ್ಲ ಹೆಂಗೆ ಡೈಲಾಗ್ಗಳನ್ನ ಪ್ರಾಕ್ಟೀಸ್ ಮಾಡ್ತಾರೆ ಆಫೀಸಲ್ಲಿ, ನಾವೆಲ್ಲ ಟೈಮ್ ಪಾಸ್ ಮಾಡ್ತಾಯಿದ್ವಿ ಫ್ರಮ್ ದ ಬಿಗಿನಿಂಗ್ ಡೇಸಿಂದ. ಆಲ್ಮೋಸ್ಟ್ ಧ್ರುವ ಸರ್ದು ಒಂದು ಸಿನಿಮಾ ಸ್ಕಿಪ್ ಆಗಿದೆ ಅಷ್ಟೇ ನಂದು. ಧ್ರುವ ಸರ್ದು ಎಲ್ಲ ಸಿನಿಮಾ ನಾನೇ ಮಾಡಿರೋದು. ಇವಾಗ ನೆಕ್ಸ್ಟ್ ಕೆಡಿಲೂ ನೀವು ಇದ್ದೀರಾ? 100%. ಕೆಡಿನಲ್ಲಿ ಅದೊಂದು ಕತೆ ಅದು. ಸರಿ, ಓಕೆ. ಆಲ್ಮೋಸ್ಟ್ ಎಲ್ಲ ಸಿನಿಮಾನು ಒಂದು ಸಿನಿಮಾ ಮಿಸ್ ಆಗಿದೆ ಬಿಟ್ಟರೆ ಧ್ರುವ ಅವ್ರ ಜೊತೆ, ನನ್ನ ಧ್ರುವ ಸರ್ ಜೊತೆ ಆಲ್ಮೋಸ್ಟ್ ಎಲ್ಲ ಸಿನಿಮಾನು ಮಾಡಿದ್ದೀನಿ. ಹಂಗೆ ಎ ಪಿ ಅರ್ಜುನ್ ಅವ್ರದ್ದು ಅಷ್ಟೇ, ಅವ್ರದ್ದು ಎಲ್ಲ ಒಂದು ಆ ಕಡೆ ಈ ಕಡೆ ಹೋಗಿದೆ ಅಷ್ಟೇ, ಎಲ್ಲ ಮಾಡಿದ್ದೀನಿ. ನಾನು ಅವರು ಒಂಥರ ಸ್ನೇಹಿತರು. ಯಾಕಂದರೆ ಅದ್ದೂರಿ ಅಲ್ಲದೆ ಅಂಬಾರಿ ಸಿನಿಮಾಗೂ ಅಷ್ಟೇ, ನಾನು ಕಲಾ ನಿರ್ದೇಶಕ ಅಲ್ಲದೆ ಹೋದ್ರೂ ಸಾಂಗ್ಗಳನ್ನ ನನ್ನ ಕೈಯಲ್ಲಿ ಸೆಟ್ ಹಾಕ್ಸಿರು. ಅದೊಂದು ವಾಡಿಕೆ ಇತ್ತು. ನಾನು ಸಾಂಗ್ಗಳಿಗೆ ನನಗೆ ಸೆಟ್ ಹಾಕಕ್ಕೆ ಕರೆಯೋರು, ಮೇನ್ ಸೆಟ್ಸ್ಗೆ. ಹಾಗೆ ಎ ಪಿ ಅರ್ಜುನ್ ಅವ್ರು ಕಾಲ್ ಮಾಡಿ, ಹಿಂಗೆ ಮೋಹನ್ ಸರ್ ಹೆಂಗಿದೆ, ಏನು ನೋಡ್ತಾಯಿದ್ರೆ ಹಿಂಗೆ ಮೀಟ್ ಮಾಡಿರೋ ಪ್ರೊಡ್ಯೂಸರ್ನ ಮಾಡಿದೆ ಸರ್. ಹಿಂಗೆ ಹೇಳಿದ್ದು, ಮೋಹನ್ ಸರ್ ನೀವು ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಬಾರ್ದು, ಜೊತೆಲೇ ಇರಬೇಕು. ಯಾಕಂದರೆ ತುಂಬ ಇದು ಅವ್ರು, ಯಾಕಂದರೆ ಕ್ರಿಯೇಟಿವಿಟಿ ಜಾಸ್ತಿ ಆಗಪ್ಪಂದು, ಯಾಕಂದರೆ ಇರೋ ಫ್ಯಾಕ್ಟ್ ಅದು. ಅವತ್ತು ಬಂದಾಗ ಒಂದು ಕಥೆನ ನಾವು ಒಂದು ಆನ್ಲೈನ್ ಸ್ಟೋರಿ ಕೇಳಿದಾಗ ಓಕೆ ಇದು ಮಾಡೋಣ ಅಂತಿತ್ತು. ಬಟ್ ಅದನ್ನು ಇವತ್ತು ಈ ರೇಂಜ್ಗೆ, ಈ ಜನರಿಗೆ ಮೂವಿ ಆಗಿದೆ ಅಂದರೆ ಎ ಪಿ ಅರ್ಜುನ್ ಅವರ ಕ್ರಿಯೇಟಿವಿಟಿ, ನಮ್ಮ ಉದಯ್ ಮೆಹ್ತಾ ಅವರ ಇನ್ವೆಸ್ಟ್ಮೆಂಟು, ಆಮೇಲೆ ಸತ್ಯ ಹೆಗ್ಡೆ ಅವರ ಒಂದು ವಿಜುವಲ್ಸು ಎಲ್ಲ ಇದೆ. ಈಗ ನಾನೇನೇ ಎಕ್ಸ್ಟ್ರಾರ್ಡ್ನರಿ ಸೆಟ್ ಹಾಕಿದ್ರು, ಎಕ್ಸ್ಟ್ರಾರ್ಡ್ನರಿ ಇದ್ರೂ ಇದನ್ನೆಲ್ಲ ಒಂದು ವಿಜುವಲ್ ಕಟ್ಕೊಡೋಕ್ಕೆ ಸತ್ಯ ಹೆಗ್ಡೆನೂ ಕರೆಕ್ಟಾಗಿ ಸಿಕ್ಕಿದ್ರು. ಆಮೇಲೆ ಎ ಪಿ ಅರ್ಜುನ್ ಅವರಂತೂ ನಮಗೆ ಹೆಂಗೆ ಅಂತ ಹೇಳಿದ್ರೆ, ಅವರೊಂಥರ ಗ್ರಾಬ್ ಮೆಂಟಾಲಿಟಿ ಜಾಸ್ತಿ ಅಯ್ಯಪ್ಪಂದು. ನಾನು ಮೊದಲೇ ಏನಕ್ಕೆ ಅಂದರೆ ನಮ್ಮದು ಕ್ರಿಯೇಟಿವಿಟಿ ಯಾವಾಗಲೂ ಅದು ಅಡಿಕ್ಷನ್ ನಮಗೆ. ಅವ್ರು ಒಂದು ಸೆಟ್ ಕೊಡ್ಬೇಕಾದ್ರೆ, ಸರ್ ಹಿಂಗೆ ಏನೋ ಪಾಕಿಸ್ತಾನದ ಒಂದು ಜೈಲ್ ಸೆಟ್ ಹಾಕ್ಬೇಕಿದ್ರಲ್ಲಿ, ಹೆಂಗೆ ಮಾಡೋಣ ಮೋಹನ್ ಸರ್ ಅಂದ. ಸರ್ ನಾನು ಹೇಳಿದೆ, 1 ವಾರ ಟೈಮ್ ಕೊಡಿ, ನಾನು ನಿಮ್ಗೊಂದು ಸರ್ಪ್ರೈಸ್ ಜೊತೆ ಬರ್ತೀನಿ ಅಂತ. 1 ವಾರ ಅಲ್ಲ, 10 ದಿನ ತೊಗೊಳ್ಳಿ, ಅದೇನು ಸರ್ಪ್ರೈಸ್ ಗೊತ್ತಿಲ್ಲ, ಬನ್ನಿ ಅಂತ. ಸರಿ ಅಂದ್ಬಿಟ್ಟು 1 ದಿನ ಎಲ್ಲ ರೆಡಿ ಆಗ್ತದೆ. ರೆಡಿ ಆದಮೇಲೆ ನಾನು ಕಾಲ್ ಮಾಡ್ತೀನಿ, ಗುರುಗಳೇ ನಾಳೆ ಬರ್ತಾಯಿದ್ದೀನಿ ಆಫೀಸಲ್ಲಿ. ಹೌದಮ್ಮ, ಒಂದು ಸರಿ ಏನು ಸರ್ಪ್ರೈಸ್, ನಾನು ಅಲ್ಲಿ ಬಂದೇ ಹೇಳ್ತೀನಿ. ಇದು ಅವ್ರು ಏನು ಅಂದ್ಕೊಂಡಿದ್ದಾರೆ, ಅಡೋಬ್ ವಿತ್ ವಾಕ್ತ್ರೋ ವಿಷನ್ ಡಿಸೈನ್ ಎಲ್ಲ ಮಾಡಿ ನಾವು ತೊಗೊಂಡು ಬರ್ತಾರೆ ಅಂತ. ಮೋಹನ್ ಸರ್ ಹಂಗಾರೆ ಧ್ರುವನ್ನ ಕರೆಸ್ಬಿಡ್ಲಾ? ಕರೆಸಿ ಸರ್, ಅದೇನು ತೊಂದರೆ ಇಲ್ಲ. ಹಂಗಾರೆ ಇವರು DOP ಧ್ರುವನ ಎಲ್ಲರನ್ನೂ ಕರೆಸ್ಬಿಡ್ತೀನಿ ಅಂದರು. ಕರೆಸಿದ್ರು, ಧ್ರುವ ಸರ್ನ ಕರೆಸಿ ಸರ್ ಅಂದು. ಆಮೇಲೆ ಸರಿ ಕರೆಸಿ ಎಲ್ಲ ಬಂದು ಬರೋಷ್ಟೊತ್ತಿಗೆ ನಾನು ನಮ್ಮ ಹುಡುಗನ ಜೊತೆ ಆ ಮಿನಿಯೇಚರ್ನ ಮೇಲೆ ತೊಗೊಂಡೋದೆ. ಒಂದು ಮಿನಿಯೇಚರ್ ಜೈಲ್ ಸೆಟ್ ಏನಿದೆ, ಪಾಕಿಸ್ತಾನದ ಜೈಲ್ ಸೆಟ್ನ ಇನ್ವಾಲ್ವ್ ಆಗಿ ಹೆಚ್ಚು ಕಮ್ಮಿ ಅದು 8 ದಿನದಲ್ಲಿ ಮಾಡೋ ಕೆಲಸ ಅಲ್ಲ, ಹಗಲು ರಾತ್ರಿ ಹುಡುಗನ ಜೊತೆ ಇಟ್ಕೊಂಡು ರೆಡಿ ಮಾಡಿದ್ವಿ ಅದನ್ನು. ಆ ಮಿನಿಯೇಚರ್ ತೊಗೊಂಡು ಹೋಗ್ತಾ ಇದ್ದಂಗೆ ಟೆಕ್ನಿಷಿಯನ್ಸ್ ಯಾರ್ಯಾರಲ್ಲಿದ್ದರು, ಸತ್ಯ ಹೆಗ್ಡೆ ಆಗಲಿ, ಪ್ರೊಡ್ಯೂಸರ್ ಆಗಲಿ, ನಮ್ಮ ಡೈರೆಕ್ಟ್ರ್ ಆಗಲಿ, ಧ್ರುವ ಸರ್ ಆಗಲಿ, ಯಾರೂ ಮಾತಾಡಲ್ಲ. 5 ನಿಮಿಷ ಸೆಟ್ನೇ ನೋಡ್ತಾಯಿದ್ರು. ಆಲ್ರೆಡಿ ಅವ್ರು ಸೆಟ್ಟಲ್ಲಿ ಇದ್ದಂಗೆ ಆಗ್ಬಿಡ್ತದೆ. ಓಕೆ, ಇನ್ವಾಲ್ವ್ಮೆಂಟ್ ಆಯ್ತು. ಇನ್ವಾಲ್ವ್ಮೆಂಟು ಆಮೇಲೆ ಎಷ್ಟು ಪರ್ಫೆಕ್ಷನ್ ಆಗೋಯ್ತು ಅಂದರೆ, DOP ಶಾರ್ಟ್ನ ಡಿವೈಡ್ ಮಾಡ್ಕೋತಾವ್ರಲ್ಲಿ. ಅಲ್ಲೇ ಸ್ಟಾರ್ಟ್ ಆಯಿತು. ಇವರು ಅರ್ಜುನ್, ಎ ಪಿ ಅರ್ಜುನ್, ಮೋಹನ್ ಸಾರ್ ಸೂಪರ್ ಅಂದ್ಬಿಟ್ಟು ಹಗ್ ಮಾಡಿಬಿಟ್ರಂಗೆ, ಸಾಕತ್ತೆ ಎಕ್ಸ್ಟ್ರಾ. ನನಗೆ ಎಮೋಷನ್, ಯಾಕಂದರೆ ಅದಾಯಿತು. ಅದನ್ನು ಎಷ್ಟು ಇಷ್ಟಪಟ್ಟರು ಅಂದರೆ, ಕೊನೆಗೆ ಅಪ್ಪು ಸರ್ದು ಇದರಲ್ಲಿ ಸಪೋಟ ಗಾರ್ಡನಲ್ಲಿ ಶೂಟ್ ನಡೀತಾಯಿತ್ತು ಲಾಸ್ಟ್. ಯಾರು ನಮ್ಮ ಚೇತನ್ ಡೈರೆಕ್ಷನ್, ಜೇಮ್ಸ್.
ಆ ಸ್ಪಾಟಲ್ಲಿ ಏನಕ್ಕೆ ಹೋದ್ವಿ ಅಂದರೆ ರಾಮ್ ಲಕ್ಷ್ಮಣ್ ಫೈಟ್ ಮಾಸ್ಟ್ರಲ್ಲಿ ಇದ್ದರು. ಓಕೆ. ಆ ಫೈಟ್ನ ನಾವು ಹೆಂಗೆ ತೆಗಿಬೇಕು ಅನ್ನೋದಕ್ಕೆ ಆ ಮಿನಿಯೇಚರ್ ಒಂದ್ಸಾರಿ ಮಿನಿಯೇಚರ್ ತೊಗೊಂಬಿಡಿ ಅಂತ ಆ ಮಿನಿಯೇಚರ್ನ ಎತ್ಕೊಂಡಾಗ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ರು. ಆ ರೇಂಜಿಗೆ ಸ್ಟಾರ್ಟ್ ಆಯಿತು ನಮ್ಮದು ಸಿನಿಮಾದ ಒಂದು ಓಪನಿಂಗ್ ಹೆಂಗೆ ಅಂತ. ಅಲ್ಲಾದಮೇಲೆ ಕೊನೆಗೆ ನಾವೇನು ಮಾಡಿದ್ವಿ, ಈ ಸೆಟ್ನ ಹೈದ್ರಾಬಾದ್ಗೆ ಹೋಗೋಣ ಅಂತ ಹೇಳಿದ್ರೆ, ನಿಜವಾಗ್ಲೂ ಹೇಳ್ತೀನಿ, ಹೈದ್ರಾಬಾದ್ನಲ್ಲಿ 1.5 ಕೋಟಿ ಪ್ಲಸ್ ಜಿ ಎಸ್ ಟಿ ಎಲ್ಲ ಸೇರಿದ್ರೆ ಹತ್ರ ಇವ್ರದ್ದು ಮೆಟೀರಿಯಲ್ಲು ಬರೋಲ್ಲ, ಒಂದು 2 ಮೇಲೆ ಲಾಸ್ ಆಗುತ್ತೆ. ಅದನ್ನು ಬರೀ 85-90 ಲ್ಯಾಕ್ಸ್ ನಾನು ಇಲ್ಲಿ ಸೆಟ್ ಹಾಕ್ಕೊಟ್ಟೆ. ಅಂದರೆ ಬೇರೆ ಎಲ್ಲ ಎಕ್ಸ್ಟ್ರಾ ಖರ್ಚಾಗಿದೆ, ಅದನ್ನು ಹೇಳೋದು ಅಷ್ಟು ದೊಡ್ಡ ಸೆಟ್ನ ಅಷ್ಟರಲ್ಲಿ ರೆಡಿ ಮಾಡಿಕೊಟ್ಟೆ. ಪ್ರೊಡ್ಯೂಸರ್ ಖುಷಾದರು, ಎಲ್ಲ ಖುಷಾದರು. ಅಲ್ಲಿಂದ ಸ್ಟಾರ್ಟ್ ಆಯಿತು. ಹೆಚ್ಚು ಕಮ್ಮಿ ಇಡೀ ಸಿನಿಮಾದಲ್ಲಿ ನಾವು 85-90%, 80% ಆಲ್ಮೋಸ್ಟು ತುಂಬಾ ಸೆಟ್ಸ್ ಹಾಕಿದ್ದೀವಿ. ಸೆಟ್ಟು ಯಾವಾಗ ಈ ಪಾಕಿಸ್ತಾನ ಸೆಟ್ಟು, ಜೈಲ್ ಸೆಟ್ ಹಿಂಗೆ ನಾವು ನಿಂತ್ಕೊಂಡ್ವಿ, ಹಿಂಗೆ ಕೂತ್ಕೊಂಡು ಫಿಕ್ಸ್ ಆದರು. ಅದಾದಮೇಲೆ ಕ್ರಿಯೇಟಿವ್ಗಳಾಯಿತು. ಆಮೇಲೆ ಅದರಲ್ಲಿ ನೀವು ಇನ್ನೊಂದು ನೋಡಿರ್ತೀರ, ಒಂದು ಶವರ್ ಫೈಟ್ ಇರುತ್ತೆ. ಹೌದು. ಆ ಶವರ್ ಫೈಟಿಗೆ ಒಂದು ಡೈರೆಕ್ಟರ್ AP ಅರ್ಜುನ್ ಅವರು ಪ್ಲ್ಯಾನ್ ಮಾಡ್ತಾರೆ. ನಾನು ಹೇಳಿದೆ, ಗುರುಗಳೇ ನಾನು ಒಂದು ಐಡಿಯಾ ಕೊಡ್ತೀನಿ. ಅವ್ರ ಪಾಪ ಅವ್ರು ತುಂಬ ಹೇಳ್ತಾರೆ, ನಮ್ಮ ಬಗ್ಗೆ ಸುಳ್ಳು ಹೇಳ್ಬಾರ್ದು. ಒಂದು ಐಡಿಯಾ ಕೊಡ್ತೀನಿ, ಈ ಫೈಟ್ನ ಇದು ಹಿಂಗಿರುತ್ತಲ್ಲ, ಇದನ್ನು ಸತ್ಯಗಡೆ ಸರ್ ಇದ್ದರು, ಹಿಂಗೆ ಮಾಡಿಕೊಂಡು ಶವರ್ದು ಇದು ಮಾಡಿದ್ರೆ, ಇಲ್ಲ ನೀರು ಫ್ಲೋಟ್ ಎಲ್ಲ ಹೆಂಗಿರುತ್ತೆ ಮೋಹನ್ ಸರ್ ಪ್ರೆಷರ್ ಕೊಡೋಣ ಬಿಡಿ ಅದನ್ನೇನಂತ. ಸರ್ ಅದನ್ನು ಹೈದ್ರಾಬಾದಲ್ಲಿ ಹಾಕ್ತೀವಿ, ಡಬಲ್ ಮೋಟ್ರ್ ಕೊಟ್ಟು ಪ್ರೆಷರ್ ಕೊಟ್ಟು ಫ್ಲೋರ್ ಒಳಗಡೆ ಹಾಕಿ ಆ ನೀರನ್ನ ತಿರ್ಗಾ ರೀಸೈಕಲ್ ಆಗೋ ಥರ ಮಾಡಿ ವರ್ಕ್ ಮಾಡಿ. ನೀವು ನೋಡಿ ಆ ಶವರಲ್ಲಿ ಒಂದೊಂದು ಕಡೆಗೆ ಹೆಚ್ಚು ಕಮ್ಮಿ 8 ಶವರ್ ಮಿನಿಮಮ್ ಬರುತ್ತೆ, 16 ಶವರ್ ಏನೋ ಬರುತ್ತೆ, ಒಂದೇ ಫೋರ್ಸಲ್ಲಿ ನೀರು ಬರುತ್ತೆ. ಅದೊಂದು ಮೈಜುಮು ಅನ್ನೋಂಥ ಒಂದು ಫೈಟು. ಈ ಥರ ಸೆಟ್ಗಳನ್ನ ರಿಲೇಟೆಡ್, ಸುಮ್ಮನೆ ಅನ್ನೆಸೆಸರಿ ಸೆಟ್ ಹಾಕಿಲ್ಲ ನಾವು ಈ ಸಿನಿಮಾದಲ್ಲಿ, ಅನ್ನೆಸೆಸರಿ ಸೆಟ್ ಹಾಕಿಲ್ಲ. ಅದಲ್ಲದೆ ಒಂದು ಪ್ಯಾನ್ಜರ್ ನೋಡಿರ್ತೀರ, ಕ್ಲೈಮ್ಯಾಕ್ಸಲ್ಲಿ ಹೀರೋ ಬಂದು ಹೊಡೆಯೋದು. ಆ ಪ್ಯಾನ್ಸರಲ್ಲಿ ಇನ್ಸೈಡ್ದು ಡೀಟೇಲಿಂಗ್ ಬೇಕು ಅವ್ರಿಗೆ. ಆ್ಯಕ್ಚುಲಿ ಬಾಂಬ್ ಎತ್ತೋದು, ಲೋಡ್ ಮಾಡೋದು, ಬ್ಲಾಸ್ಟ್ ಮಾಡೋದು, ಅದೊಂದು ಆ್ಯಕ್ಚುಲಿ ಸೀನ್ ಅದು. ಆ ಸೀನ್ನ ಇನ್ಸೈಡ್ದು ಅದನ್ನು ಕೂಡ ಸೆಟ್ ಹಾಕಿದೆ. ನನ್ನ ಇತಿಹಾಸದಲ್ಲಿ ನನ್ನ ಇಂಡಸ್ಟ್ರಿನಲ್ಲಿ ಬಂದಾಗಿಂದ ದೊಡ್ಡ ಸೆಟ್ಗಳು ಹಾಕಿದ್ದೀನಿ ನಾನು. ಯಾಕಂದರೆ ಆವಾಗಲೇ ಜಾನಿ ಮೇರಾ ನಾಮ್ ಅನ್ನೋ ಒಂದು ಸಿನಿಮಾಗೆ ನೀವು ನೋಡಿರ್ಬೋದು, ಮೈಸೂರಲ್ಲಿ ದೊಡ್ಡ ಸ್ಟ್ರೀಟ್ ಸೆಟ್ ಹಾಕಿದ್ದೆ ಆವಾಗ. ಆಮೇಲೆ ಅದಕ್ಕೆ ಮುಂಚೆ ಹಾಗೆ ಸುಮ್ಮನೆ ಅನ್ನೋ ಒಂದು ಸಿನಿಮಾಗೆ ವಾಟರ್ ಫ್ಲೋಟಿಂಗ್ ಸೆಟ್ ಹಾಕಿದ್ದೆ, ವಾಟರ್ ಫ್ಲೋಟಿಂಗ್ ಪ್ಯಾಲೇಸ್, ನೀರಲ್ಲಿ ತೇಲುವಂಥ ಪ್ಯಾಲೇಸ್ ಸೆಟ್ ಹಾಕಿದ್ದೆ. ಇಷ್ಟೆಲ್ಲ ಮಾಡಿದ್ರೆ ಈ ಸಿನಿಮಾದಲ್ಲಿ ನನಗೆ ಹೊಸ ಅನುಭವ ಏನಂತ ಹೇಳಿದ್ರೆ, ಪ್ಯಾನ್ಸರ್ ಅನ್ನೋ ಒಂದು ವೆಹಿಕಲ್ನ ಅದನ್ನು ನಾವೇ ರೆಡಿ ಮಾಡ್ಬೋದು ಅನ್ನೋದನ್ನು AP ಅರ್ಜುನ್ನು ಇವರೆಲ್ಲ ಸೇರಿ, ಎಲ್ಲ ನಮ್ಮ DOP ಎಲ್ಲ ಸತ್ಯಗಡೆ ಅವರೆಲ್ಲ ಸೇರಿ ನಾವಿಲ್ಲೇ ಮಾಡ್ಕೊಂಬೋಣ, ನಮ್ಗೆ ಶೂಟ್ ಮಾಡೋಕ್ಕೆ ರೆಡಿ ಇರುತ್ತೆ, ಮೋಹನ್ ಸರ್ನ ಒಂದು ಸಲ ಕೇಳಿ ಮಾಡ್ಬೋದು ಅಂತ. ಸರ್ ಮಾಡೋಣ. ನಾವು ಯಾವುದಕ್ಕೂ ಇವತ್ತವರೆಗೂ ಇಂಡಸ್ಟ್ರಿನಲ್ಲಿ ಸರ್ ಅದು ಆಗಲ್ಲ, ಅದು ಕಷ್ಟ ಅಂತ ಅಂದಿಲ್ಲ, ಅದಕ್ಕೆ ಇಲ್ಲಿವರೆಗೂ ಉಳ್ಕೊಂಡಿದ್ವಿ. ನೀವು ಆಗದೇ ಇರೋದನ್ನ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿರೋಂಥದ್ದು. ಯಾಕಂದ್ರೆ ಈಗಾದರೆ CG ಬಂದಿರೋದ್ರಿಂದ ನಾವೆಲ್ಲ ಇಲ್ಲೇ ಮಾಡ್ಕೊ, ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ, ಮಾಡ್ಕೋಬೋದು. ಆ ಟೈಮಲ್ಲಿ CG ಇಲ್ದಿರೋ ಟೈಮಲ್ಲಿ ಬೆಟ್ಟದ ತುದಿನಲ್ಲಿ, ಬೆಟ್ಟದ ಪೀಕಲ್ಲಿ ಸೆಟ್ಗಳಾಗ್ತಾಯಿದ್ವಿ. ಅವಾಗ ಆಗ್ತಾಯಿದ್ವಿ. ನಮ್ಗೆ ಅದೆಲ್ಲ ಅನುಭವ ಆಗಿರೋದ್ರೆ ಇದೆಲ್ಲ ಈಸಿ ನಮಗೆ. ಹಂಗಾಗಿ ಇದು ಒಂದು ಸೀನು. ಈ ಪ್ಯಾನ್ಸರ್ದು ಏನು ಮಾಡೋದಿಲ್ಲ ಅದಲ್ಲದೆ ನೀವು ಆ ಟ್ರಕ್ಗಳು, ಕಂಟೈನರ್ಗಳು ನೋಡ್ತೀರ ಅದರಲ್ಲಿ ಚೇಸಿಂಗಲ್ಲಿ, ಅದೊಂದು ಅದ್ಭುತ ಇದೆ. ಬಟ್ ಅದನ್ನ ನಾನು ಬಿಟ್ಕೊಡ್ಬಾರ್ದು. ನನಗೆ ಮೊನ್ನೆ ರವಿವರ್ಮ ಅವ್ರು ಹೇಳಿದ್ದಾರೆ. ಹೌದಾ? ಅಂದರೆ ಆ ಚೇಸಿಂಗ್ ಹೇಗಿದೆ ಅಂದರೆ ಇಂಗ್ಲೀಷ್ ಸಿನಿಮಾ ನಮ್ಮ ಕಣ್ಣು ಮುಂದೆ ಬರುತ್ತೆ. 100%. ನೀವು ಕೆಲವೊಂದು ಬ್ಲಾಸ್ಟ್ ಮಾಡಿದ್ದೀವಿ, ಆ ಬ್ಲಾಸ್ಟ್ನ ನಾನು ಆಫ್ಟರ್ ರಿಲೀಸ್ ನಾನು ಹೇಳ್ತೀನಿ ಅದನ್ನು. ಏನಕ್ಕೆ ಅಂದರೆ ಟ್ರಕ್ ಹೆಂಗೆ, ಯಾಕಂದರೆ ಈಗ ಹೇಳ್ಬಿಟ್ರೆ ಕ್ಯೂರಿಯಾಸಿಟಿ ಹೋಗ್ಬಿಡ್ತದೆ. ಆ ಟ್ರಕ್ಗಳನ್ನ ನಾನು ರೆಡಿ ಮಾಡಿರೋದು, ಕಂಟೈನರ್ಸ್. ಓಕೆ, ಅದು ಹೆಂಗೆ ರೆಡಿ ಮಾಡೋದು, ಬಟ್ ವಿತ್ ಚೆನ್ನೈ ಟೆಕ್ನಿಷಿಯನು, ನಮ್ಮ ಟೆಕ್ನಿಷಿಯನ್ಸ್ನೆಲ್ಲ ಇಟ್ಟು ಮಾಡಿರೋದು. ಆ ಬ್ಲಾಸ್ಟಿಂಗ್ ಒಂದು ಮಾಡಿದ್ದೀವಿ. ಬಟ್ ಅದಕ್ಕೆ ಇವ್ರದ್ದು AP ಅರ್ಜುನ್ ಸರ್ದು, ಸತ್ಯಗಡೆ ಅವ್ರದ್ದು ಒಂದು ತುಂಬ ಸಾಹಸದ ಕೆಲಸಗಳಿದೆ. ಅಂದರೆ ರಿಯಲಿ ಅದಕ್ಕೆ ಅವರು ಆಗುತ್ತಾ ಇದು ಅನ್ನೋ ಅನುಮಾನದಲ್ಲಿದ್ದವರು ಮಾಡಿದ ಮೇಲೆ ಫ್ರೇಮ್ ನೋಡಿ ಎಕ್ಸೈಟ್ ಆಗ್ಬಿಟ್ರು, ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್. ಈ ಒಂದಷ್ಟು ಗ್ಲಿಮ್ಸ್ಗಳಲ್ಲಿ ನೋಡಿದಾಗ, ಕೆಲವೊಂದು ಶಾರ್ಟ್ಸ್ಗಳನ್ನು ನಾವು 24 ಲೆನ್ಸಲ್ಲಿ ನೋಡಿದಾಗ, ಹೌದು, ಆ ವೈಡ್ ಫ್ರೇಮಲ್ಲಿ, ಆ ಬ್ಯಾಕ್ಡ್ರಾಪಲ್ಲಿ ಅದು ನೋಡೋಕ್ಕೆ ಸಾಕತ್ತು ಖುಷಿ ಆಗುತ್ತೆ. ಆ ಥರದ್ದು ಪ್ರಿಪ್ರೇಷನ್ ಸರ್ ನಿಮಗೆ ಎಷ್ಟೇ ರೆಡಿಯಾಗಿ ಹೋದಾಗಲೂ ಅಲ್ಲಿ ಸ್ಪಾಟಲ್ಲಿ ಅದು ಒಂದಷ್ಟು ಚೇಂಜ್ಗಳಾಗಿದ್ದಾವೆ? ಆಗುತ್ತೆ ಸರ್. ಈ ಸಿನಿಮಾನೇ ಅದು ಸರ್. ಏನು ಗೊತ್ತಾ, ಈಗ ನಾವೇನೋ ಒಂದು ರೆಡಿ ಮಾಡ್ಕೊಂಡು ಹೋಗ್ತೀವಿ, ಮಾಡ್ಕೊಂಡಾಗ ಸ್ಪಾಟಲ್ಲಿ ಇಂಪ್ರೂವೈಸ್ ಆಗ್ತದೆ. ಆ ಇಂಪ್ರೂವೈಸಿಗೆ ಎಲ್ಲರದ್ದು ಕಾರಣ ಇರುತ್ತೆ. ಬರೀ ಆರ್ಟ್ ಡಿಪಾರ್ಟ್ಮೆಂಟು, ಆರ್ಟ್ ಡೈರೆಕ್ಟರ್ದು ಅಷ್ಟೇ ಅಲ್ಲದೆ ಬೇರೆ ಟೆಕ್ನಿಷಿಯನ್ಸ್ ಇರುತ್ತೆ. ಇವಾಗ ಸೊ ಎಕ್ಸಾಂಪಲ್ ಯಾವುದೋ ಒಂದು ಸಾಂಗ್ ಸೆಟ್ ಹಾಕ್ತೀನಿ,
ಕೋರಿಯೋಗ್ರಾಫರ್ದು ಇನ್ವಾಲ್ವ್ಮೆಂಟ್ ಇರುತ್ತೆ. ಆಮೇಲೆ ಡಿ ಒ ಪಿಗಳ್ದಂತೂ ಕ್ಯಾಮ್ರಾಮನ್ಗಳ್ದಂತೂ ಎಲ್ಲ ಸಿನಿಮಾದಲ್ಲೂ ನಾನು ಇಷ್ಟು ಸಿನಿಮಾ ಮಾಡಿದ್ದೀನಲ್ಲ, ಅವ್ರಿಗೆ ಕಲರ್ ಟೋನಿಂದ, ಟೆಕ್ಸ್ಚರಿಂದ, ಸ್ಟ್ರಕ್ಚರಿಂದ, ಟಿಂಟು ಎಲ್ಲ ಅವರು ಇನ್ವಾಲ್ವ್ಮೆಂಟ್ ಇರುತ್ತೆ. ಅವ್ರದ್ದು ಮೋಸ್ಟ್ ಇಂಪಾರ್ಟೆಂಟು. ಇವತ್ತು ಏನೆಲ್ಲ ನಮ್ಮದು ಒಂದು ಒಳ್ಳೊಳ್ಳೆ ಸೆಟ್ ಹಾಕಿರ್ತೀವಿ ಅಂದರೆ ಅವ್ರದ್ದು ಇನ್ಪುಟ್ಸ್ ಇರುತ್ತೆ, 100% ಇರುತ್ತೆ. ಆಮೇಲೆ ಕೆಲವೊಬ್ರದ್ದು ಒಂದೊಂದು ಟೇಸ್ಟ್ ಇರುತ್ತೆ. ನಾವು ಯಾಕಂದರೆ ಎಲ್ಲ ಡಿ ಒ ಪಿಗಳ ಜೊತೆ ಕೆಲಸ ಮಾಡಿರೋದ್ರಿಂದ, ಎಲ್ಲ ಕ್ಯಾಮ್ರಾಮನ್ಗಳ ಜೊತೆ ಕೆಲಸ ಮಾಡಿರೋದ್ರಿಂದ ಒಬ್ಬೊಬ್ರಿಗೆ ಒಂದೊಂದು ಕಲರ್ ಸೆನ್ಸ್ ಇರುತ್ತೆ. ಕೆಲವರಿಗೆ ಬ್ಲೂ, ಕೆಲವರಿಗೆ ಗ್ರೇ, ಕೆಲವರು ಡಾರ್ಕರ್ ಇದು ಬ್ರೌನು, ಬ್ಲ್ಯಾಕ್, ಈ ಥರ ಏನರ ಅಂದರೆ ಅವ್ರವ್ರ ಟೋನಲ್ಲಿ ಅವ್ರವರು ಎಕ್ಸ್ಟ್ರಾರ್ಡ್ನರಿ ಶೂಟ್ ಮಾಡ್ಕೊಳ್ತಾರೆ. ಆಮೇಲೆ ಅವ್ರು ಲೈಟ್ ಇಂಟು ಗ್ರೇಡಿಂಗ್ ಆ ಟೋನ್ಗಳು ಏನು ಮಾಡ್ಕೊಳ್ತಾರೆ. ಹಂಗೆ ಎಲ್ಲರದೂ ಇನ್ವಾಲ್ವ್ಮೆಂಟ್ ಇರ್ತದೆ. ಅವ್ರಗಳ್ದು ಇನ್ಪುಟ್ಸಿಂದನೇ ನಮ್ಮ ಸೆಟ್ಗಳು ಅಷ್ಟು ಚೆನ್ನಾಗಿರೋದಕ್ಕೆ ಕಾರಣ. ನೀವು ಆಗಲೇ ಮಾತಾಡ್ದ ಒಂದು ಮಾತಂದರೆ, ನನ್ನ ಕೆರಿಯರಲ್ಲಿ ಹಿಸ್ಟ್ರಿ ಅನ್ನೋ ಪದ ಬಳಸಿದ್ರು, ತುಂಬ ಒಳ್ಳೆ ಪದ, ಎನರ್ಜಿ ಇರುವಂಥ ಪದ. ಮಾರ್ಟಿನ್ಗೆ ಅದೇ ಥರದ ಒಂದು ಸೂಚನೆ ಕಾಣಿಸ್ತಾ ಇದೆ. ಯಾವಾಗದು ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡುತ್ತೋ ಸುಮಾರು 3 ತಿಂಗಳಿಂದನೇ ಅದು ನಡೀತಾ ಇದೆ. ಇವತ್ತಿಗೂ ಆ ಮಾರ್ಟಿನ್ ಬಜ್ ಆಗಿದೆ ಅಂದರೆ ವಾವ್ ಅನ್ನೋ ಬಜ್ ಇದೆ. ಹೌದು, ಧ್ರುವ ಸರ್ಜಾ ಅವರ ಒಂದು ಆ ಮೇನ್ ಸ್ಟ್ರೀಮ್ ಒಂದು ಆ್ಯಕ್ಟಿಂಗು, ರವಿವರ್ಮ ಅವರ ಸ್ಟಂಟ್ಗಳು, ಸತ್ಯ ಹೆಗಡೆ, ನೀವು ಒಂದು ಸಿನಿಮಾ ಸುದ್ದಿ ಆಗೋದಕ್ಕೆ ಸರ್ ಏನೆಲ್ಲ ಕಾರಣಗಳಾಗ್ತವೆ ನಿಮಗೆ, ನಿಮ್ಮ ಪ್ರಕಾರ? ಸರ್ ಅದೇ ಸಿನಿಮಾ ಸುದ್ದಿ ಆಗಬೇಕಾದ್ರೆ ಮೇಯ್ನು ನಿರ್ದೇಶಕರಿಂದ ಹಿಡಿದು, ಡಿ ಒ ಪಿಯಿಂದ ಹಿಡಿದು, ಜೊತೆಗೆ ಪ್ರೊಡ್ಯೂಸರ್ ಸಹಕಾರದಿಂದ ಹಿಡಿದು, ಟೆಕ್ನಿಷಿಯನ್, ಒಬ್ಬ ಫೈಟ್ ಮಾಸ್ಟರ್ ಇರ್ಬೋದು. ಈಗ ನಾನು ಹೇಳೋದು, ನಾನೊಂದು ಒಳ್ಳೆ ಸೆಟ್ ಹಾಕಿ ಅದರಲ್ಲಿ ಒಳ್ಳೆ ವಿಷುವಲ್ಸ್ ಕೊಡಲಿಲ್ಲ ಅಂದರೂ ಫೇಲ್ ಆಗುತ್ತೆ. ಇಲ್ಲ ನಾನು ಅವರು ಒಳ್ಳೆ ಕ್ಯಾಮ್ರಾಮನ್ ಇಟ್ಕೊಂಡು ಒಳ್ಳೆ ಸೆಟ್ ಹಾಕಿಲ್ಲ ಅಂದರೂ ಫೇಲ್ ಇರೋದು. ಆಮೇಲೆ ಈಗ ಒಂದು ಸಿನಿಮಾದಲ್ಲಿ ಈಗ ರವಿವರ್ಮದ ಅವ್ರದ್ದೇ ಆದಂಥ ಒಂದು ಜವಾಬ್ದಾರಿ ಇದೆ. ಚೇಸಿಂಗ್ ಎಪಿಸೋಡ್ ಮಾಡಿದ್ದಾರೆ. ಆಮೇಲೆ ರಾಮ್ ಲಕ್ಷ್ಮಣ್ ಅವ್ರದ್ದೇ ಆದಂಥ ಒಂದು ಫೈಟ್ ಎಪಿಸೋಡ್ಸ್ ಇದೆ. ಈ ಸೀಕ್ವೆನ್ಸ್ಗಳು ಹೇಳ್ತಾರೆ ನಮಗೆ, ಈ ಫೈಟ್ ಹಿಂಗೆ ಏನು ಅಂತ. ಆ ಫೈಟಿಗೆ ತಕ್ಕಂತೆ ಬ್ಯಾಕ್ಗ್ರೌಂಡು, ಬ್ಯಾಕ್ ಡ್ರಾಪು, ಸೆಟಪ್ಸು, ಆಮೇಲೆ ಅವ್ರಿಗೆ ಬೇಕಾಗಿರೋಂಥ ಡಮ್ಮಿ ಪರಿಕರಗಳು, ಆಮೇಲೆ ಇದನ್ನೆಲ್ಲನೂ ನಾವು ಆ ಕಥೆನಲ್ಲಿ ಕೂತ್ಕೋಬೇಕು. ಆ ಕಥೆನಲ್ಲಿ ಕೂತ್ಕೊಂಡಾಗ ಎಲ್ಲನೂ ಆಗುತ್ತೆ, ಅಂದರೆ ಎಲ್ಲನೂ ಪರ್ಫೆಕ್ಟ್ ಇರುತ್ತೆ. ಆ ಪರ್ಫೆಕ್ಷನ್ ಈ ಮಾರ್ಟಿನಲ್ಲಿದೆ. ಜೊತೆ ಮುಂಚೆ ಎಲ್ಲ ಆಗಿತ್ತಂದರೆ ಒಂದು ಸಿನಿಮಾದ ವಿಷಯ ಅಂದಾಗ ಅದು ತುಂಬ ಗೌಪ್ಯವಾಗಿ ಕಾಪಾಡ್ಕೊಂಡು ಬರ್ತಾಯಿದ್ರು. ಈಗ ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಕರೆದು ಇಡೀ ಸಿನಿಮಾದ ಫಸ್ಟ್ ಸೀನಿಂದ ಕೊನೆ ಸೀನ್ವರೆಗೂ ಒಬ್ಬ ನಿರ್ದೇಶಕ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ. ಪ್ರತಿ ಸೀನಲ್ಲೂ ಪ್ರತಿಯೊಬ್ಬ ಟೆಕ್ನಿಷಿಯನ್ ಇನ್ವಾಲ್ವ್ ಆಗ್ತಾನೆ. ಆ ಒಂದು ಇನ್ವಾಲ್ವ್ಮೆಂಟಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ? ಸರ್, ಆರ್ಟ್ ಡಿಪಾರ್ಟ್ಮೆಂಟ್ ಮೇಜರ್ ಇದು ಈಗಿಂದಲ್ಲ. ನಾನು ಯಾಕಂದರೆ ಈಗಾದರೆ ಲೈವ್ ಲೊಕೇಶನ್ಗಳಲ್ಲಿ ಶೂಟ್ಗೆ ಹೋಗ್ತಾರೆ. ಓಕೆ, ಮುಂಚೆ ಎಲ್ಲ ಸ್ಟುಡಿಯೋ ಬಿಟ್ಟು ಈಚೆ ಬರ್ತಾ ಇರಲಿಲ್ಲ. ಈಗ ತಿರ್ಗಿ ಆ ಕಲ್ಚರ್ ಬರ್ತಾ ಇದೆ ವಾಪಸ್. CG ಬಂದಿರೋದ್ರಿಂದ ಎಲ್ಲ ಫ್ಲೋರ್ಗಳಲ್ಲೇ ಮಾಡ್ತಾರೆ. ಆಮೇಲೆ ಈಗ ದೊಡ್ಡ ದೊಡ್ಡ ಹೀರೋಗಳನ್ನ ಇಟ್ಕೊಂಡು ಸ್ಟ್ರೀಟಲ್ಲಿ ಬೇರೆ ಬೇರೆ ಪಬ್ಲಿಕ್ ಪ್ಲೇಸಲ್ಲಿ ಮಾಡೋಕ್ಕಾಗ್ತಾಯಿಲ್ಲ ಈಗ. ಅದಕ್ಕೆ ಈಗ ನಾವು ಸೆಟ್ಗಳಾಕಿ, ಈಗ ಮಾರ್ಟಿನ್ನೂ ಅಷ್ಟೇ, ನಾವು ಎಲ್ಲ ಸೆಟ್ಗಳನ್ನ ಏನಕ್ಕೆ ಅಂದರೆ ಪಬ್ಲಿಕ್ಕಿಂದನೂ ತೊಂದರೆ ಆಗಬಾರ್ದು, ಮತ್ತು ಸಿನಿಮಾಗೂ ಅಗತ್ಯ ಇರೋವಂಥದ್ದು ರಿಲ್ಯಾಕ್ಸಾಗಿ ಶೂಟ್ ಮಾಡೋದು, ಮತ್ತು ಡೀಟೇಲ್ ನಮ್ಗೆ ಏನು ಬೇಕು ಅಂತ. ನಾವು ಮಾರ್ಟಿನಲ್ಲಿ ಎಲ್ಲನೂ ಇದೆ ಆ ಥರ. ಯಾಕಂದರೆ ಇವಾಗ ನಾನು ಹೇಳ್ತೀನಿ, ನನ್ನ ಜೊತೆ ಎಷ್ಟು ಕ್ರೂ ಇದ್ದಾರೆ. ನಮ್ಮ ಆರ್ಟ್ ಅಸಿಸ್ಟೆಂಟ್ಗಳಾಗಿರ್ಬೋದು, ಸೆಟ್ ಬಾಯ್ಸ್ ಆಗಿರ್ಬೋದು, ಕಾರ್ಪೆಂಟರ್ಸ್ ಆಗಿರ್ಬೋದು, ಪೇಂಟರ್ಸ್ ಆಗಿರ್ಬೋದು, 3D ಡಿಸೈನರ್ ಆಗಿರ್ಬೋದು, ಥರ್ಮೋಕೋಲ್ ಆರ್ಟಿಸ್ಟ್ ಆಗಿರ್ಬೋದು, ಇವರೆಲ್ಲ ಸಪೋರ್ಟ್ ಹಗಲು ರಾತ್ರಿ ನಾವು ಆ ಸಿನಿಮಾಗೋಸ್ಕರ ಬೆವರು ಸುರಿಸಿರ್ತೀವಿ. ಅದಕ್ಕೆ ಇವ್ರುಗಳ್ದೆಲ್ಲ ಇನ್ವಾಲ್ವ್ಮೆಂಟ್ ಇರುತ್ತೆ. ರಿಹರ್ಸಲ್ ಮಾಡ್ತಾರೆ, ಫಸ್ಟ್ ಬಂದು ನೋಡ್ತಾರೆ. 100% ಆಸೆ ಅದನ್ನು ಹೆಂಗೆ ಅಂತೇಳಿದ್ರೆ, ಒಂದು ಈ ಸಂಬಂಧ ಹೆಂಗೆ ಬೆಳೆಯುತ್ತೆ ಅಂದರೆ, ನಾವು ಸಿನಿಮಾ ಸ್ಟಾರ್ಟ್ ಆಗಿ ನಾವು ಕುಂಬಳಕಾಯಿ ಹೊಡೆಯೋಷ್ಟೊತ್ತಿಗೆ ನಾವು ಸಪ್ರೇಟ್ ಆಗ್ಬೇಕಾದ್ರೆ ಒಂದು ಫೀಲ್ ಆಗುತ್ತೆ. ಯಾಕಂದರೆ ಒಂದು ಕುಟುಂಬದ ಥರ ಇರ್ತೀವಿ ನಾವು, ಒಂದು ಇದ್ರ ಥರ. ಅದಾಗಬೇಕಾದ್ರೆ ಎವ್ರಿ ಸಿನಿಮಾದಲ್ಲೂ ಅನುಭವ ಆಗ್ತದೆ. ಹಂಗಾಗಿ ಕುಟುಂಬಗಳ ಜರ್ನಿ ಆಗಾರೆ 100%. ಈ ಮಾರ್ಟಿನಲ್ಲಿ ನಾನು ನಿಜವೂ ಹೇಳ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ, ಒಂದು ಹಾಲಿವುಡ್ ಮೂವಿನಲ್ಲಿ ನಾನು ಕೆಲಸ ಮಾಡೋದಷ್ಟು ಖುಷಿ ಇದೆ, ಹೆಮ್ಮೆ ಇದೆ ನನಗೆ 100%. ಯಾಕಂದರೆ ಫಸ್ಟ್ ಟೀಸರ್ ಬಿಡ್ತಾರೆ, APR ಫಸ್ಟ್ ನನಗೆ ತೋರಿಸ್ತಾರೆ. ನನಗೆ ರಿಯಲಿ ಹೇಳ್ತೀನಿ, ತುಂಬ ಎಮೋಷನ್ ಆದ ಹೇಳ್ಬಿಟ್ಟು. ಎಕ್ಸ್ಟ್ರಾರ್ನರಿ ಹೆಂಗೆ ಅಂದರೆ, ಅವಾಗ ಅವ್ರಿಗೂ ಇದಾಯಿತು, ಸರ್ ಎಕ್ಸ್ಟ್ರಾರ್ನರಿ ಸರ್, ನಾನು ಹೇಳೋಕ್ಕೆ ಆಗ್ತಾಯಿಲ್ಲ, ನಮ್ಮ ಸಿನಿಮಾ ನಾವೇ ಉಳ್ಕೊಂಡಂಗೆ ಆಗುತ್ತೆ ಅಂತ. ರಿಯಲ್ ಟೀಸರ್ ಬಂದಮೇಲೆ ನೀವು ನಂಬಲ್ಲ, ನಮಗೆ ಎಷ್ಟು ಕಾಲ್ ಬಂದಿದೆ ಗೊತ್ತಾ ಅಲ್ವಾ? ನಾನು ಆಸ್ ಎ ಟೆಕ್ನಿಷಿಯನ್ ಕಾಲ್ ಬರುತ್ತಲ್ಲ, ಟೀಸರ್ ಒಂದು ಟೆಕ್ನಿಷಿಯನ್ ಕಾಲ್ ಅಂದರೆ ಈಗಿನ ಜನ ಹಂಗಾಗಿದ್ದಾರೆ. ಕೆಲಸ ಗುರುತಿಸ್ತಿದ್ದಾರೆ, ನೋಡಿ ಎಲ್ಲರೂ ಗುರುತಿಸ್ತಾರೆ, ಯಾರು ವರ್ಕ್ ಹೆಂಗಿದೆ, ಯಾರು ಏನು ಮಾಡ್ತಾರೆ, ಯಾರೇನು ಮಾಡಿದ್ದಾರೆ ಅಂತ ಎಲ್ಲ ನೋಡ್ತಾರೆ. ಆಮೇಲೆ ಅದಕ್ಕೆ ಇದನ್ನು ಕಳಿಸ್ತಾರೆ, ಮೆಸೇಜ್ಗಳು ಕಳಿಸ್ತಾರೆ, ಎಲ್ಲ ಇದೆ. ಆ ಥರ ಈ ಮಾರ್ಟಿನ್ ಅನ್ನೋ ಸಿನಿಮಾದಲ್ಲಿ ನಾನು ನಿಜವೂ ವರ್ಕ್ ಮಾಡಿರೋದಕ್ಕೆ ತುಂಬಾ ಹೆಮ್ಮೆ ಇದೆ ನನಗೆ. ನಿಜವೂ ಹೇಳ್ಬೇಕಂದ್ರೆ, ಉದಯ್ ಮೆಹ್ತಾ ಅವ್ರಿಗೂ ಒಂದು ಒಳ್ಳೆ ಥ್ಯಾಂಕ್ಸ್ ಹೇಳಬೇಕು, APR ಅವ್ರಿಗೂ ಒಳ್ಳೆ ಥ್ಯಾಂಕ್ಸ್ ಹೇಳಬೇಕು.
ಯಾಕಂದರೆ ನಾವು ಏನು ಕ್ರಿಯೇಟಿವಿಟಿ ಮಾಡಿದ್ವಿ ಅದಕ್ಕೆಲ್ಲದಕ್ಕೂ ಪಾಪ ಸಹಕಾರ ಕೊಟ್ಟಿದ್ದಾರೆ, ಎಲ್ಲನೂ ಕೊಟ್ಟಿದ್ದಾರೆ. ಒಬ್ಬ ಟೆಕ್ನಿಷಿಯನ್ ಆಸ್ ಎ ಟೆಕ್ನಿಷಿಯನ್ ಅಂತ ನಾನು ಮಾರ್ಟಿನ್ ಅಲ್ಲಿ ಟೆಕ್ನಿಷಿಯನ್ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗ್ತದೆ ಆ ಥರ. ಸರ್ ಜೊತೆಗೆ ನನಗೆ ಉದಯ್ ಕೆ ಮೆಹ್ತಾ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು. ಅಂದರೆ ಆಲ್ರೆಡಿ ನೀವು ತುಂಬ ಕಡೆ ಮಾತಾಡಿದಿರಿ, ಅದನ್ನು ತುಂಬ ರೆಸ್ಪೆಕ್ಟ್ ಕೊಟ್ಟು ಕೂಡ ಅದಕ್ಕೊಂದು ರಿಯಾಕ್ಟ್ ಮಾಡ್ತೀರಿ. ಒಂದು ಸಣ್ಣ ಬಜೆಟ್ ಸಿನಿಮಾ, ಮಿಡ್ ಬಜೆಟ್ ಸಿನಿಮಾ, ದೊಡ್ಡ ಬಜೆಟ್ ಸಿನಿಮಾ ಅನ್ನೋವಂಥದ್ದನ್ನು ಹೊರತುಪಡಿಸಿ ಗುರು ಒಂದು ದೊಡ್ಡ ಸಿನಿಮಾ ಮಾಡಬೇಕು ಅಂತ ಹೆಜ್ಜೆ ಇಡೋದೇ ದೊಡ್ಡ ವಿಷಯ. ಅದರಲ್ಲಿ ಮಾರ್ಟಿನ್ ಕೂಡ ಬಂದು ನಿಲ್ತದೆ ಅಂತ ದೊಡ್ಡ ಮತ್ತು ಸುದ್ದಿಯಾಗಿದೆ. ಈ ಒಂದು ಧೈರ್ಯದ ಬಗ್ಗೆ ಏನು ಹೇಳ್ತೀರಿ ನೀವು? ಸರ್ ಆ್ಯಕ್ಚುಲಿ ಉದಯ್ ಮೆಹ್ತಾ ಸರ್ ಪಾಪ ನಾನು ಅವ್ರದ್ದು 3-4 ಬಚನ್ನು ನಾನೇ ಮಾಡಿದ್ದು, ಅವ್ರದ್ದು ಸುದೀಪ್ ಸರ್ದು ಮಾಡಿದರು. ಅದಕ್ಕೆ ಮುಂಚೆ ಇನ್ನೊಂದು ಕೃಷ್ಣನ್ ಲವ್ ಸ್ಟೋರಿ ಅಂತ ಒಂದು ಮಾಡ್ತೀವಿ, 1-2-3 ಸಿನಿಮಾ ಅವ್ರ ಕಂಪ್ನಿನಲ್ಲಿ ನಾನು ಮಾಡಿದ್ದೀನಿ. ಅವರು ಲಿಮಿಟ್ ಬಜೆಟಲ್ಲಿ ಮಾಡೋ ಅಂಥ ನಿರ್ಮಾಪಕರವರು. ಏನಂದರೆ ಸೋ ಆ್ಯಂಡ್ ಸೋ ಇದು ಇಷ್ಟಿರುತ್ತೆ, ಇಷ್ಟಲ್ಲೇ ಮುಗಿಸ್ಬೇಕು, ಪಕ್ಕಾ ಕ್ಯಾಲ್ಕುಲೇಷನು, ಬಟ್ ಒಳ್ಳೆ ನಿರ್ಮಾಪಕರವರು. ಆಮೇಲೆ ಈವನ್ ಪೇಮೆಂಟ್ಸಿಂದ ಹಿಡಿದು ಆಮೇಲೆ ಯಾವುದೇ ಸೀನ್ಗೆ ಅಗತ್ಯ ಇದೆಯಾ, ರಿಯಲಿ ನಮಗದು ನೆಸಿಟಿ ಇದೆಯಾ, ಅದನ್ನು ಬೇಕು ಅಂತೇಳಿದ್ರೆ 100% ಅವರು ಯಾವುದಕ್ಕೆ ಹಿಂದೆ ಮುಂದೆ ನೋಡೋರು ಅಂತಲ್ಲ. ಬಟ್ ಇದರಲ್ಲಿ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನಾನು ಈ ರೇಂಜ್ ಬಜೆಟ್ ಮೂವಿ ಮಾಡ್ತಾಯಿದ್ದೀನಿ ಅಂತ. ಅವ್ರು ಹೆಂಗೆ ಏನೊಂದು ಬಜೆಟ್ ಅಂದ್ಕೊಂಡಿರೋ 3 ಶೆಡ್ಯೂಲ್ ಅಷ್ಟೇ ಅಂತ ನಾನು ಏನು ಹೇಳಿದರು ಆ ಥರ ಇತ್ತಲ್ಲ. ಸಿನಿಮಾ ಕತೆ ಸಾಕ್ತಾ ಸಿನಿಮಾಗೆ ಅವಶ್ಯಕತೆ ಅಗತ್ಯ ನೋಡ್ತಾ ಫುಲ್ ಟೈಮ್ ಇನ್ವಾಲ್ವ್ ಆದರು. ಫುಲ್ ಟೈಮ್ ಎಲ್ಲೂ ಇಲ್ಲ ರೀ ಇದು ಬಜೆಟ್ ಜಾಸ್ತಿ ಆಗುತ್ತೆ, ಇದನ್ನು ಈ ರೇಂಜಿಗೆ ನಾವು ಮಾಡೋಕ್ಕಾಗಲ್ಲ, ಇದನ್ನು ಚಾನ್ಸಸ್ ಇಲ್ಲ ಅಂತ ಒಂದು ವರ್ಡ್ ಅವ್ರು ಯಾವತ್ತೂ ಹೇಳಿಲ್ಲ ಉದಯ್ ಸರ್. ಯಾಕಂದರೆ ನಾನು ಕರ್ಸೋರು ಫಸ್ಟು, ಯಾಕಂದರೆ ನಮ್ಮ ಬಜೆಟಲ್ಲಿ ಮೇಜರ್ ನಾವುಗಳೇ ಇರೋದು. ಆರ್ಟ್ ಡಿಪಾರ್ಟ್ಮೆಂಟು, ಕಾಸ್ಟ್ಯೂಮು, ಮೇಯ್ನ್ ಬರೋದೇ ಇವೆರಡು ಡಿಪಾರ್ಟ್ಮೆಂಟು ಆ್ಯಕ್ಚುಲ್ ಬಜೆಟ್ ಕ್ರಿಯೇಟ್ ಆಗೋದೆ. ಯಾಕಂದರೆ 1,000 ಜನ ಜೂನಿಯರ್ಸ್ಗೂ ಕಾಸ್ಟ್ಯೂಮ್ಸ್ ಹೊಲಿಬೇಕು, ಆಮೇಲೆ ತಿರ್ಗಾ ಅಷ್ಟು ಜನಕ್ಕೂ ಕಾಸ್ಟ್ಯೂಮ್ಸ್ದು ಓಡ್ತಾನೆ ಇರುತ್ತೆ. ಇಡೀ ಸಿನಿಮಾ ಆಕ್ಯುಪೇಷನಲ್ಲಿರುತ್ತೆ, ಇದು ಇರುತ್ತೆ, ಎವ್ರಿ ಡೇ ಇರುತ್ತೆ. ಬರೋದು ಕಾಸ್ಟ್ಯೂಮ್ಸ್ ಅವ್ರದ್ದು ಆರ್ಟ್ ಡಿಪಾರ್ಟ್ಮೆಂಟೇ ಒಂದು ಬಜೆಟ್ ಅಂತ ಬರೋದು. ಅವಾಗ ಫಸ್ಟು ನಮ್ಮನ್ನ ಸೇರಿಸೋರು, ನಮ್ಮನ್ನ ಕೇಳೋರು ಎಷ್ಟಿರುತ್ತೆ ಏನಾಗುತ್ತೆ, ನಾವೊಂದು ಅಪ್ರಾಕ್ಸಿಮೇಟ್ ಕೊಡ್ತಾಯಿದ್ವಿ. ಆಮೇಲೆ ಅಪ್ರಾಕ್ಸಿಮೇಟ್ ಏನು ಕೊಡ್ತಾಯಿದ್ವಿ ಅದಕ್ಕೂ ದಾಟ್ತಾ ಇತ್ತು. ಆದರೂ ಅದಕ್ಕೆಲ್ಲ ಅವರು ಯಾವುದೇ ಇದನ್ನು ತಗೊಳ್ದೆ, ತಲೆನೇ ಕೆಡಿಸ್ಕೊಳ್ದೆ ನಿರಾತಂಕವಾಗಿ ಪಾಪ ಇನ್ವೆಸ್ಟ್ ಮಾಡಿದ್ದಾರೆ. ನಾವು ಕೇಳ್ಕೊಳ್ಳೋದು ಒಂದೇ ಏನಂದರೆ ಈ ಸಿನಿಮಾ ತುಂಬ ಹಿಟ್ಟಾಗಿ ಒಳ್ಳೆ ಪ್ರಶಂಸೆ ಸಿಕ್ಕಿ ನಮ್ಮ ನಿರ್ಮಾಪಕರು ಏನು ಹಾಕಿದ್ದಾರೆ ಹಣ ಅದಕ್ಕೆ ದುಪ್ಪಟ್ಟು ಅವ್ರಿಗೆ ಬಂದು ಖಂಡಿತ. ಯಾಕಂದರೆ ಅವರೆಲ್ಲ ನಿಂತ್ಕೊಂಡ್ರೆ ನಮ್ಮಂಥ ಟೆಕ್ನಿಷಿಯನ್ಸ್ಗಳಿಗೋಸ್ಕರ ಎಷ್ಟೋ ಸಿನಿಮಾ ಮಾಡ್ತಾರೆ. ಅವ್ರನ್ನ ಅದಕ್ಕೆ ಒಂದು ರಾಜ್ಕುಮಾರ್ ಅವರು ಹೇಳ್ತಾರೆ ಅನ್ನದಾತರು ಅಂತ. ರಿಯಲಿ ಅದೊಂದು ಒಳ್ಳೆ ವರ್ಡು. ಅದಕ್ಕೆ ಪಾಪ ಅವರು ನಿಂತ್ಕೋಬೇಕು. ಉದಯ್ ಮೆಹ್ತಾ ಸರ್ಗೆ ಒಳ್ಳೇದಾಗುತ್ತೆ ಖಂಡಿತ, ಪಾಪ ಒಳ್ಳೇದಾಗಲಿ. ಯಾಕಂದರೆ ನಾವು ಹಗಲು ರಾತ್ರಿ ನಾವೇನು ಬೆವರು ಸುರಿಸಿದ್ದೀವಿ ಅದಕ್ಕೆಲ್ಲ ಕಾರಣ ಅವ್ರ ಬೆವರು. ಹೌದು, ಅವ್ರ ಬೆವರು. ಯಾಕಂದರೆ ಅವರು ತಂದಿರೋ ಹಣದಲ್ಲಿ ಎಲ್ಲ ಟೆಕ್ನಿಷಿಯನ್ಗಳೂ ಕಾರಣ ಇಷ್ಟೊಂದು ವಿಜೃಂಭಣೆಯಾಗಿ ಮಾಡೋದಕ್ಕೆ ಕಾರಣವೇ ಉದಯ್ ಮೆಹ್ತಾ ಸರ್. ಅವ್ರಿಗೆ ಪಾಪ ಒಳ್ಳೇದಾಗಲೇಬೇಕು, ಆಗುತ್ತೆ, ಖಂಡಿತ ಆಗುತ್ತೆ. ನಿಮ್ಮ ಹೀರೋ ಧ್ರುವ ಸರ್ಜಾ ಅವರು ಹೇಗಿತ್ತು ರಿಯಾಕ್ಷನ್ಸ್? ಪ್ರತಿ ಸೆಟ್ಟು ರೆಡಿ ಆದಮೇಲೆ, ಪ್ರತಿ ಸೆಗ್ಮೆಂಟ್ ಮುಗಿದ ಮೇಲೆ, ಒಂದೊಂದು ಸ್ಕೆಡ್ಯೂಲ್ ಮುಗಿದ ಮೇಲೆ ಹೇಗಿತ್ತು ರಿಯಾಕ್ಷನ್ಸ್? ಇಲ್ಲ, ಧ್ರುವ ಸರ್ ಹೆಂಗೆ ಅಂದರೆ ಒಂಥರ ತುಂಬ ನಾವು ಅವರೆಲ್ಲ ಹೆಂಗಂದರೆ ತುಂಬ ಆತ್ಮೀಯರು, ತುಂಬ ಬಿಗಿನಿಂಗ್ ಇದನ್ನು ಅಷ್ಟೇ. ಇವತ್ತು ಅವ್ರ ಮನೆಯದು ಏನಾರು ಸಣ್ಣ ಪುಟ್ಟ ಫಂಕ್ಷನ್, ಹಣ ಎಲ್ಲಿದ್ದೀರ ಅಣ್ಣ ಬನ್ನಿ ಒಂದ್ಸಲ ನಾವು ಮಾತಾಡಬೇಕು ಅಂತಾರೆ, ಅದೆಲ್ಲ ನಾವು ಅವರು ಹಂಗೆ. ಆಮೇಲೆ ಅವ್ರು ಆ್ಯಕ್ಚುಲಿ ಎಂಜಾಯ್ ಮಾಡ್ತಾರೆ. ಆಮೇಲೆ ಸೆಟ್ಟು ನಾವು ಇದೆಲ್ಲ ಪ್ರೀವಿಯಸ್ ಸಿನಿಮಾಗಳು ಮಾಡಿದ್ದೀವಲ್ಲ ಅದರಲ್ಲೂ ಬಂದು ನೋಡ್ತಾಯಿದ್ರು ಇದೇನು ಮಾಡ್ತೀರಾ ಅಂತ. ನೀವು ಮಾಡ್ತೀರಾ ಮಾಡಿ ಅಣ್ಣ, ನೀವು ಚೆನ್ನಾಗಿ ಮಾಡುತ್ತೆ, ನನಗೆ ಗೊತ್ತು ಮಾಡ್ತೀರಾ ಅಂತ. ಅದರಲ್ಲಂತೂ ಇದರಲ್ಲಂತವರು ಪ್ರತಿಯೊಂದು ಸೆಟ್ಟಲ್ಲಿ ನಾನು ಯಾವಾಗ ಮಿನಿಚರ್ ತೊಗೊಂಡು ಫಸ್ಟ್ ಇದ್ದಾನಲ್ಲ ಅವ್ರಿಗೂ ಇನ್ಸ್ಪಿರೇಷನ್ ಸಖತ್ತಾಯಿತು. ನೆಕ್ಸ್ಟ್ ಹಿಂಗೆ ಮಾಡೋಣ ಅಣ್ಣ, ಹಂಗೆ ಮಾಡೋಣ, ಈ ಥರ ಮಾಡೋಣ ಅಣ್ಣ ಇರುತ್ತೆ ಅಂತ. ನಾನು ಗುರುಗಳೇ ನೀವು ತಲೆ ಕೆಡಿಸ್ಕೊಬೇಡಿ, ನಿಮ್ಗೆ ಯಾಕೆ ನಾನು ಮಾಡ್ತೀನಿ, ಈ ಥರ ಅಲ್ಲ ಹಿಂಗೆ ಕೊಡೋಣ ಅಂತ ನಾವು ಡಿಸ್ಕಷನ್ ಕೊಟ್ಟಾಗ ಒಂದು ಹೇಳೋರು ಸಖತ್ತಾಗಿರುತ್ತಲ್ವ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂತ. ಅವ್ರದ್ದು ಇನ್ಸ್ಪಿರೇಷನ್. ಅವ್ರು ಯಾವತ್ತು ಸ್ಪೋರ್ಟಿವ್ ಪರ್ಸನ್ನು ಧ್ರುವ ಸರ್ ಅಂತೂ. ಅದು ಯಾಕೆಂದರೆ ಯಾವಾಗಲೂ ಅಷ್ಟೇ ನಾವು ಡಿಸ್ಕಷನ್ ಹೋದರೆ ಆರ್ಟ್ ಡೈರೆಕ್ಟ್ರ್ ಯಾವುದೋ ಒಂದು ದೊಡ್ಡ ಆಲೋಚನೆ ತಂದಿರ್ತಾರೆ ಅನ್ನೋ ರೇಂಜಲ್ಲಿ ಏನೋ ಇರುತ್ತೆ ಹಾಗೆ ಅಂತ. ಇಲ್ಲ ಗುರುಗಳು ಸಿಂಪಲ್ಲಾಗಿ ನೋಡಿದ್ದಾನೆ ಹಿಂಗೆ ಅಂತ. ಆಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಅವ್ರಿಗೆ ಆ ಥರ ಇದೆ. ಅವ್ರ ಬಗ್ಗೆ ನಮ್ಮದೇನು ಎರಡು ಮಾತಿಲ್ಲ. ಆಮೇಲೆ ಅವ್ರಿಗೆ ಏನಾದ್ರು ಚೇಂಜಸ್ ಬೇಕಂದ್ರೆ ಹೇಳ್ತಾರೆ, ಇದು ಈ ಥರ ಬೇಡ, ಹಿಂಗೆ ಮಾಡ್ಕೊಂಬಿಡೋಣ, ಇಲ್ಲ ಇದನ್ನು ಹಿಂಗೆ ಮಾಡ್ಕೊಳ್ಳೋಣ. ಅವ್ರದ್ದು ಇನ್ವಾಲ್ವ್ಮೆಂಟ್ ಸೆಟ್ಟಲ್ಲಿರುತ್ತೆ, ಈ ಥರ ಮಾಡೋಣ ಅಂತ. ಯಾಕಂದರೆ ಅವ್ರಿಗೆ ಕತೆನಲ್ಲೂ ಅವರು ತುಂಬ ಡೆಡಿಕೇಟಿವ್ ಅವರು ಸ್ಪಾಟಲ್ಲಿ. ಯಾಕಂದ್ರೆ ಒಂದಲ್ಲ ನೀವು 10 ಸಲ ಬೇಕಾದ್ರೆ ಅವರು ಡೈರೆಕ್ಟ್ರು ಓಕೆ ಅಂತ ಹೇಳಿದ್ರೆ ಇವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂದರೆ ಇವರೇ 10 ಸಲ ಮಾಡ್ತಾರೆ. ಅಯ್ಯೋ ರಿಯಲಿ ಅದರಲ್ಲೆಲ್ಲ ಮಾತಾಡೋಂಗಿಲ್ಲ. ನಮ್ಮ ಸೆಟ್ ವಿಷಯದಲ್ಲೂ ಅಷ್ಟೇ ತುಂಬಾ ಪ್ರೋತ್ಸಾಹ ಕೊಡ್ತಾರೆ, ತುಂಬಾ ಇದು ಮಾಡ್ತಾರೆ.
ಅವ್ರ ಬಗ್ಗೆ. ಈಗ ನಿರ್ಮಾಪಕರಿಂದ ಒಂದಷ್ಟು ಜನ ಊಟ ಮಾಡ್ತಾರೆ, ಅದು ಸತ್ಯ, ಒಪ್ಕೋತೀನಿ. ಮೋಹನ್ ಬಿ ಕೆರೆಯಿಂದ ಎಷ್ಟು ಜನ ಇವತ್ತು ಕೆಲಸ ಮಾಡ್ತಾರೆ ಮೋಹನ್ ಬಿ ಕೆರೆ ಟೀಮಲ್ಲಿ? ಅದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಅದು ಕೇಳ್ತೀವಿ. ಅದು ಖಂಡಿತ. ನಾವು ಇಲ್ಲಿ ಫಸ್ಟು ನಾವು ಲೋಕಲ್ ನಮ್ಮ ಕನ್ನಡ ಟೆಕ್ನಿಷಿಯನ್ಸ್ಗಳು, ನಮ್ಮ ಕನ್ನಡ ವರ್ಕರ್ಸ್ಗಳನ್ನ ನಾವು ಫಸ್ಟು ಪ್ರಿಪೇರ್ ಮಾಡ್ತೀವಿ. ಯಾಕಂದರೆ ಅವ್ರಿಗೆ ಫಸ್ಟ್ ಎಲ್ಲ ಆದಮೇಲೆ, ಯಾಕಂದ್ರೆ ಅವ್ರನ್ನ ಅವಾಗಿಂದನೂ ನಾನು ಫ್ರಮ್ ದ ಬಿಗಿನಿಂಗ್ ಡೇಸಿಂದ ನನ್ನ ಜೊತೆ ಇರೋರು. ಎಲ್ಲ ಕಾರ್ಪೆಂಟ್ರ್ ಚೀಫ್ಗಳು ಅಷ್ಟೇ, ಎಲ್ಲ ಪೇಂಟ್ರ್ ಚೀಫ್ಸು ಅಷ್ಟೇ, ಇವರು ನಮ್ಮ ಆರ್ಟ್ ಅಸಿಸ್ಟೆಂಟ್ಗಳು, ನಮ್ಮ ಸೆಟ್ ಬಾಯ್ಸು. ನಮಗೆ ವರ್ಕರ್ದು ಇಲ್ಲಿರೋರನ್ನೆಲ್ಲ ಹಾಕಿ ಸಾಕಾಗದೇ ಇರೋಂಥ ಟೈಮಲ್ಲಿ ನಾವು ಹೈದ್ರಾಬಾದು, ಚೆನ್ನೈ, ಮುಂಬೈ ಹಂಗೆ ಹೋಗ್ತೀವಿ. ಬಟ್ ಫಸ್ಟ್ ಪ್ರಾಮುಖ್ಯತೆ ನಮ್ಮವ್ರಿಗೆ ನಂಬರ್ ಕೊಡೋದು. ಆಗ ನಾನು ಇದರಲ್ಲಿ ಹೇಳ್ಬೇಕಾದ್ರೆ ಮಿನಿಮಮ್ ಆ ಟೈಮ್ಗೆ ನಾವು ಒಂದು 300, 350, 400, 500 ಜನನ ಇಟ್ಕೊಂಡು ಮಾರ್ಟಿನ್ ವರ್ಕ್ಗಳನ್ನ ಸೆಟ್ ವರ್ಕ್ ಮಾಡಿಸಿದ್ದೀನಿ. ಅಷ್ಟು ಜನ ಊಟ ಮಾಡಿದ್ದಾರೆ. ಅಷ್ಟು ಜನ ಹೆಚ್ಚು ಕಮ್ಮಿ ಇಲ್ಲಿ ಬಂದು ತಿಂಗಳಾನ್ಗಟ್ಲೆ ಇದ್ದು ಕೆಲಸ ಮಾಡಿ ವಾಪಸ್ ಹೋಗಿದ್ದಾರೆ. ಆ ಥರ ಇಲ್ಲ. ಇದರಿಂದ ನಾನು ಹೇಳ್ತಿಲ್ಲ, ನನ್ನಿಂದನೇ 500 ಜನ ಇದ್ದಾರೆ ಅಂದರೆ ಒಬ್ಬ ಪ್ರೊಡ್ಯೂಸರ್ ಹಿಂದೆಗಡೆ ಇನ್ನು ಜೂನಿಯರ್ಸ್ ಇವರೆಲ್ಲ ಸೇರಿ ಎಷ್ಟು ಸಾವಿರಾರು ಜನ, ಲೆಕ್ಕ ಇಲ್ಲ. ಅಲ್ಲ, ಈ ಪ್ರಶ್ನೆ ನಾನು ಯಾಕೆ ಕೇಳಿದೆ ಅಂತಂದರೆ, ಇದು ತುಂಬ ಜನಕ್ಕೆ ಅರ್ಥ ಆಗಲಿ ಅಂತ ಸರ್. ಖಂಡಿತ. ಒಬ್ಬ ಆರ್ಟ್ ಡೈರೆಕ್ಟರ್ ಕಡೆನೇ ಇಷ್ಟು ಜನ ಮಾಡ್ತಾರೆ ಅಂದರೆ, ಒಬ್ಬ ನಿರ್ಮಾಪಕನಿಂದ, ಒಬ್ಬ ನಿರ್ದೇಶಕನಿಂದ, ಒಬ್ಬ ಆ್ಯಕ್ಟ್ರಿಂದ ಎಷ್ಟು ಇಂಡಸ್ಟ್ರಿ, ಎಷ್ಟು ಫ್ಯಾಮಿಲಿಗಳು ಊಟ ಮಾಡ್ತವೆ. ಖಂಡಿತ ಸರ್. ಇವತ್ತು ಯಾಕಂದರೆ ನಮಗೆ ಎಲ್ಲರೂ ಮುಖ್ಯನೇ. ಒಬ್ಬರು ನಿರ್ಮಾಪಕರು ಎಷ್ಟು ಮುಖ್ಯನೋ ಹಾಗೆ ನಿರ್ದೇಶಕರು ನಮಗೆ ಮುಖ್ಯ. ಒಬ್ಬರು ಹೀರೋ ಕೂಡ ಮುಖ್ಯ ಆಗ್ತಾರೆ. ಆ ಹೀರೋ ಕ್ರೇಜು, ಹೀರೋ ಇರೋದ್ರಿಂದ ತಾನೇ ನಮಗೂ ಟೆಕ್ನಿಷಿಯನ್ಗಳ ಕೆಲಸ ಸಿಗೋದು. ಆ ಹೀರೋನ ನಂಬಿ ನಿರ್ಮಾಪಕರು ಒಂದು ಅಮೌಂಟ್ ಹಾಕ್ತಾರೆ, ಅವ್ರಿಗೂ ಒಂದು ಭರವಸೆ ಬೇಕು. ಆಮೇಲೆ ನಿರ್ದೇಶಕರು ಎಷ್ಟೋ ಹೀರೋಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಬಂದಾಗ ನಿರ್ದೇಶಕರು ನಿಜವಾಗ್ಲೂ ಹೇಳ್ತೀನಿ ಮೊದಲನೇ ಹೀರೋ. ಯಾಕೆ ಅಂತ ಹೇಳಿದ್ರೆ ಅವರು ಕರೆದು ನಮ್ಮನ್ನೆಲ್ಲ ಗುಂಪಾಕಿ ಒಬ್ಬರು ಹೀರೋಯಿಂದನೂ ಸೆಲೆಕ್ಷನ್ ಮಾಡಿ, ನಿರ್ಮಾಪಕರನ್ನ ಪಾಪ ಅವ್ರು ಕಷ್ಟಪಟ್ಟು ಹಿಡಿದು ತೊಗೊಂಬಂದು ಅವ್ರಿಗೆ ಕತೆ ಒಪ್ಪಿಸಿ, ಹೀರೋಗಳಿಗೆ ಕತೆ ಒಪ್ಪಿಸಿ, ಎಲ್ಲ ಆರ್ಟಿಸ್ಟ್ಗಳಿಗೆ ಕತೆ ಒಪ್ಪಿಸಿ, ಆಮೇಲೆ ಇಂಥ ಸಿನಿಮಾಗೆ ಇಂಥವರೆಲ್ಲ ಬೇಕು ಅಂತ ನಮ್ಮನ್ನ ಕೂಡಾಕ್ತಾರಲ್ಲ, ನಿಜವಾಗ್ಲೂ ನಿರ್ದೇಶಕರನ್ನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಇವತ್ತೆಲ್ಲ ನಾವು ಏನು ಬೆಳೆದಿದ್ದೀವಿ, ಏನು ಈ ರೇಂಜಿಗೆ ಬಂದಿದ್ದೀವಿ ಅಂದರೆ ನಮ್ಮ ನಿರ್ದೇಶಕರು ಕಾರಣ. ಅದನ್ನು ನಾನು ರವಿ ಸರ್ನ ಯಾವಾಗಲೂ ನೆನೆಸ್ಕೊಳ್ತೀನಿ. ಯಾಕಂದರೆ ರವಿ ಸಾರು ಅವಾಗ ಅಷ್ಟು ಜನ ಟೆಕ್ನಿಷಿಯನ್ ಕೂಡಾಕಿ ಹಗಲು ರಾತ್ರಿ ಇದನ್ನು ಮಾಡಿ ದುಡ್ಡನ್ನ ನೀರು ಚೆಲ್ದಂಗೆ ಚೆಲ್ತಾಯಿದ್ರು ಅವಾಗ. ಆ ಥರ ಅದೇ ನಿರ್ದೇಶಕರ ಸಾಲಿಗೆ ನಾನು ಇವತ್ತು ಏನಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವರೆಲ್ಲ ಒಂದು ಟೀಮ್ ಸೆಟಪ್ನ ನಾವು ಒಂದು ಕುಟುಂಬದ ಥರ ಕೂಡಾಕೋಕ್ಕೆ ನಿರ್ದೇಶಕರು ಭಾಳನೇ ಕಷ್ಟ ಬಿದ್ದಿರ್ತಾರೆ. 100%. ಒಂದು ಪ್ರೋಗ್ರಾಮಲ್ಲಿ ಜಗೇಶನ್ ಅದೇ ಹೇಳ್ತಾರೆ, ರವಿ ಸರ್ ಜೊತೆಗಿದ್ದಾಗ, ಎಷ್ಟು ಜನಕ್ಕೆ ಕೆಲಸ ಕೊಟ್ಟಂಥ ಮನುಷ್ಯ, ಸಿನಿಮಾಗಾಗಿಯೇ ಹುಟ್ಟಿದಂಥ ಮನುಷ್ಯ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಂತ ಹೇಳ್ತಾರೆ. ಅದು ಎಷ್ಟು ಸತ್ಯ ಅಂದರೆ, ನಿಮ್ಮ ಮಾತಲ್ಲೂ ರವಿ ಸರ್ ಅಂತ ಬಂದಾಗ ನನಗೆ ಅದು ಕಣ್ಮುಂದೆ ಬರ್ತಾ ಇದೆ. ಹೌದು, ಖಂಡಿತ. ಯಾಕಂದರೆ ಅವ್ರನ್ನ ಇಡೀ ಇಂಡಸ್ಟ್ರಿ ನೆನೆಸ್ಬೇಕು. ನಾನು ಇವತ್ತು ಹೇಳ್ತೀನಿ, ಕನ್ನಡ ಚಿತ್ರರಂಗದಲ್ಲಿ ತಿರ್ಗಿ ಏನಾರು ಒಂದು ದಾದಾ ಪಾಲ್ಕೆ ಏನಾರು ಕೊಟ್ಟರೆ ನಮ್ಮ ರವಿ ಸರ್ ಕೊಡಬೇಕು. ವೆರಿ ನೈಸ್. ಏನಕ್ಕೆ ಅಂತ ಹೇಳಿದ್ರೆ, ಅವರು ಸಿನಿಮಾಗೆ ಜೀವನ ತೊಟ್ಟವರು, ಸಿನಿಮಾಗೋಸ್ಕರ ಇದ್ದವರು, ಸಿನಿಮಾನ ಇದು ಮಾಡೋರು. ಅವ್ರು ನಿಜವಾಗ್ಲೂ ಕಮರ್ಷಿಯಲಾಗಿ ಯೋಚನೆ ಮಾಡಿದ್ರೆ ಅವತ್ತು ಅವ್ರು ಆಗ್ತಾಯಿದ್ದು ಒಂದೊಂದು ಸೆಟ್ಟು ಅಭಿಮಾನ್ ಸ್ಟುಡಿಯೋದಲ್ಲಿ ಅಕ್ಕಪಕ್ಕದಲ್ಲಿ ಎಕರೆಗಟ್ಟಲೆ ಜಮೀನು ತೆಗಿಬೋದಾಯ್ತು ಅವರು ಒಂದೊಂದು ಸಿನಿಮಾಗೆ. ಅವಾಗೆಲ್ಲ 2 ರೂಪಾಯಿ, 1 ರೂಪಾಯಿ, 5 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಲಾಸ್ಟ್ ನೋಟ್ ಕಟ್ಟು. ನಾನು ಹೇಳ್ತಾ ಇರೋದು 100 ರೂಪೀಸ್ ಲಾಸ್ಟ್. ನಾನು ಹೇಳ್ತಾ ಇರೋದು ಸಿಪಾಯಿ ಕಲಾವಿದ ನಾವು ಸಿನಿಮಾ ಮಾಡ್ಬೇಕಾದ್ರೆ. ಅದನ್ನು ಅವಾಗ ನಾವು ಬರೀ 50,000, 1 ಲಕ್ಷನ ತೊಗೊಂಬರೋದಕ್ಕೆ 2 ಬ್ಯಾಗಲ್ಲಿ ತೊಗೊಂಬರ್ತಾಯಿದ್ವಿ ಅಲ್ವಾ. ಆವತ್ತಿನ ದಿನಕ್ಕೆ ಅಭಿಮಾನ್ ಅಕ್ಕಪಕ್ಕ ಸ್ಟುಡಿಯೋದಲ್ಲಿ 1 ಎಕರೆ ಜಮೀನು ಬಂದು ಆಡ್ಲಿ ನನಗೆ ಗೊತ್ತಿರೋಂಗೆ 1.5 ಲಕ್ಷ, 2 ಲಕ್ಷ 1 ಎಕರೆ ಜಮೀನು ಅಷ್ಟೇ ಇದ್ದಿದ್ದು. ಇವರು 8-10 ಲಕ್ಷ ಸೆಟ್ಗಳಿಗೆ ಖರ್ಚು ಮಾಡಿ, 8-10 ಲಕ್ಷ ಏನು ನಾನು ಹೇಳ್ತಾ ಇರೋದು ಸಿಂಪಲ್ ಒಂದು ಸೆಟಪ್ಗೆ. ಇವರು ನಿಜವಾಗ್ಲೂ ಕಮರ್ಷಿಯಲಾಗಿ ಯೋಚನೆ ಮಾಡೋರಾಗಿರೋ ನಮ್ಮ ರವಿ ಸಾರು ತುಂಬಾ ಜಮೀನುಗಳು, ಆಸ್ತಿಗಳು ಎಲ್ಲ ಮಾಡ್ಬೋದಿತ್ತು. ಬಟ್ ಅವರು ಇಂಡಸ್ಟ್ರಿಗೋಸ್ಕರ ಅಂತಲೇ ಅವರು ಇದು ಮಾಡಿರೋದು. ರಿಯಲ್ ಹೇಳ್ತೀನಲ್ಲ, ಒಬ್ಬ ನಮ್ಮ ಕನ್ನಡ ಚಿತ್ರಕ್ಕೆ ಒಂದು ಪಿತಾಮಹ ಅವರು. ರಿಯಲ್ ಹೇಳ್ತೀನಿ, ಅವ್ರಿಗಂತೂ ಹ್ಯಾಟ್ಸಪ್ ನಾನು ಹೇಳ್ತೀನಿ. ಇವತ್ತು ನಾವೇನಾದ್ರು ಒಂಚೂರು ಸಿನಿಮಾ ಅದೇನಾದ್ರು ಏನಾದ್ರು ಋಣ ಇದೆ, ಅನ್ನ ತಿಂತಾಯಿದ್ದೀವಿ ಅಂತೇಳಿದ್ರೆ ನಾನು ರವಿ ಸರ್ ನೆನೆಸಲೇಬೇಕು, ಇಸ್ಮಾಯಿಲ್ ಸರ್ ಜೊತೆಗೆ. ಖಂಡಿತ ರವಿ ಸರ್ನಂತೂ ಯಾವತ್ತೂ ನಾವು ಯಾವುದೇ ಟೀಚರ್ಸ್ ಡೇ ದಿನ ನಾನು ನಮ್ಮ ಗುರು ಅಂತ ಕಳಿಸ್ತಾ ಇರ್ತೀನಿ ಮೆಸೇಜ್. ರಿಯಲಿ ಗ್ರೇಟ್ ಪರ್ಸನ್ ಅವರು. ಅಲ್ಲ, ಮಾರ್ಟಿನ್ ಈ ಒಂದು ಸಂದರ್ಶನದ ಮಧ್ಯೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಬಗ್ಗೆ ಇಷ್ಟು ಚೆನ್ನಾಗಿ ಬರುತ್ತೆ ವಿಷಯ ಅಂದರೆ,
ಸಿನಿಮಾಗಾಗಿ ಹುಟ್ಟಿದಂಥ ಒಬ್ಬ ವ್ಯಕ್ತಿಯ ಆಶೀರ್ವಾದ ಈ ಮಾರ್ಟಿನ್ ಮೇಲೆ ಇರುತ್ತೆ ಸರ್. ನಾನು 100% ಇರಲಿ ಪಾಪ, ಯಾಕಂದರೆ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಖಂಡಿತ. ಯಾಕಂದರೆ ಅವರು ಯಾಕಂದರೆ ಯಾವಾಗಲೂ ಅಷ್ಟೇ ಕನ್ನಡ ಚಿತ್ರರಂಗ ಬೆಳೀಲಿ, ಒಳ್ಳೇದಾಗಲಿ ಅಂತ ಬಯಸಿದವರು ಅವರು. ಖಂಡಿತ ಅವ್ರ ಆಶೀರ್ವಾದ ಮಾರ್ಟಿನ್ಗೆ ಇದ್ದೇ ಇರ್ತದೆ. ಮಾರ್ಟಿನ್ ಒಂದು ಅದ್ಭುತವಾದ ಒಂದು ಚಿತ್ರ ಆಗುತ್ತೆ, ಎಲ್ಲರೂ ಕಾಯ್ತಾ ಇದ್ದೀವಿ ನೋಡೋಣ ಏನು. ಯಾಕೆಂದರೆ ಒಳ್ಳೆ ಸುದ್ದಿಗಳೇ ಬರ್ತಾಯಿದೆ, ಎಲ್ಲ ಬರ್ತಾಯಿದೆ. ಪಾಪ ಉದಯ್ ಸರ್ ಮತ್ತು AP ಅರ್ಜುನು ಮತ್ತು ರವಿವರ್ಮ ಆಗಿರ್ಬೋದು, ಸತ್ಯ ಹೆಗ್ಡೆ ಆಗಿರ್ಬೋದು, KM ಪ್ರಕಾಶ್ ಆಗಿರ್ಬೋದು, ನನ್ನ ಜೊತೆ ಇನ್ನೂ ಯಾರ್ಯಾರು ಟೆಕ್ನಿಷಿಯನ್ಸ್ ಎಲ್ಲ ಸೇರಿ ಮಾಡಿದ್ದಾರೆ, ಅವ್ರಿಗೆಲ್ಲ ಒಂದು ಒಳ್ಳೆ ಮೆಟ್ಲಾಗತ್ತಿದೆ ಸಿನಿಮಾ. ಖಂಡಿತ ಒಂದು ಒಳ್ಳೆ ಅನದರ್ ಒಂದು ಬಿಗ್ ಸ್ಟೆಪ್ ಇವರಿಗೆ ಖಂಡಿತ ಒಂದು ಆಗಲಿ, ಒಂದು ಚಿತ್ರರಂಗದ ಒಂದು ಮೈಲಿಗಲ್ಲಾಗಲಿ ಅಂತ ನಾನು ಬಯಸ್ತೀನಿ. ಮೋಹನ್ ಬೀಕ್ರೆ ಅವರ ಬತ್ತಳಿಕೆಯಲ್ಲಿ ಮಾರ್ಟಿನ್ ನಂತರ ಇರುವಂತಹ ದೊಡ್ಡ ದೊಡ್ಡ ಸಿನಿಮಾಗಳು ಇದಾದಮೇಲೆ ಧ್ರುವ ಅವ್ರದ್ದೇ KD ನಡೀತಾ ಇದೆ, ಅದು ದೊಡ್ಡ ದೊಡ್ಡ ಸೆಟ್ಗಳಿದೆ. ಅದಾದಮೇಲೆ ಯಶ್ ಅವ್ರದ್ದು ಟಾಕ್ಸಿಕ್ ನಡೀತಾ ಇದೆ, ಈಗ ಅದು ದೊಡ್ಡ ಸೆಟ್ ಹಾಕಿದ್ವಿ. ಅಡಿ ಬೇರೆ ಥರದ್ದು ಸೌಂಡಿಂಗ್ ಸ್ಟಾರ್ಟ್ ಆಗಿದೆ, ಎಲ್ಲ ಸೌಂಡಿಂಗ್ ಸ್ಟಾರ್ಟ್ ಆಗಿದೆ. ಈ ಥರ ನಡೀತಾ ಇದೆ. ನನಗೆ ಚಿತ್ರರಂಗ ಕರೆದು ಎಲ್ಲಿವರೆಗೂ ಕೆಲಸ ಕೊಡ್ತಾರೆ ಅಲ್ಲಿವರೆಗೂ ಖಂಡಿತ ನಾನು ಮಾಡ್ತಾನೆ ಇರ್ತೀನಿ. ಯಾಕಂದ್ರೆ ನನಗೆ ಗೊತ್ತಿರೋದು ಇದೊಂದೇ. ಯಾಕಂದ್ರೆ ನಂದು ಕೆಲಸ ಅನ್ನೋದಕ್ಕಿಂತ ಅಡಿಕ್ಷನ್ ನನಗಿದು, ನನಗೆ ದೇವ್ರ ಥರ ನನಗೆ. ಯಾಕಂದರೆ ನಮಗೆ ಈ ಯಾವಾಗಲೂ ಸುತ್ತಿ ಮಳೆ ಸೌಂಡ್ ಕೇಳಿ 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 ಅಭ್ಯಾಸ ಆಗ್ಬಿಟ್ಟು ಅದು ಸ್ಟಾಪ್ ಆಗಿಬಿಟ್ರೆ ನಮಗೆ ಹಾರ್ಟ್ ಬೀಟ್ ಸ್ಟಾಪ್ ಆಗ್ದಂಗೆ ಆಗ್ಬಿಡುತ್ತೆ. ತುಂಬ ಎಮೋಷ್ನಲ್ ಪಾಯಿಂಟ್ ಇದು. ಮನೇಲಿ ಹೇಗಿರುತ್ತೆ ಮೇಡಮ್ ಅಡುಗೆ ಮಾಡೋ ಸೌಂಡೇ ಅದೇ ನಿಮಗೆ ಕೇಳೋದು? ಅದು ಶೂಟಿಂಗಲ್ಲಿ ಅದೆಲ್ಲ ಏನು ತೊಂದರೆ ಇಲ್ಲ, ಅದೆಲ್ಲ ರಿಯಲಿ ಅದು ನಾನು ಕೇಳ್ಕೊಂಬಂದಿರೋದು. ನನಗೆ ದೇವರು ಆ ಥರದ್ರಲ್ಲೆಲ್ಲ ಒಳ್ಳೆ ಮಕ್ಕಳಿಂದಾಗಲಿ ಮನೆಯವರಿಂದಾಗಲಿ ನಿಜವಾಗ್ಲೂ ತುಂಬ ನೆಮ್ಮದಿಯಾಗಿದೆ. ನನ್ನಿಂದ ಅವ್ರಿಗೆ ತೊಂದರೆ ಆಗಿರ್ಬೋದು, ಅವರಿಂದ ನನಗೆ ಟೈಮ್ ಕೊಟ್ಟಿಲ್ಲ, ಅದು ಗ್ಯಾರಂಟಿ. ಯಾಕಂದರೆ ನಮ್ಮ ಸಿನಿಮಾದವ್ರಿಗೆ ಗೊತ್ತು, ಎಷ್ಟೋ ಸಲ ಇವತ್ತು ಸಂಡೇ ನಾವು ಇವತ್ತು ಒಂದಿದ್ದೀವಿ, ಆಮೇಲೆ ಹಬ್ಬ ಹರಿದಿನಗಳು ನೋಡಿಲ್ಲ ನಾವು, ಎಷ್ಟೋ ದಿನ ಹಬ್ಬ ಹರಿದಿನ. ಯಾಕಂದರೆ ನಮ್ಗೆ ಬರೋದೇ ನಮ್ಮದೇ. ಯಾಕಂದರೆ ಆರ್ಟ್ ಡಿಪಾರ್ಟ್ಮೆಂಟು ಕಸ್ಟಮರ್ಗೆ ಏನು ಪ್ರಾಬ್ಲಮ್ ಅಂತೇಳಿದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಸಂಡೇ ಬೇರೆಯವ್ರಿಗೆಲ್ಲ ರಜೆ ಇರುತ್ತೆ, ನಮಗೆ ರಜೆ ಇರಲ್ಲ. ಯಾಕಂದರೆ ಮಂಡೇ ಶೂಟಿಗೆ ಬರ್ತಾರೆ, ನಾವು ಸಂಡೇ ರೆಡಿ ಮಾಡ್ಕೊಡ್ಬೇಕು. ಆಮೇಲೆ ಹಬ್ಬ ಹರಿದಿನ ನಾವು ಹಬ್ಬಕ್ಕೆ ಎಲ್ಲರಿಗೂ ರಜೆ ಇರುತ್ತೆ, ಲೈಟ್ ಬಾಯ್ಸ್ಗೆ ಇವ್ರಿಗೆ ಎಲ್ಲರಿಗೂ ಪ್ರೊಡಕ್ಷನಲ್ಲಿ ಎಲ್ಲರಿಗೂ ರಜೆ ಇರುತ್ತೆ, ನಮ್ಗೆ ರಜೆ ಇರಲ್ಲ. ಯಾಕಂದರೆ ಹಬ್ಬ ಆಗಿದ ತಕ್ಷಣ ಬೆಳಗ್ಗೆ ಶೂಟಿಗೆ ಬರ್ತಾರೆ, ನಾನು ಹಬ್ಬದಲ್ಲಿ ನಾವು ರೆಡಿ ಮಾಡಬೇಕು. ಎಷ್ಟೋ ಸಲ ಆಯುಧ ಪೂಜೆಯಲ್ಲಿ ಪಾಪ ನಮ್ಮ ಕಾರ್ಪೆಂಟರ್ಸು ನಮ್ಮ ಪೇಂಟರ್ಸ್ ಎಲ್ಲ ಟೂಲ್ಸ್ಗಳನ್ನ ಇಟ್ಟು ಪೂಜೆ ಮಾಡೋಕ್ಕೆ ಬಿಟ್ಟಿಲ್ಲ, ಎಷ್ಟೋ ಆಯುಧ ಪೂಜೆದಲ್ಲಿ ಪ್ರತಿ ಸಲನೂ. ಆಮೇಲೆ ರಿಕ್ವೆಸ್ಟ್ ಮಾಡಿ ಆ ಟೈಮ್ಗೆ ಶೆಡ್ಯೂಲ್ ಹಾಕೋ ಟೈಮ್ಗೆ ನಾವು ಇರ್ತೀವಲ್ಲ ಸೋ ಅಂತ ಆ ಹಬ್ಬದ ಟೈಮಲ್ಲಿ ಸ್ವಲ್ಪ, ಯಾಕಂದರೆ ಆರ್ಟಿಸ್ಟ್ಗಳ ಡೇಟ್ ಇಂಪಾರ್ಟೆಂಟು, ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಬಿಡಿ ಈ ಟೈಮಲ್ಲಿ ಅವ್ರು ಪೂಜೆಗೆ ಇಡ್ತಾರೆ ಟೂಲ್ಸ್ನ, ಹಿಂಗೆ ಅಂತೇಳಿ ಈ ಥರದ್ದೆಲ್ಲ ಜಂಪ್ ಮಾಡ್ಕೊಳ್ತಾ ಬಂದಿದ್ದೀವಿ. ಹಿಂಗೆಲ್ಲ ನಡಿ. ಮಾರ್ಟಿನ್, ಈ ಸಂದರ್ಶನ ಮುಗಿಸೋದಕ್ಕಿಂತ ಮುಂಚೆ ಒಂದು ಕುತೂಹಲದ ಪ್ರಶ್ನೆ ಕೇಳ್ತೀನಿ ನಿಮಗೆ. ನಿಮ್ಮ ಈ ಜರ್ನಿಯಲ್ಲಿ ಅಣ್ಣವರಿಂದ ಹಿಡ್ಕೊಂಡು, ಅಂದರೆ ಅಣ್ಣವರ 3 ತಲೆಮಾರಿಗೂ ಕೆಲಸ ಮಾಡಿದ್ರಿ, ಬಹಳಷ್ಟು ಸ್ಟಾರ್ಗಳಿಗೆ ಕೆಲಸ ಮಾಡಿದ್ರಿ. ಒಂದಷ್ಟು ವಿಷಯಗಳನ್ನು ನೆನೆಸ್ಕೊಳ್ಳೋದಾದರೆ 1 ಅಥವಾ 2 ಘಟನೆ ಈ ಸೆಟ್ ವಿಚಾರಕ್ಕೆ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿರ್ತಾರೆ ಕರೆದು, ಆ ಥರದ್ದು 1-2 ಘಟನೆ ನೆನೆಸ್ಕೊಳ್ಳೋದಾದರೆ? ತುಂಬ ಲೈಫ್ ಲಾಂಗ್ ಅದನ್ನು ನಿಮ್ಗೆ ಕಾಡ್ತಾ ಇರುತ್ತೆ ಆ ಒಂದು ನೆನಪು, ಆ ಒಂದು ಅಪ್ರಿಷಿಯೇಷನು. ಇಲ್ಲ, ನನಗೆ ರಿಯಲಿ ನಾನು ಎಲ್ಲ ದೊಡ್ಡ ದೊಡ್ಡ ಸೆಟ್ಗಳು ಹಾಕಿದ್ದೀನಿ, ಎಲ್ಲ ಥರ ಹಾಕಿದ್ದೀನಿ. ನನಗೆ ರಿಯಲ್ಲಾಗಿ ಹೇಳ್ಬೇಕಂದ್ರೆ ತುಂಬ ಖುಷಿ ಕೊಟ್ಟಿದ್ದು ಸೆಟ್ ಅಂದರೆ ಸಿನಿಮಾ ಸೌಂಡ್ ಮಾಡದೆ ಇದ್ದಿರ್ಬೋದು, ಹಾಗೆ ಸುಮ್ಮನೆ ಅನ್ನೋ ಒಂದು ಸಿನಿಮಾ. ಅದು ಏನಂತೇಳಿದ್ರೆ ಮಿರಾಕಲ್ಲು ಮತ್ತು ಚಾಲೆಂಜಿಂಗ್. ಅದು ಮಾಡೋರಿಗೆ ಡೈರೆಕ್ಷನ್. ಹೌದು, ಪ್ರೀತಮ್ ಗುಬ್ಬಿ ಎಲ್ಲರಿಗೂ ಅನುಮಾನ ಇತ್ತು. ಅದನ್ನು ಏನಂದರೆ ಏನಕ್ಕೆ ಅದನ್ನು ನೆನೆಸ್ಕೊಳ್ತೀನಿ, ನನ್ನ ಮರೆಯಲಾಗದಿರೋ ಘಟನೆ ಅಂತೇಳಿದ್ರೆ, ಒಂದು ಪ್ಯಾಲೇಸು ಟಾಪ್ ಹೆಡ್ ಏನಿರುತ್ತೆ ಅದನ್ನು ರೆಡಿ ಮಾಡ್ತೀನಿ. ಆ ಸಿನಿಮಾ ನೋಡಿ ಗೊತ್ತಾಗುತ್ತೆ. ಪ್ಯಾಲೇಸ್ದು ಟಾಮ್ಸ್ ಗಿಮ್ಸ್ ಎಲ್ಲ ಇದ್ದು ಅದೆಲ್ಲ. ಅದು ಏನಕ್ಕೆ ಅಂದರೆ ಆ ಸೀನಲ್ಲಿ ಹೀರೋ ಬಂದ್ಬಿಟ್ಟು ಹೀರೋಯಿನ್ಗೆ ಸರ್ಪ್ರೈಸ್ ಕೊಟ್ಟು ಪ್ರಪೋಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತಾನೆ. ಅದಕ್ಕೊಂದು ಏನಾದ್ರು ಎಕ್ಸ್ಟ್ರಾರ್ನರಿ ಜಾಗ ಇರಬೇಕು ಮೋಹನ್ ಸರ್, ಏನು ಮಾಡೋಣ ಅಂತ ನಾನು ಹೇಳಿದೆ. ಸರ್ ನಾನು ಒಂದು ಹೇಳ್ತೀನಿ, ನೀವು ಅದನ್ನು ನಗಬಾರ್ದು ಅಂತ. ಆಮೇಲೆ ಇಲ್ಲ ಹೇಳಿ ನೀವೇನು. ನಾನು ಹೇಳಿದೆ ಸರ್, ಮಿಡ್ ಆಫ್ ದ ವಾಟರ್, ಫುಲ್ ಹ್ಯೂಜ್ ವಾಟರ್, ಬ್ಯಾಕ್ ವಾಟರ್ ಇರುತ್ತಲ್ಲ ಇದರಲ್ಲಿ, ಆ ಮಧ್ಯದಲ್ಲಿ ಒಂದು ಫ್ಲೋಟಿಂಗ್ ಪ್ಯಾಲೇಸ್ ಮೇಲೆ, ಅಂದರೆ ಪ್ಯಾಲೇಸ್ ಮುಳುಗೋಗಿರುತ್ತೆ, ಆ ತಲೆ ಮಾತ್ರ ಕಾಣ್ತಾ ಇರೋದು. ಅದ್ರ ಮೇಲೆ ಇವಳನ್ನ ಕರ್ಕೊಂಡೋಗಿ, ಯಾಕಂದ್ರೆ ಇದು ಸೀನ್ ಇರೋದೇ ಹಿಂಗೆ, ಸರ್ಪ್ರೈಸ್ ಕೊಡಬೇಕು. ನಿಮಗೆ ಕರ್ಕೊಂಡೋಗಿ ಅವಳಿಗೆ ಅಲ್ಲಿ ಪ್ರಪೋಸ್ ಮಾಡ್ತಾನೆ. ಅವಳಿಗೆ ಫಸ್ಟ್ ಆ್ಯಕ್ಚುಲಿ ಅವಳು ಸರ್ಪ್ರೈಸ್, ಅದು ಎಕ್ಸ್ಟ್ರಾರ್ನರಿ ಅನಿಸುತ್ತೆ ಆ ಲೊಕೇಶನು, ಅಲ್ಲಿ ಅವನು ಪ್ರಪೋಸ್ ಮಾಡ್ತಾನೆ. ಇದಕ್ಕೆ ಹಿಂಗೆ ಮಾಡೋಣ ಐಡಿಯಾನ ಸಕ್ಕತ್ತಾಗಿದೆ ಮೋಹನ್ ಸರ್, ಇದು ಮಾಡ್ಬೋದು, ಬಟ್ ನೀರಲ್ಲಿ ಹೆಂಗೆ ನಿಲ್ಲಿಸ್ತೀರ ಅದನ್ನು ಅಂತ. ಸರ್ ನೀವು ಅದನ್ನು ನನಗೆ ಬಿಟ್ಬಿಡಿ, ಓಕೆ ನೀವು ಓಕೆನಾ ಕಾನ್ಸೆಪ್ಟ್ ಅಂತ ಡಿಸೈನ್ ಕೊಟ್ಟೆ, ಆಯಿತು ಅಂತ. ಅದಕ್ಕೆ ರಿಯಲಿ ಹೇಳ್ತೀನಿ, ನಮ್ಮ ಟೆಕ್ನಿಷಿಯನ್ಸು, ನಮ್ಮ ಜೊತೆ ಇರೋ ಇವಾಗ ಕಾರ್ಪೆಂಟರ್ಗಳಾಗಲಿ ಎಲ್ಲರೂ ಆಗಲಿ, ವೆಲ್ಡರ್ಸು ಸಖತ್ ಸಾಥ್ ಕೊಟ್ಟರು.
ಒಂದು 60ಕ್ಕೆ 60 ಒಂದು ಇದನ್ನು ಪ್ಲಾಟ್ಫಾರ್ಮ್ ಫ್ರೇಮ್ ಮಾಡಿ ಬ್ಯಾರಲ್ಗಳು ಡ್ರಮ್ಗಳನ್ನ ಕೆಳಗಡೆ ವೆಲ್ಡ್ ಮಾಡಿ ಎಲ್ಲದಕ್ಕೂ ಪ್ಯಾಕ್ ಮಾಡಿಬಿಟ್ಟು ಫಸ್ಟು ಪ್ಲಾಟ್ಫಾರ್ಮ್ ಮಾಡಿದ್ಬಿಟ್ಟು ನಾವೇ ನಿಂತ್ಕೊಂಡು ಹಗ್ಗ ಕಟ್ಬಿಟ್ಟು ಒಂದು ಫ್ಲೋಟಿಂಗ್ ಒಂದಷ್ಟು ದೂರ ಬಿಟ್ಬಿಟ್ಟು ಟ್ರೈ ಮಾಡ್ತೀವಿ ನಿಂತ್ಕೊಳ್ಳುತ್ತಾ ಅಂತ. ಬ್ಯಾಲೆನ್ಸಿಂಗ್ ಫಸ್ಟ್ ಇಂಬ್ಯಾಲೆನ್ಸ್ ಆಗುತ್ತೆ, ಯಾಕಂದರೆ ಎಲ್ಲಿ ವೆಯ್ಟ್ ಜಾಸ್ತಿ ಕೊಟ್ಟಿರ್ತೀವಿ ಅಲ್ಲಿ ಹಿಂಗೆ ಕ್ರಾಸ್ ಎದ್ದೊಳುತ್ತೆ. ಹಿಂಗೆ ತಿರ್ಗಾ ವಾಪಸ್ ತರ್ತೀವಿ, ತಂದ್ಬಿಟ್ಟು ನೀಟಾಗಿ ಬ್ಯಾಲೆನ್ಸ್ ಮಾಡಿ ಎಲ್ಲ ಮಾಡಿ ಅದ್ರ ಮೇಲೆ ನಿಂತ್ಕೊಂಡಾಗ ಎಕ್ಸಾಕ್ಟಾಗಿ 0 ಲೆವೆಲ್ ನಿಂತ್ಕೊಳ್ಳುತ್ತೆ. ಆ ಮಾಮೂಲು ವಾಟರ್ ಫ್ಲೋಟಿಗೆ ಸ್ವಲ್ಪ ಹಿಂಗೆ ಆಗ್ತಾ ಇರುತ್ತೆ. ಅದಾಯಿತಾ, ಎಲ್ಲ ಆದಮೇಲೆ ಮೇಲ್ಗಡೆ ಪ್ಯಾಲೇಸ್ ಸ್ಟ್ರಕ್ಚರ್ ರೆಡಿ ಮಾಡಿಬಿಟ್ವಿ, ನಿಲ್ಲಿಸಿದ್ವಿ. ವಿಷುವಲ್ ಏನು ದಡದಲ್ಲಿ ಸಖತ್ತಾಗಿ ಕಾಣ್ತಾ ಇದೆ ಅದನ್ನು ಹೇಳ್ಕೊಂಡು ಮಿಡ್ಗೆ ಹೋಗ್ಬೇಕು. ಎಲ್ಲಿ ಅದು ಕಬಿನಿ ಬ್ಯಾಕ್ ವಾಟ್ರಲ್ಲಿ ಮಾಸ್ತಿ ಗುಡಿ ಅಂದ್ಬಿಟ್ಟು ಗಂಧದ ಗುಡಿ ಶೂಟಿಂಗ್ ಮಾಡಿದ್ದಾರೆ. ಅಲ್ಲಿ ಮಾಸ್ತಿ ಗುಡಿ ಅಂದ್ಬಿಟ್ಟಿದೆ, ಬರೀ ಡ್ರೈ ಬ್ರಾಂಚಸ್. ಅಲ್ಲಿ ಅದೊಂದು ಎಕ್ಸ್ಟ್ರಾರ್ಡ್ನರಿ. ನೀರು ತುಂಬಿದಾಗ ಬರೀ ಡ್ರೈ ಬ್ರಾಂಚ್ಗಳು ಯೂಸ್ ಆಗಿದೆ ಅಲ್ಲಿ. ಆ ಬ್ಯಾಕ್ ಡ್ರಾಪಲ್ಲಿ ಇದು ನಿಲ್ಲಿಸ್ಬೇಕು. ಎಲ್ಲ ರೆಡಿ ಮಾಡಿದ್ವಿ, ಪ್ಯಾಲೇಸ್ ಸ್ಟ್ರಕ್ಚರ್ ರೆಡಿ ಆಯಿತು, ಎಕ್ಸ್ಟ್ರಾರ್ಡಿನರಿ ಆಯಿತು. ಸರಿ ಮೋಹನ್ ಸರ್ ಹೆಂಗೆ ಅಲ್ಲಿ ಸೆಂಟ್ರಿಗೆ ತೊಗೊಂಡು ಬನ್ನಿ ಸರ್ ತೊಗೊಂಡೋಗಿ 2 ಮೋಟ್ರ್ ಬೋಟ್ ಬರುತ್ತಲ್ಲ ಹಗ್ಗಗಳು ಕಟ್ಬಿಟ್ಟು ಅಷ್ಟೇ ತಾನೇ ಎಳ್ಕೊಂಡು ಹೋಗೋಣ ಅಂತ 2 ಮೋಟ್ರ್ ಬೋಟ್ ಹಾಕಿ ಹಗ್ಗ ಕಟ್ಟಿ ಎಳಿತಾ ಇದ್ದೀವಿ, ಹೋಗ್ತಾ ಇಲ್ಲ ಪ್ಯಾಲೇಸ್ ಅದು ಮುಂದಕ್ಕೆ. ಫ್ಲೋಟ್ ನೀರಲ್ಲಿ ರೆಡಿ ಮಾಡಿಬಿಟ್ಟಿದ್ದೀವಿ. ಮಾರನೇ ದಿನ ಶೂಟ್ ಮಾಡಬೇಕು, ಇವತ್ತು ಟ್ರೈಲ್ ನೋಡಬೇಕು, ಕ್ಯಾಮ್ರಾ ಎಲ್ಲ ಇಟ್ಕೊಂಡು, ಯಾಕಂದ್ರೆ ಕ್ಯಾಮ್ರಾನು ಶೇಕ್ ಬರಬಾರ್ದಲ್ಲ. ಇದಲ್ಲದೆ ಕ್ಯಾಮ್ರಾ ಇಟ್ಕೊಳ್ಳೋಕೆ ಒಂದು ಪ್ಲಾಟ್ಫಾರ್ಮ್ ಮಾಡಿದೆ. ಇದು ಹೋಗ್ತಾನೆ ಇಲ್ಲ. ಮೋಟ್ರ್ ಬೋಟ್ ಏನು ಫುಲ್ ಪ್ರೆಷರ್ ಕೊಡ್ತಾರೆ, ಫುಲ್ಲು ರೈಸ್ ಮಾಡ್ತಾರೆ, ಹೋಗ್ತಾಯಿಲ್ಲ. ಏನಕ್ಕೆ ಹೋಗ್ತಾಯಿಲ್ಲ ಅಂದರೆ ಆ ಮೋಟ್ರ್ ಬೋಟಲ್ಲಿರೋ ಬ್ಯಾಕ್ ಸೈಡ್ ಮೋಟ್ರು ನೀರನ್ನ ಅದೇ ಹಿಂದಕ್ಕೆ ತಳ್ತಾ ಇದೆ. ಆ ಹಿಂದಕ್ಕೆ ತಳ್ಳಿದ್ರೆ ನಮ್ಮ ಇದಲ್ಲಿ ಮೂವ್ ಆಗುತ್ತೆ. ಕೊನೆಗೆ ಏನು ಮಾಡೋದು ಅಂದರೆ ಮಿರಾಕಲ್ ಪಾಯಿಂಟು, ನೀವೊಂದು ಒಳ್ಳೆ ಕ್ವಶನ್ ಕೇಳಿದ್ರಿ. ಇದನ್ನು 10 ತೆಪ್ಪಗಳನ್ನ ತರಿಸ್ತೀವಿ. 10 ತೆಪ್ಪಗಳನ್ನ ತರಿಸಿ ಅದು ಏನಕ್ಕೆ ಅಂತ ಗೊತ್ತಾಯ್ತಲ್ಲ. ಈ ಮೋಟ್ರ್ ಬೋಟಲ್ಲಿರೋ ನೀರು ಅದನ್ನು ಹಿಂದೆ ತಳ್ತಾ ಇತ್ತದು. ಅದು ತಳ್ತಾ ಇರೋದಕ್ಕೆ ಈ ಪ್ಯಾಲೇಸ್ ಮುಂದೆ ಬರ್ತಾ ಇಲ್ಲ. ಇದು ಈ ಪ್ಲಾಟ್ಫಾರ್ಮ್ ಮೇಲೆ ಇರೋದು 10 ತೆಪ್ಪನ್ನು ತರಿಸಿ ಇಮಿಡಿಯೇಟ್ ಟೆಕ್ನಿಕಲಾಗಿ ಯೋಚನೆ ಮಾಡಿ ಇದು ಹಾಗೆ ಆಗುತ್ತೆ ಅಂತೇಳಿ 10 ತೆಪ್ಪದಲ್ಲಿ 5 ತೆಪ್ಪ ಈ ಕಡೆ ಸಾಲು, 5 ತೆಪ್ಪ ಈ ಕಡೆ ಸಾಲು. ಒಂದೊಂದು ತೆಪ್ಪದಲ್ಲಿ ಇಬ್ಬರಿಬ್ಬರು. ಏನಕ್ಕೆ ಇಬ್ಬರಿಬ್ಬರು ಅಂದರೆ ಒಬ್ಬ ಹುಟ್ಟಾಕೋಕ್ಕೆ, ಇನ್ನೊಬ್ಬ ಕಾಲಿಗೆ ಕೂತಿರ್ತಾನಲ್ಲ, ಆ ಕಾಲಿಗೆ ಕೂತಿರೋನು ಈ ಕಾಲಿಗೆ ಕೂತಿರೋನು ಕೈ ಹಿಡ್ಕೊಳ್ಳೋಕ್ಕೆ, ಚೈನ್ ಥರ. ಅರ್ಥ ಆಯ್ತಲ್ಲ ನಿಮಗೆ? ಒಬ್ಬ ತೆಪ್ಪನ ಹುಟ್ಟಾಕ್ತಾನೆ, ಇನ್ನೊಬ್ಬ ಕಾಲಿಗೆ ಕೂತಿರೋನು ಈ ಕಡೆ ಹಿಂದೆಗಡೆ ತೆಪ್ಪದಲ್ಲಿ ಕಾಲಿಗೆ ಕೂತಿರೋನು ಕೈನ ಇಟ್ಕೊಳ್ತಾನೆ. ಹಂಗೆ ಚೈನ್ ಲಿಂಕ್ 5 ಲಿಂಕ್ ಮಾಡಿದ್ವಿ. ಆಮೇಲೆ ಅಗೈನ್ ಆ 5 ಬೋಟಿಗೆ ಲಿಂಕ್ ಹಂಗೆ ಹಾಕಿ ಅವ್ರು ಹುಟ್ಟಾಕಿದ ತಕ್ಷಣ ನೀಟಾಗಿ ಹೂವು ಹೋದಂಗೆ ಬಂದ್ಬಿಡ್ತು ಫ್ಲೋಟ್. ಎಲ್ಲ ವಿಷುವಲ್ ಹೊಡೆದು ಕ್ಲಾಪ್ಸ್ ಹೊಡ್ರು ಎಂಟರ್ ಟೆಕ್ನಿಷಿಯನ್, ಯಾಕಂದ್ರೆ ಎಲ್ಲ ದಡದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನನಗೇನು ಪ್ರೆಷರು ಅಂದರೆ ಆರ್ಟಿಸ್ಟ್ ಬುಕ್ ಆಗ್ಬಿಟ್ಟಿದ್ದಾರೆ, ಎಲ್ಲ ಆಗಿದೆ, ಶೂಟ್ ಇಟ್ಕೊಂಡ್ಬಿಟ್ಟಿದ್ದಾರೆ ಎಂಟೈರ್. ಅದಕ್ಕೆ ಅಂತ ಒಂದು ಚಾಪರ್ ಏನೋ ಒಂದು ಇದನ್ನು ಬುಕ್ ಮಾಡಿಬಿಟ್ಟಿದ್ರು. ಯಾಕಂದರೆ ಜಿಪ್ ಸೆಂಟ್ರಲ್ಲಿ ಹೋಗೋಕ್ಕಾಗಲ್ಲ, ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಆಮೇಲೆ ಏನಂದರೆ ಹೆಂಗೆ ಅಂತ ಹೋಗಲಿಲ್ಲ ಅಂದರೆ ಏನಪ್ಪ ಮಾಡೋದು ಅಂತ. ಆಮೇಲೆ ಪ್ರೀತಮ್ ಗುಬಿ ಅವರಂತೂ ಧೈರ್ಯ ಕೊಟ್ಟರು, ಮೋಹನ್ ಸರ್ ತಲೆ ಕೆಡಿಸ್ಕೊಬೇಡಿ, ನೀವು ಇಲ್ಲಿಕ್ಕೆ ನೀರನ್ನ ಇಟ್ಕೊಂಡು ಇಲ್ಲಿ ಮಿಡ್ ವಾಟರ್ ಅಂತ ಇಟ್ಕೊಂಡು ನಾನು ಅದನ್ನು ಆಮೇಲೆ ಅದನ್ನು ಚೀಟ್ ಮಾಡ್ಕೊಳ್ತೀನಿ ಹಂಗೆ ಹಿಂಗೆ ಅಂತ. ಇಷ್ಟೆಲ್ಲ ಕಷ್ಟಪಟ್ಟು ಚೀಟ್ ಮಾಡ್ಕೊಳಕ್ಕೆ ಯಾಕೆ ಇಲ್ಲಿ ಮಾಡಬೇಕಾಯ್ತು ಅಂತ. ಆಮೇಲೆ ಹಾಕಿದ್ಮೇಲೆ ಹೂವು ಹೋದಂಗೆ ಹೋಯ್ತು. 1 ದಿನ ಇದ್ದಿದ್ದು ಶೂಟನ್ನು 3 ದಿನವೂ ಹಂಗೆ ತೊಗೊಂಡೋಗಿ ಸೀನ್ನ ಇನ್ನೂ ಆ್ಯಡ್ ಮಾಡ್ಕೊಂಡು ತೆಗೆದ್ರು ಆ ಸೀನ್ನ. ಇದೊಂದು ಮರೆಯೋಕ್ಕಾಗದಿರೋಂಥ ಘಟನೆ ನನ್ನ ಇದರಲ್ಲಿ. ಯಾಕಂದರೆ ಅಂಥದನ್ನು ಚಾಲೆಂಜಿಂಗಾಗಿ ತೊಗೊಂಡು ಮಾಡೋದಿದೆಯಲ್ಲ, ಅದು ರಿಯಲಿ ಹೇಳ್ತೀನಿ, ಒಬ್ಬ ಕಲಾ ನಿರ್ದೇಶಕನಿಗೆ ರಿಯಲಿ ಆ ಒಂದು ಚಾಲೆಂಜಿಂಗ್ ಇದ್ದರೆ ನಿಮಗೆ ಏನು ಸೆಟ್ ಕೊಟ್ಟರು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಅಲ್ಲ, ನೀವು ಹೇಳಿದ ಪಾಯಿಂಟ್ ಚೆನ್ನಾಗಿತ್ತು. ಸಿನಿಮಾ ಸುದ್ದಿ ಮಾಡ್ತೋ ಇಲ್ಲೋ, ಬಟ್ ಸಿನಿಮಾ ಹಾಕಿದಂಥ ಎಫರ್ಟ್ಗಳು ಹೌದು ನಮ್ಮನ್ನು ಹಾಂಟ್ ಮಾಡಬೇಕು, ನಮ್ಮನ್ನು ಕಾಡಬೇಕು, ಅದು ವಾವ್ ಫೀಲ್ ಕೊಡಬೇಕು. ಹೌದು. ನಾನು ಮಾಡಿರೋಂಥ ಸಿನಿಮಾ 200 ದಿನ 150 ದಿನ ಓಡಿರೋಂಥ ಸಿನಿಮಾಗಳಿದೆ. ಈಗ ನೀವು ನಮ್ಮ ಮನೇಲಿ ನೋಡಿರೋ ಮೂಮೆಂಟ್ಸ್ಗಳೇ ಸಾಕು. ಹೆಚ್ಚು ಕಮ್ಮಿ ಎಷ್ಟೋ ಮೂಮೆಂಟ್ಸ್ಗಳು ನಾವು ಇಟ್ಟಿಲ್ಲ. ನಾನು ಹೇಳಿ ಮೂಮೆಂಟಸ್ನ ಇದರಲ್ಲಿ ನಾನು ಹೇಳ್ತಿಲ್ಲ, ಎಷ್ಟೋ ಸಿನಿಮಾಗಳು ದೊಡ್ಡ ದೊಡ್ಡ ಸೆಟ್ಗಳು ಹಾಕಿದ್ದೀನಿ. ಈ ಥರದೊಂದು ಅನುಭವಗಳಿದೆಯಲ್ಲ ಅಲ್ವಾ, ಅದು ತುಂಬಾ ಯಾಕಂದರೆ ಮರೆಯೋಕ್ಕಾಗ್ತಿರೋಂಥ ಘಟನೆಗಳು ಈ ಥರದೊಂದು 2-3 ಇದೆ. ಆದರೆ ಇದನ್ನು ಏನಕ್ಕೆ ಯಾವಾಗಲೂ ನೆನೆಸ್ತೀನಿ ಇದನ್ನು. ನಿಜ 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 ಇದನ್ನು ಆ ಟೈಮ್ಗೆ ಆ ಇದರಲ್ಲಿ, ಯಾಕಂದರೆ ಅವಾಗಲೂ ಏನು ಮೊಬೈಲ್ ಇಲ್ಲದೆ ಇರೋಂಥ ಕಾಲ ಅದು. ಅದೇ ಸುಮ್ಮನೆ ಬಂದಾಗ ಇನ್ನೂ ಅಷ್ಟು ಟೆಕ್ನಾಲಜಿ ಅಷ್ಟೊಂದು ಇದಿರಲಿಲ್ಲ ಆ ಟೈಮಲ್ಲಿ. ಎಲ್ಲ ಮಾಡಿ ಅದು ಏನು ಕ್ರೊಕೊಡೈಲ್ಸ್ ಫುಲ್ಲು ಅಲ್ಲಿ. ಬಟ್ ಏನಂದರೆ ಅಲ್ಲಿ ಮನುಷ್ಯನಿಗೆ ಏನೂ ಮಾಡಲ್ಲ. ಅದು ಫಿಶರ್ ಮೀನು ಹಿಡಿಯೋರೆಲ್ಲ ರಾತ್ರಿ ಹೊತ್ತು ತೆಪ್ಪನ ಹೋಗಿ ಡ್ರೈ ಬ್ರಾಂಚಿಗೆ ಕಟ್ಬಿಟ್ಟು ಮೀನು ಬಲೆ ಹಾಕ್ಬಿಟ್ಟು ತೆಪ್ಪದಲ್ಲೇ ಮಲಗಿರ್ತಾರೆ. ಅಷ್ಟೊಂದು ಕ್ರೊಕೊಡೈಲ್ಸ್ ಇರುತ್ತೆ. ಅದೊಂದು ಮಿರಾಕಲ್ ನೋಡಿದ್ವಿ ನಾವು. ಹೋಗಕ್ಕೆ ಫಸ್ಟು ಭಯ ಬಿದ್ವಿ, ಆಮೇಲೆ ನಾವು ಅದಕ್ಕೆ ಯೂಸ್ ಆಗ್ಬಿಟ್ವಿ. ಆ ಥರ ಆಯಿತು. ಇದೆಲ್ಲ ಒಂದು ಮರಿಲಾಗದಿರೋಂಥ ಸಿನಿಮಾ ಘಟನೆಗಳು ಸಾಕಷ್ಟಿದೆ. ಆಗೆಲ್ಲ ಈಗ ಬರೋ ಟೆಕ್ನಿಷಿಯನ್ಸ್ಗೆ ನಿಜವಲ್ಲ ಅನುಭವಗಳು ಕಮ್ಮಿ. ಯಾಕಂದ್ರೆ ಈಗ CG ಬಂದುಬಿಡ್ತು. ನಿಮಗೆ ಫಾರೆಸ್ಟ್ ಬೇಕಾ,
ಹಿಲ್ ಸ್ಟೇಷನ್ ಬೇಕಾ, ನಿಮಗೆ ಗ್ರೀನ್ರಿ ಬೇಕಾ, ಜಸ್ಟ್ ಫೋರ್ಗ್ರೌಂಡ್ ಸೆಟ್ ಹಾಕೊಂಡು ಒಳಗಡೆನೇ ನಮ್ಮ ಫ್ಲೋರಲ್ಲೇ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀವಿ ಈಗ. ಅವಾಗ ಹಂಗಿಲ್ವಲ್ಲ ಪ್ರತಿಯೊಂದು ಸಲನೂ ನಾನು ಅವಾಗ ಈ ಮರಗಳು ಹಾಕೋದು, ಪ್ರಕೃತಿಗೆ ಹೋಗಿ ಮರಗಳನ್ನ ಸೆಟ್ ಆಗ್ತಾಯಿದ್ದೆ. ಆ ಥರ ಮರಗಳು ಹಾಕೋದ್ರಲ್ಲಿ ಫೇಮಸ್ ಆಗ್ಬಿಟ್ಟಿದ್ದೆ ಅವಾಗ. ಮುಸ್ಸಂಜೆ ಮಾತು ಅನ್ನೋ ಒಂದು ಸಿನಿಮಾಗೂ ಮಾಡಿದ್ದೆ. ಈ ಥರ ಸಾಕಷ್ಟು ಅವಾಗ ಔಟ್ಡೋರಲ್ಲಿ ಮಾಡೋದಕ್ಕೆ ನಾವು ತಿಂಗಳಾನ್ಗಟ್ಟಲೆ ಅಲ್ಲೇ ಇರ್ತಾಯಿದ್ವಿ. ಅಂದರೆ ಔಟ್ಡೋರ್ಗೆ ಹೋಗಿ ಅಲ್ಲಿ ಮೇಲ್ಗಡೆ ಹೋಗಿ ಸೆಟ್ ಹಾಕಿ ಊಟ ತಿಂಡಿಗಳು ಅಲ್ಲೇ ಪ್ರಿಪೇರ್ ಮಾಡಿಕೊಂಡು ಅದೆಲ್ಲ ಒಂಥರ ಚೆನ್ನಾಗಿತ್ತು. ಈಗ ನಮ್ಮ ಇದರಲ್ಲಿ CG ಅನ್ನೋದು ಬಂದಾದ್ಮೇಲೆ ಸ್ವಲ್ಪ ಕಮ್ಮಿ ಆಗ್ತದೆ ಇದೆ ಈಗಲೂ, ಅಂದರೆ ಅಷ್ಟೊಂದು ಇಲ್ಲ. ಈ ಥರ ನಂದು ಮರೆಯೋಕ್ಕಾಗದಿರೋ ಅಂತ ಒಂದು ಘಟನೆ ಕೇಳಿದ್ದಕ್ಕೆ ಇದನ್ನು ಹಾಗೆ ಸುಮ್ಮನೆ ಅದೊಂದು. ತುಂಬ ಜನ ಈ 10 ವರ್ಷದಲ್ಲಿ ಇಂಡಸ್ಟ್ರಿ ಬಂದವರು ತುಂಬ ಜನ ಹೇಳ್ತಾರೆ, ಗುರು ನಾವು ಅಪ್ಪಿತಪ್ಪಿ ಒಂದು 25-30 ವರ್ಷದ ಹಿಂದೆ ಇಂಡಸ್ಟ್ರಿ ಬರಬೇಕಾಗಿತ್ತು, ಬಂದಿದ್ದರೆ ಆ ಒಂದು ಸೆಲೆಬ್ರೇಷನ್ ಫೀಲ್ನ ಮಾಡ್ತಾಯಿದ್ವಿ. ಈ 10 ವರ್ಷದಲ್ಲಿ ನಾವೇನು ನೋಡೋಕ್ಕಾಗ್ತಿಲ್ಲ ಆ ಒಂದು ಸಂಭ್ರಮನ. ಹೌದು, ಜೊತೆ ಕೂತು ಊಟ ಮಾಡೋದು, ಜೊತೆ ಕೂತು ಆ ಒಂದು ಸೆಲೆಬ್ರೇಷನ್ ಮಾಡೋದು, ಸಿನಿಮಾನ ಎಂಜಾಯ್ ಮಾಡೋದು, ಈ 10 ವರ್ಷದಲ್ಲಿ ಎಲ್ಲವೂ ಟೆಕ್ನಾಲಜಿ ಮೂಲಕನೇ ಆಗ್ತಾಯಿದೆ ಅಲ್ವಾ? ಹೌದೌದು, ಖಂಡಿತ. ಈ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಇವತ್ತು ನೋಡಿ ಅಡೋಬ್ ಅಂತಿದೆ, 3D ಇದು ಡಿಸೈನ್ಗಳಿದೆ, ಆಮೇಲೆ ವಾಕ್ತ್ರೋಜನ್ ಇದೆ. ಇದನ್ನೆಲ್ಲ ಏನು ಮಾಡ್ತೀವಿ, ಸಿಸ್ಟಮಲ್ಲಿ ಕೂತ್ಕೊಂಡು ಮಾಡ್ಬಿಡ್ತೀವಿ. ನಾವು ರವಿ ಸರ್ ಹತ್ರ ಇದ್ದಾಗ ರವಿ ಸರ್ ಒಂದು ಸೆಟ್ನ ವಿಜುವಲ್ ಕೊಟ್ಬಿಟ್ಟು ಕೊಡೋರು. ನಾವು ಅದನ್ನು ಕಾಟ್ರೇಜ್ ಪೇಪರ್ ಇದ್ರ ಮೇಲೆ ವೈಟ್ ಪೇಪರಲ್ಲಿ KG ಹಾರ್ಡ್ಬೋರ್ಡ್ ಅಂತ ಬರೋದು, ಹಾರ್ಡ್ಬೋರ್ಡ್ ಮೇಲೆ ಪೆನ್ಸಿಲಲ್ಲಿ ಇಟ್ಕೊಂಡು ವಿಜುವಲ್ಸ್ನ ಪೆನ್ಸಿಲಲ್ಲಿ ಕ್ರಿಯೇಟ್ ಮಾಡ್ತಾಯಿದ್ವಿ. ಆವಾಗಲೇ ಸ್ಟೋರಿ ಬೋರ್ಡ್ ಥರ ಆಗಿರೋದು. ನಾನು ಈಗ ಪೆನ್ಸಿಲ್ ಸ್ಟೋರಿ ಬೋರ್ಡ್ ಸೆಟ್ನೇ ಪೆನ್ಸಿಲ್ ಡಿಸೈನ್, ಪೆನ್ಸಿಲ್ ಡಿಸೈನ್ ಮಾಡಿ ಡೀಪ್ ಡೆಪ್ತ್ ಎಲ್ಲ ಕೊಟ್ಟು ಅವ್ರಿಗೆ ಹೋಗಿ ತೋರಿಸೋದು. ಅದಕ್ಕೆ 3 ದಿನ 4 ದಿನ ಕೂತಿದ್ದ ಜಾಗದಾಗ ಇವತ್ತು ಮೆಮೊರಿಗೆ ನಾನು ಒಂದಷ್ಟು ಇಟ್ಟಿದ್ದೀನಿ ಅದನ್ನೆಲ್ಲ. ಅದನ್ನೇನಂದರೆ ಅವಾಗೆಲ್ಲ ಈಗಂದರೆ ಏನು ರೆಫರ್ ಬೇಕು, ಇವಾಗ ಏನು ಮಾಡ್ತಾರೆ, ಕಟ್ ಆ್ಯಂಡ್ ಪೇಸ್ಟ್ ಟಕ್ ಅಂತ ಹಾಕ್ಬಿಟ್ಟು ವಾಟ್ಸಪ್ ಹಾಕ್ಬಿಟ್ಟು ನನಗೆ ಈ ಪ್ಯಾಟ್ರನ್ ಬೇಕು, ಈ ಟೆಕ್ಸ್ಚರ್ ಬೇಕು ಅಂತಾರೆ. ಅವತ್ತು ಇದೆಲ್ಲ ಏನಿರಲಿಲ್ಲ. ಅವಾಗೆಲ್ಲ ನಾವು ಮ್ಯಾನ್ಯಲ್ ಮಾಡಿ ಗೀಚಿ ಎಲ್ಲ ಮಾಡಿ, ಅವಾಗ ಏನು ರವಿ ಸರ್ ಅಷ್ಟು ಅದ್ಭುತ ಸೆಟ್ಗಳನ್ನ ನೋಡ್ತೀರ ಅದೆಲ್ಲ ಪೆನ್ಸಿಲ್ ಸ್ಕೆಚಸ್ಸೇ. ಯಾವುದೇ ನಿಮಗೆ ಡಿಜಿಟಲ್ ಡಿಸೈನ್ಸು ಯಾವುದೇ ಇದು ಏನು ಇರ್ತಾ ಇರಲಿಲ್ಲ. ಅಷ್ಟು ಸೆಟ್ ರವಿ ಸರ್ ಏನು ಹಾಕಿದ್ದಾರೆ ಎಲ್ಲ ಪೆನ್ಸಿಲ್ ಸ್ಕೆಚಸ್ಸು. ಅದನ್ನು ಬಂದು ಈಗಾರೆ ನಾವು ಕಲರು, ಟೆಕ್ಸ್ಚರು, ಸ್ಟ್ರಕ್ಚರು ರೆಡಿ ಸ್ಕ್ರೀನಲ್ಲೇ ನೋಡ್ಬಿಡ್ತೀವಿ. ಆವಾಗ ಬಂದು ರೆಡಿ ಮಾಡಿ ಅದಕ್ಕೆ ಕಲರ್ ಕೊಟ್ಟು ಅದಕ್ಕೆ ರೂಪ ಕೊಟ್ಟು ಬರೋವರೆಗೂ ಸೆಟ್ ಹೆಂಗೆ ಬರುತ್ತೆ, ಅದು ಪ್ರೊಸೆಸ್ಗೆ ದೊಡ್ಡ ಸಾಹಸ ಇತ್ತು ಅವಾಗ. ಮೋಹನ್ ಸರ್, ಥ್ಯಾಂಕ್ ಯು ಸೋ ಮಚ್. ಮಾರ್ಟಿನ್ಗೆ ಅಂತ ಬಂದೆ, ಬಟ್ ಅದ್ಭುತವಂತ ವಿಷಯಗಳನ್ನು ಹೇಳಿದ್ರಿ. ಖಂಡಿತ. ನಾನು ಇನ್ನೊಂದು ಸಲ ಹೇಳ್ತೀನಿ, ಮಾರ್ಟಿನ್ ಈ 11ನೇ ತಾರೀಕಿಗೆ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಲಿ ಎಲ್ಲರೂ. ಯಾಕಂದರೆ ಇದು ತುಂಬಾ ಎಲ್ಲ ಟೆಕ್ನಿಷಿಯನ್ಸು ಕಷ್ಟ ಬಿದ್ದು ಮಾಡಿರೋಂಥ ಸಿನಿಮಾ. ಆಮೇಲೆ ಯಾಕಂದರೆ ಎಲ್ಲರೂ ಹೆಚ್ಚು ಕಮ್ಮಿ ಯಾವುದೇ ಟೆಕ್ನಿಷಿಯನ್ಸ್ ಆಗಲಿ ಅವ್ರವ್ರು ಇದನ್ನು ಮೀರಿ ಮಾಡಿದ್ದಾರೆ ಕೆಲಸ. ಜೊತೆಗೆ AP ಅರ್ಜುನ್ ಅವರು ತುಂಬ ರಿಸ್ಕ್ ಇದೆ, ಹೀರೋ ಅಂತೂ ಒಳ್ಳೆ ಡೆಡಿಕೇಶನ್ ಇದೆ, ಮತ್ತು ನಮ್ಮ ನಿರ್ಮಾಪಕರದ್ದು ಅಂತೂ ತುಂಬಾ ಪಾಪ ಇನ್ವಾಲ್ವ್ಮೆಂಟ್ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಮಾರ್ಟಿನ್ ಅನ್ನೋ ಚಿತ್ರ ನಮಗಲ್ಲದೆ ಹೆಸರು ಕೊಡೋದಲ್ಲದೆ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಹೆಸರು ಬರುತ್ತೆ. ಖಂಡಿತ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ. ಎಸ್ ಮೋಹನ್ ಸರ್, ಥ್ಯಾಂಕ್ ಯು ಸೋ ಮಚ್. ಭಾಳ ಖುಷಿ ಆಯಿತು. ಮಾರ್ಟಿನ್ ಮಧ್ಯೆ ನಿಮ್ಮದೊಂದು ಜರ್ನಿ ರೀಕಾಲ್ ಮಾಡಿದ್ವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕನ್ನಡ ಇಂಡಸ್ಟ್ರಿಯಲ್ಲಿ ಅಂದರೆ ತುಂಬ ಜನ ಕೆಲಸಗಳನ್ನ ಮಾಡ್ತಾರೆ, ಬಟ್ ತುಂಬ ಪ್ರೀತಿ, ಶ್ರದ್ಧೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಒಂದೊಂದು ಹೆಜ್ಜೆ ಮುಂದೆ ಹೋಗಿ ಬಂದಂಥ ಸಾಲಲ್ಲಿ ನೀವು ನಿಲ್ತೀರಿ. ಖಂಡಿತ, ಥ್ಯಾಂಕ್ ಯು. ಮಾರ್ಟಿನ್ ನಂತರ KD ಸೂಪರಾಗಿ ಶೇಕ್ ಮಾಡಲಿ, ನಂತರ ಟಾಕ್ಸಿಕ್ ಮಾಡಲಿ, ನಿರಂತರವಾಗಿ ನೀವು ಇದೇ ಥರ ಫೇಮಸ್ ಆಗಿರಿ ಸರ್. ಖಂಡಿತ. ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಸಹಕಾರ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನಾವು ಹಿಂಗೆ ಇರ್ತೀವಿ. ಖಂಡಿತ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡೋಕ್ಕೆ ಬಯಸ್ತೀವಿ. ಇನ್ನೂ ತುಂಬ ಇದೆ, ಮಾಡೋಣ. ಎಸ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಇದಿಷ್ಟು ನಮ್ಮ ಕನ್ನಡ ಚಿತ್ರರಂಗದ ಪ್ರತಿಭಾವಂತ ಕಲಾ ನಿರ್ದೇಶಕ ಮೋಹನ್ B. ಕೆರೆ ಅವ್ರ ಮಾತು. ಮಾರ್ಟಿನ್ ಅದ್ಭುತವಾಗಿ ಸುದ್ದಿ ಮಾಡೋದರಲ್ಲಿ ಇವರು ಕೂಡ ಒಬ್ಬರು ಪ್ರಮುಖ ಪಾತ್ರ ವಹಿಸ್ತಾರೆ. ಮಾರ್ಟಿನ್ ಸಿನಿಮಾ ಅಕ್ಟೋಬರ್ 11ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ಸಿನಿಮಾವನ್ನು ತಪ್ಪದೇ ಚಿತ್ರಮಂದಿರದಲ್ಲಿ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.